ಯಾರನ್ನ ಸೀರೆ ಉಟ್ಕೊಂಡು ಫ್ರೆಶ್ ಆಗಿ ಸೀರೆ ಉಟ್ಕೊಂಡು ನೀಟಾಗೆಲ್ಲ ಡ್ರೆಸ್ ಮಾಡ್ಕೊಂಡು ಇದೆಲ್ಲ ಹಾಕೊಂಡು ಕ್ಯಾಬ್ ಹತ್ಕೊಂಡು ಹೋದ್ರು ಗುರುಗಳೇ. ನನ್ನ ಹತ್ರ ಕೈ ಕಾಲು ಶಕ್ತಿ ಇರ್ಲಿಲ್ಲ. ನಮ್ಮ ಹುಡುಗನಿಗೆ ನನ್ನ ಹತ್ರ ಗಾಡಿ ಓಡ್ಸಕ್ ಆಗ್ತಾ ಇಲ್ಲ ನನಗೆ. ನೀನೆ ನಡ್ಸ್ಕೊಂಡ್ ನಡಿ, ಅದು ಎಲ್ಲಿ ಗಂಟ ಹೋಯ್ತಾರೆ, ಫುಲ್ ಟೈಮ್ ಪೆಟ್ರೋಲ್ ಹಾಕ್ತಿದೀನಿ, 2 ಗಾಡಿ ವಾಚ್ ಮಾಡಿಂಗ್ ಇದ್ದಾರೆ, ರೆಡಿ ಹೋಗೋಣ ಅಂತ ಅಂದೆ. ಹೋದ್ರು 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 ಗುರುಗಳೇ. ಬೆಂಗಳೂರಿಂದ ಒಂದು 35 ಕಿಲೋಮೀಟರ್ ಆಚೆ ಹೋದ್ರು ಗುರುಗಳೇ. ನನ್ನ ಹೆಂಡತಿನ ನಾನು ಅಲ್ಲಿಂದ ಆಚೆಗೆ ನಾನು ಕರ್ಕೊಂಡೋಗಿರ್ಲಿಲ್ಲ ಎಲ್ಗೂ. ನನ್ನ ಹೆಂಡತಿ ನಾನು ತೋರಿಸಿದ್ದು ತಿರುಪತಿ. 30 ಕಿಲೋಮೀಟರ್ ಅಲ್ಲಿ 17 35 ಕಿಲೋಮೀಟರ್ ಆದ್ಮೇಲೆ ಹೋದ್ರು. ಅವನ್ ಫ್ರೆಂಡು, ಇವಾಗ ನನ್ನ ಹೆಂಡತಿ ಫ್ರೆಂಡ್, ಅವ್ರ ಗಂಡನ ಫ್ರೆಂಡು, ನಿಮ್ಮ ಅವನ್ ಬಂದು ಫ್ರೆಂಡ್ ಗಂಡನ ಫ್ರೆಂಡ್. ನೋಡ್ದೆ ಗುರುಗಳೇ, ಅವತ್ತು ಎದೆ ಹೊಡೆದೋಯ್ತು. ನನ್ನ ಹೆಂಡತಿ ಯಾಕೆ ಈ ತರ ಆದ್ಲು ಅಂದ್ರೆ ಅಲ್ಲಿ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದ? ಏನ್ ಗುರುಗಳೇ? ಅಂದ್ರೆ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದ? ಭೇಟಿ ಮಾಡಕ್ ಹೋಗಿದ್ದು. ಆಕ್ಚುಲಿ ಇವ್ರಿಬ್ರು ನನ್ಗೆ ಕೈ ಕಾಲಿಗೆ ಸ್ಟ್ರೋಕ್ ಹೊಡೆದ್ಮೇಲೆ ಇವ್ನ ಎದೊಳಲ್ಲ, ಇವನ್ ವೇಸ್ಟ್ ಅನ್ನೋದು ಲೆಕ್ಕದಲ್ಲಿ ಇವರು ನೋಡ್ಕೊಂಡು ಹೊಂಟೋದ್ರು. ಏನು ಇಲ್ಲ ಗುರುಜಿ, ನನ್ ಮನ್ಸಲ್ಲಿ ಒಂದ್ ಸ್ವಲ್ಪ ನೋವುಗಳಿದಾವೆ. ಅದನ್ನ ನಾನು ಹೇಳ್ಕೊಂಡು ನನ್ನ ಮನ್ಸನ್ನ ನಾನು ಹಗುರ ಮಾಡ್ಕೋಬೇಕು ಅನ್ನೋದು ನಿಮ್ಮ ಹತ್ರ ಒಂದು ಆಸೆ ಗುರುಜಿ. ಅದಕ್ಕೋಸ್ಕರ ನಾನು ಪ್ರತಿದಿನ ಶುಕ್ರವಾರ, ಗುರುವಾರ, ಶನಿವಾರ ಪ್ರತಿದಿನ ಕಾಲ್ ಮಾಡ್ತಾ ಇದ್ದೀನಿ. ಸಿಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಸಿಕ್ತಲ್ಲ ಅನ್ನೋ ಖುಷಿಗೆ ನನ್ಗೆ ನಾನು ಅಳಬೇಕು, ನಾನು ನಗ್ಬೇಕು, ಒಂದು ನಂಗೆ ಅರ್ಥ ಆಗ್ತಾ ಇಲ್ಲ ಗುರುಜಿ. ಇರ್ಲಿ, ಶಬರಿಯ ಕಾಯುವಿಕೆಗೂ ಒಂದು ಕೊನೆ ಇತ್ತು. ಹಾಗೆ ನಿಮ್ಮ ದುಃಖವನ್ನ ಹೇಳಿಕೊಳ್ಳಿಕ್ಕೆ ನಮ್ಮನ್ನು ನಂಬಿರೋದು ನಮ್ಮ ಭಾಗ್ಯ. ಇರ್ಲಿ, ಕಷ್ಟಗಳು ಬರ್ತವೆ ಹೋಗುತ್ತವೆ, ಆದ್ರೆ ಯಾರ ಹತ್ರನು ಹೇಳ್ಕೊಳ್ಬೇಕು. ನನ್ ಭಾಗ್ಯ ಗುರುಗಳೇ, ನಿಮ್ ಭಾಗ್ಯ ಅಲ್ಲ, ನನ್ ಭಾಗ್ಯ ಅದು. ನನ್ ಕಷ್ಟ ಹೇಳ್ಕೊಳಕ್ ಟೀ ಸಿಕ್ಕದ್ರಲ್ಲ ಅನ್ನೋದು ನನ್ ಭಾಗ್ಯ ಅಷ್ಟೇ. ತಂದೆ ತಾಯಿ ಅವರೆಲ್ಲ, ತಂದೆ ಬಂದು ಫೈನಾನ್ಷಿಯರು, ಅಂದ್ರೆ ದುಡ್ಡು ಗಿಡ್ಡೆಲ್ಲ ಮಾಡಿಟ್ಟಿದ್ದಾರೆ. ನನ್ಗೋಸ್ಕರ ಅಂತಾನು ಮಾಡಿಟ್ಟಿಲ್ಲ, ಅಂದ್ರೆ ಮಾಡಿಟ್ಟಿದ್ದಾರೆ. ಮಕ್ಳಿಗೆ, 2 ಮಕ್ಳಿಗೆ ಏನೇನ್ ಮಾಡಿಕ್ಬೇಕು ಎಲ್ಲ ಮಾಡಿಟ್ಟಿದ್ದಾರೆ. ಅದ್ರ ಬಗ್ಗೆ ಏನ್ ತೊಂದ್ರೆ ಇಲ್ಲ. ನಾನೊಬ್ಬ ಆಟೋ ಡ್ರೈವರ್, ನಾನೊಬ್ಬ ಫೈನಾನ್ಷಿಯರ್ ಮಗ ಅಂತಾನು ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಗುರುಗಳೇ. ನಾನು ಇವತ್ತೂನು ನಾನು ಆಟೋ ಡ್ರೈವರೇ. ಬೆಳಿಗ್ಗೆ 3 ಗಂಟೆಗೆ ಎದ್ದೋಗ್ತೀನಿ. ನನ್ಗೆ ಎಷ್ಟಾಗುತ್ತೋ ನನ್ ಕೈಯಲ್ಲಿ ಸಾಯಂಕಾಲ 6 ಗಂಟೆ ಗಂಟನೂ ನಾನು ಸಂಪಾದನೆ ಮಾಡ್ತೀನಿ. ಬೇಜಾರಾದ್ರೆ ಮನೆಗ್ ಬರ್ತೀನಿ. ಆಕ್ಚುಲಿ ಡೈಲಿ 2-3 ಸಾವಿರದಿಂದ ಸಂಪಾದನೆ ಮಾಡ್ತೀನಿ ಗುರುಗಳೇ. ಆಗ್ಲಿ, ತೊಂದ್ರೆ ಇಲ್ಲ. ಬಟ್ ತಂಗಿದ್ ಮದುವೆ ಆಗಿದ್ಯಾ? ತಂಗಿಗೆ ಮದುವೆ ಆಗಿ ಅವ್ರಿಗೊಂದ್ ಮಗು ಆಗಿ ಭಗವಂತ ಅವ್ರ ಫ್ಯಾಮಿಲಿನ ಚೆನ್ನಾಗಿ ಮಡಗಿದ್ದಾರೆ ಗುರುಗಳೇ. ಸಂತೋಷ. ಆಯ್ತು, ಈಗ ನಿಮ್ ಬದುಕೇನು? ಅಂದ್ರೆ ನಿಮ್ಗೆ ಯಾವಾಗ ಮದುವೆ ಆಗಿದ್ದು? ನನಗೆ ಮದುವೆ ಆಗಿದ್ದು 2000 ಕರೋನಾ ಲಾಕ್ಡೌನ್, ಫಸ್ಟ್ ಲಾಕ್ಡೌನ್ ಆಗ್ತಲ್ಲ ಗುರುಗಳೇ, ಅವತ್ತು ನಂದು ಇನ್ನೇನು 15 ದಿವಸ ಇದ್ದಂಗೆ ನನ್ ಮದುವೆ ಆಗಿದ್ದು ಗುರುಗಳೇ. ಅಂದ್ರೆ ಹೆತ್ತವ್ರು ನೋಡಿ ಮದುವೆ ಮಾಡಿದ್ದ? ಇಲ್ಲ, ಹೆತ್ತವ್ರು ನೋಡಿ ಮದುವೆ ಮಾಡಿದಲ್ಲ ಗುರುಗಳೇ. ಆಕ್ಚುಲಿ ನಾನೇ ನೋಡ್ಕೊಂಡು ನಾನು ಮದುವೆ ಮಾಡ್ಕೊಂಡಿದ್ದು ಗುರುಗಳೇ. ಅಂದ್ರೆ ಲವ್ ಮ್ಯಾರೇಜ್ ಅವ್ರು ಮಾಡ್ತಿದ್ರು ಗುರುಗಳೇ. ನನ್ಗೆ ಈ ಹುಡುಗಿ ಮೇಲೆ ನನ್ಗೆ ಜಾಸ್ತಿ ಇಷ್ಟ ಬಿಟ್ಟು. ಬಟ್ ಒಪ್ಸೋ ಪ್ರಯತ್ನ ಮಾಡ್ಲಿಲ್ವಾ? ಮಾಡ್ದೆ ಗುರುಗಳೇ. ಎಲ್ಲಾರು ಅವರು ಹುಡುಗಿ ಮನೆಯವರು, ಅವ್ರ ಅಮ್ಮ ಅಪ್ಪ ಎಲ್ಲ, ಅವ್ರ ಅಪ್ಪ ಒಪ್ಲಿಲ್ಲ, ಅವ್ರ ಅಮ್ಮ ಅವ್ರ ಅಕ್ಕಂದಿರು ಎಲ್ಲ ಒಪ್ಕೊಂಡ್ರು. ನಮ್ಮ ಮನೆಯಲ್ಲಿ ಯಾರು ಒಪ್ಲಿಲ್ಲ ಅಂದ್ರೂ ನಾನು ಶಾಸ್ತ್ರೋತ್ಸವವಾಗಿ ನಾನು ಮದುವೆ ಮಾಡ್ಕೊಂಡೆ ಗುರುಗಳೇ. ಎಲ್ಲಾರನ್ನು ಎದುರಾಕೊಂಡು, ನಮ್ಮ ಮನೆಯವ್ರನ್ನೆಲ್ಲ ಎದುರಾಕೊಂಡು ನಾನು ಮದುವೆ ಮಾಡ್ಕೊಂಡೆ ಗುರುಗಳೇ. ಆಗ ನಿಮ್ಗೆ ಎಷ್ಟು ವರ್ಷ? ಅವಾಗ ನನ್ಗೆ ಮ್ಯಾಕ್ಸಿಮಮ್ ಒಂದು 24-25 ವರ್ಷ ಗುರುಗಳೇ. ಅಂದ್ರೆ ನೀವು ಆಗ್ಲೂ ಆಟೋ ಓಡಿಸ್ತಾ ಇದ್ರ? ಆವಾಗ್ಲಿಂದನೂ ನಾನು ಆಟೋನೇ. ಓಕೆ, ಬಟ್ ಆಕೆ ಹೆಂಗ್ ಪರಿಚಯ ನಿಮಗೆ? ಅಂದ್ರೆ ಎಲ್ಲಿ ಸಂಬಂಧಿಕರ ಅಥವಾ ಏನವರು? ಸಂಬಂಧಿಕರಲ್ಲ ಗುರುಗಳೇ. ಆಕ್ಚುಲಿ ಇಂಟರ್ಕ್ಯಾಸ್ಟ್ ಮ್ಯಾರೇಜು. ನಾನ್ ಬಂದು ಗೌಡ, ಅವ್ರು ಬಂದು ಕುರುಬ್ರು. ಅಂದ್ರೆ ಇಬ್ರು ಅಣ್ಣ ತಮ್ಮಂದಿರ್ ತರ ಇರ್ತಾರೆ ಅನ್ನೋ ಲೆಕ್ಕದಲ್ಲಿ ನಾನು ಮದುವೆ ಆಗಿದ್ದು. ನಾನು ಯಾವ್ದೇ ಕಾರಣಕ್ಕೂ ನಾನು ಕ್ಯಾಸ್ಟ್ ಬಗ್ಗೆ ನಾನು ಯೋಚನೆ ಮಾಡಕ್ ಹೋಗಲ್ಲ. ಇವತ್ತು ನನ್ನ ಆಟೋದಲ್ಲಿ ಮುಸ್ಲಿಂ ಹತ್ತಾರೆ, ಬಿಹಾರಿ ಹತ್ತಾರೆ, ಯಾರು ಬೇಕಾದ್ರೂ ಹತ್ತಾರೆ. ನಾನು ಕ್ಯಾಶ್ ನೋಡ್ಕೊಂಡು ನಾನು ದುಡ್ಡು ನೋಡೋನಲ್ಲ, ಕ್ಯಾಶ್ ನೋಡ್ಕೊಂಡು ನಾನು ಜೀವನ ಮಾಡೋನು ಅಲ್ಲ, ಕ್ಯಾಶ್ ನೋಡ್ಕೊಂಡು ಕಸ್ಟಮರ್ನು ಹಚ್ಚೋನಲ್ಲ. ಮನುಷ್ಯಗಳು ಅಂತ.
ಹೌದು ಹೌದು ಗುರುಗಳೇ. ಆಕ್ಚುಲಿ ನಾನು ಓದಿದ್ದೆಲ್ಲ ನೆಹರು ಸ್ಕೂಲಲ್ಲಿ ಚಾಮರಾಜಪೇಟೆಯಲ್ಲಿ ಇರೋದು. ಅಲ್ಲಿ ತಮಿಳು, ಹಿಂದಿ, ಇಂಗ್ಲಿಷು ಪ್ರತಿಯೊಬ್ರು ಎಲ್ಲ ಬಂದು ಓದ್ತಿದ್ರು. ನನ್ಗೆ ಆಕ್ಚುಲಿ ಮುಸ್ಲಿಂ ಫ್ರೆಂಡ್ಸು ಇದ್ದಾರೆ, ನನ್ಗೆ ಎಷ್ಟೊಂದ್ ಜನ ಮುಸ್ಲಿಂ ಫ್ರೆಂಡ್ಸು ಇದ್ದಾರೆ, ತಮಿಳ್ ಫ್ರೆಂಡ್ಸು ಇದ್ದಾರೆ, ಪ್ರತಿಯೊಂದೊಬ್ರು ಫ್ರೆಂಡ್ಸ್ ಇದ್ದಾರೆ ಗುರುಗಳೇ. ಆಯ್ತು, ಅದೊಂದು ಒಂದು ಕಡೆ. ಇಲ್ಲಿ ಜಾತಿ ಬೇರೆ ಆಗಿರೋ ಕಾರಣಕ್ಕೆ ಒಪ್ಪಲ್ಲ ಅನ್ನೋ ಮಾತು ಬಂತ, ಅಥವಾ ಏನ್ ಕಾರಣಕ್ಕೆ ಅವ್ರು ಬೇಡ ಅಂದ್ರು? ಮಾತು ಒಪ್ಪಲ್ಲ ಅಂತ ಬರ್ಲಿಲ್ಲ ಗುರುಗಳೇ. ಇಲ್ಲಿ ಏನಾಗಿತ್ತು ಅಂತಂದ್ರೆ ಅವರು ನಡವಳಿಕೆ ಸರಿ ಇರ್ಲಿಲ್ಲ. ಬೇಡ ನಿನ್ ಮದ್ವೆ ಆಗ್ಬೇಡ, ಅವರು ಇದಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಮಾತು ಬಂತು ಗುರುಗಳೇ. ಅಂದ್ರೆ ಯಾರ ನಡವಳಿಕೆ ಸರಿ ಇಲ್ಲ? ಅಂದ್ರೆ ಅವ್ರ ಮನೆಯವ್ರ ನಡವಳಿಕೆ ಸರಿ ಇಲ್ಲ ಅಂತ ನಿಮ್ಮ ಅಪ್ಪ ಅಮ್ಮ ಹೇಳಿದ್ದು? ನಮ್ಮ ಅಪ್ಪ ಅಮ್ಮ ಆಕ್ಚುಲಿ ಒಂದೇ ರೋಡಲ್ಲೇ ಇದ್ದಿದ್ದು. ಸೊ ಈ ಮುಂಚೆನೆ ಪರಿಚಿತರಾದ್ರೂ ಈ ಕಾರಣಕ್ಕೆ ಪರಿಚಿತರಲ್ಲ, ಅಂದ್ರೆ ಮುಂಚೆಯಿಂದ ಸಹಜವಾಗಿ ಪರಿಚಯ, ಬಟ್ ಈ ಕಾರಣ ಬಂದಾಗ ಅವ್ರಿಗೆ ಗೊತ್ತಿತ್ತು ಮುಂಚೆನೆ ನಿಮ್ ತಂದೆ ತಾಯಿಗೆ? ನಮ್ಮ ತಂದೆ ತಾಯಿಗೆ ಏನು ಗೊತ್ತಿರ್ಲಿಲ್ಲ ಗುರುಗಳೇ. ಅಲ್ಲ ಅವ್ರ ತಂದೆ ತಾಯಿ ಬಗ್ಗೆ ಗೊತ್ತಿತ್ತಾ? ಅವ್ರ ತಂದೆ ತಾಯಿ ಬಗ್ಗೆ ಗೊತ್ತಿತ್ತು. ಅವ್ರ ತಂದೆ ಬಂದು 2 ಆಟೋ ಮಾಡಿಕೊಂಡಿದ್ರು, ಮತ್ತೆ ಒಂದು ಬಸ್ ಓಡಿಸ್ತಿದ್ರು. ಪ್ರತಿಯೊಂದು ಅವರು ಬಸ್ ಓಡಿಸ್ಬಿಟ್ಟು 2 ಆಟೋ ಕಲೆಕ್ಷನ್ಗೂ ಕೊಟ್ಟಿದ್ರು. ಅದು ಇಷ್ಟು ಅಂತ ಬರ್ತಿತ್ತು, ಎಲ್ಲ ಮಾಡ್ಕೊಂಡು ಚೆನ್ನಾಗೇ ಇದ್ರು. ಆಯ್ತು, ಮದುವೆಗೆ ಇವ್ರು ಯಾರು ಬರ್ಲಿಲ್ಲ. ಸೊ ನೀವು ಎಲ್ಲಿ ದೇವಸ್ಥಾನದಲ್ಲಿ ಮದುವೆ ಆದ್ರಾ? ದೇವಸ್ಥಾನದಲ್ಲಿ ಮದುವೆ ಆದ ಗುರುಗಳೇ. ಇದು ನಾಗರಬಾವಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ. ನನ್ನ ಮನೆ ದೇವ್ರು ವೆಂಕಟೇಶ್ವರ ಸ್ವಾಮಿ, ಮನೆ ದೇವ್ರು ಹೆಣ್ ದೇವ್ರು ಬಂದು ನಾಡ ಮಾರಮ್ಮ. ಆಗ್ಲಿ, ಆಯ್ತು. ಬಟ್ ನಿಮ್ ತಂಗಿ ಬಂದಿದ್ರಾ? ಯಾರು ನನ್ನ ಮನೆಯವ್ರು ಯಾರು ಬಂದಿರ್ಲಿಲ್ಲ ಗುರುಗಳೇ. ಆದ್ರೆ ಹುಡುಗಿ ಮನೆ ಕಡೆ ಅವ್ರನ್ನ ಎಲ್ಲಾರನು ಒಪ್ಸಿ ಮಾಡಿ ಮದ್ವೆಗೆ ಏನ್ ಖರ್ಚಾಗುತ್ತೋ ಪ್ರತಿಯೊಂದು, ನಾನೊಬ್ಬ ಏನು ಕ್ಯಾಬ್ ಡ್ರೈವರು, ಆಟೋ ಡ್ರೈವರು ಅನ್ಕೊಂಡು ನನ್ ಜೀವನ ಮಾಡದೇ ಇರೋರ್ನಲ್ದೇರೆ ನಾನ್ ಪ್ರತಿ ಒಂದೂನು ನನ್ ಕೈಯಿಂದ ಹಾಕೊಂಡು ನಾನ್ ಮದುವೆ ಮಾಡ್ಕೊಂಡೆ. ಅವತ್ತಿಗೆ ನನ್ನ 26ನೇ ವಯಸ್ಸಿಗೆ ಒಂದು ಇಂಡಿಕಾ, ಒಂದು ಎಕ್ಸೆಂಟ್, ಒಂದು ETS ಗಾಡಿಗೆ 3 ಗಾಡಿ ಓನರ್ ಆಗಿದೆ. ಬಾಡಿಗೆಗೆ ಬಿಟ್ಟಿದ್ರಾ? ಅದೆಲ್ಲ ಬಾಡಿಗೆಗೆ ಬಿಟ್ಟಿದೆ ಗುರುಗಳೇ. ಆಯ್ತು, ಬಾಡಿಗೆಗೆ ಬಿಟ್ಟು ಇವಾಗ ಅಕಸ್ಮಾತ್ ನನ್ಗೇನಾದ್ರು ಆಕ್ಸಿಡೆಂಟ್ ಆದ್ರೂನು ನಾನ್ ಮನೇಲಿ ಕೂತಿದ್ರು ಒಂದು 1000ದಿಂದ 1,500 ರೂಪಾಯಿ ಮನೆಗ್ ಬರೋವಷ್ಟು ನಾನ್ ಮಾಡಿಟ್ಟಿದ್ದೆ ಗುರುಗಳೇ. ಯಾಕೆ ಅಂದ್ರೆ ಒಬ್ರು ಜೀವನದ ಬಗ್ಗೆ ಮಾತಾಡ್ತಾ ಇದ್ದಾಗ ಇನ್ನೊಂದು ಒಬ್ರು ತಿಳ್ಕೊಂಡು ನಾನು ಯೋಚನೆ ಮಾಡ್ದೆ, ಆತರ ಯೋಚನೆ ಮಾಡಿ ಇವತ್ತು ತಿಂದ್ಬಿಟ್ಟು ಇವತ್ತು ಹಾಳು ಮಾಡೋದು ಜೀವನ ನಂದಲ್ಲ ಗುರುಗಳೇ. ಮುಂದಕ್ಕೆ ಒಂದ್ ಲೈಫ್ ಏನಾದ್ರು ಒಂದ್ ಆಗುತ್ತೆ, ಏನೋ ಒಂದ್ ಮಾಡ್ಬೇಕು ಅನ್ನೋ ಇದಕ್ಕೋಸ್ಕರ ನಾನ್ ಮಾಡಿಟ್ಟಿದ್ದೆ ಗುರುಗಳೇ. ಸಂತೋಷ. ಮದ್ವೆಗೋಸ್ಕರ ಒಂದ್ ಸ್ವಲ್ಪ ದುಡ್ಡು ಎತ್ ಮಡಗಿದ್ದೆ ಗುರುಗಳೇ. ಇವಾಗ ಆಕ್ಚುಲಿ ನಾನು ಆ ಟೈಮಲ್ಲಿ ನನ್ ಮದುವೆನೂ ಆಗ್ಬೇಕಾಗಿರ್ಲಿಲ್ಲ, ನಾನ್ ಸಪ್ರೇಟ್ ಆಗಿ ಇದ್ದೆ ಗುರುಗಳೇ. ಆ ಹೆಣ್ಣು ಅದನ್ನ ಅರ್ಥ ಮಾಡ್ಕೊಂಡು ಹೋಗುವಷ್ಟಿದ್ರ? ಯಾರು? ಅವ್ರ ಅರ್ಥ, ಹೌದೌದು. ನನ್ನ ಹೆಂಡತಿ ನನ್ನನ್ನ ಅರ್ಥ ಮಾಡ್ಕೊಂಡು ನನ್ ಕಷ್ಟಕ್ಕೆ, ಆಕ್ಚುಲಿ ನನ್ ಮದ್ವೆಗೆ ಒಂದು 3 ತಿಂಗಳು ಟೈಮ್ ಇತ್ತು ಗುರುಗಳೇ. ಆಕ್ಚುಲಿ ನಮ್ಮ ಅಜ್ಜಿ ಸತ್ತೋದ್ರು. ಅವಾಗ 3 ತಿಂಗಳು ಟೈಮ್ ಇದ್ದಾಗ ನಾನು ಏನ್ ಮಾಡ್ದೆ, ನಮ್ಮ ಅಜ್ಜಿ ಇದಾರಲ್ಲ ಬಿಡು, ಯೋಚನೆ ಮಾಡೋದ್ ಬೇಡ, ನಮ್ಮ ಅಜ್ಜಿ ಏನಾದ್ರು ಕೊಡ್ತಾರೆ, ಅವ್ರ ಮನೇನೆ ಕೊಡ್ತೀನಿ ಅಂತ ಹೇಳಿದಾರೆ, ಅಲ್ಲೇ ಇಟ್ಕೊಂಡ್ ಜೀವನ ಮಾಡ್ಕೊಂಡು ನಮ್ಮ ಅಜ್ಜಿನೂ ನೋಡ್ಕೊಂಡು ಹೋಗೋಣ ಅಂತ ನಾನು ಇದ್ದಿದ್ದೆ ಗುರುಗಳೇ. ಅದೇನೋ ಕಾರಣ ಬಂದು ನಮ್ಮ ಅಜ್ಜಿ ತೀರೋದ್ರು ಗುರುಗಳೇ. ಆಯ್ತಪ್ಪ, ಇಲ್ಲಿಗೆ ಬಾ. ಈಗ ಸಂಸಾರದ ಹೇಳು. ಅದಾಯ್ತು, ಮದ್ವೆ ಆದ್ಮೇಲೆ ಏನಾಯ್ತು ಅಂತ? ಅದಾದ್ಮೇಲೆ 15 ದಿವಸ ನನ್ ಮದ್ವೆ ಆಗ 15 ದಿವಸಕ್ಕೆ ಲಾಕ್ಡೌನ್ ಆಗೋಯ್ತು ಗುರುಗಳೇ. ನನ್ನ ಜೋಬಲ್ಲಿ ಇದ್ದಿದ್ದು ಬರೀ 10,000 ರೂಪಾಯಿ ಅಷ್ಟೇ. 10,000 ರೂಪಾಯಿಲಿ ಇವಾಗ ಒಂದು ತಿಂಗಳು ಬಾಡಿಗೆ ಕಟ್ಲಾ, ಇಲ್ಲ ಕರೆಂಟ್ ಬಿಲ್ ಕಟ್ಲಾ, ನೀರ್ ಬಿಲ್ ಕಟ್ಲಾ, ಏನ್ ಮಾಡ್ಲಿ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅಂದ್ರೆ ದುಡಿಮೆ ನಿಂತಿತ್ತು ಅವತ್ತಿಗೆ? ನಿಂತಿತ್ತು ಅವಾಗ ಲಾಕ್ಡೌನ್ ಅಲ್ಲಿ, ಫಸ್ಟ್ ಲಾಕ್ಡೌನ್ ಅಲ್ವಾ ಗುರುಗಳೇ. ಬಹಳ ಭಯಂಕರವಾಗಿ ಇತ್ತು ಅದು. ಅವಾಗ ಎಲ್ಲ ಲಾಕ್ಡೌನ್ ಎಲ್ಲ ಮಾಡ್ಬಿಟ್ರು. ನನ್ನ ಹತ್ರ ಜೀವನ ಇರ್ಲಿಲ್ಲ. ನಮ್ಮಪ್ಪ ನನ್ಗೆ 26 ವರ್ಷ ಆಗಿದ್ರು ನಮ್ಮಪ್ಪ ಒಂದು ಕರೆಂಟ್ ಬಿಲ್ ಕಟ್ಟು, ನೀರ್ ಬಿಲ್ ಕಟ್ಟು, ಬಾಡಿಗೆ ಕಟ್ಟು, ಯಾವ್ದೂ ನನ್ನ ಮೇಲೆ ಪ್ರೆಷರ್ ಆಗ್ತಿರ್ಲಿಲ್ಲ. ಪಾಪ ಎಲ್ಲ ಅವರೇ ಮಾಡ್ಕೊಂಡು ಹೋಗ್ತಾ ಇದ್ರು. ಎಲ್ಲ ಅವರೇ ಮಾಡ್ಕೊಂಡು ಹೋಗ್ತಿದ್ರು. ನನ್ ಮೇಲೆ ಯಾವ್ದು ಪ್ರೆಷರ್ ಇರ್ತಿರ್ಲಿಲ್ಲ. ಮದ್ವೆ ಆದ್ಮೇಲೆ ಈ ತರ ಇರುತ್ತಾ, ಹಿಂಗಿರುತ್ತಾ ಅಂತ ಅವಾಗ ಯೋಚನೆ ಮಾಡ್ಕೊಂಡು ಆಗಿದ್ದಾಗ್ಲಿ ತಲೆ ಕೆಡ್ಸ್ಕೊಳಕ್ ಬೇಡ, ಮದ್ವೆ ಮಾಡ್ಕೊಂಡಿದ್ದೀನಿ, ಯಾರಿಗೇನು ನಾನು ಎದುರಾಕೊಂಡು ನಾನು ಯಾರನ್ನೇನು ನಾನು ಮದ್ವೆ ಮಾಡ್ಕೊಂಡಿಲ್ಲ. ನಾನು ಎಲ್ಲಾರ್ಗು ಕಾರ್ಡ್ ಕೊಟ್ಟು ನಾನು ಮದ್ವೆ ಮಾಡ್ಕೊಂಡಿದ್ದೀನಿ. ನನ್ನ ಹೆಂಡ್ತಿನ ನಾನ್ ಚೆನ್ನಾಗ್ ಸಾಕ್ಬೇಕು. ನಾನ್ ತಿಂತೀನೋ ಬಿಡ್ತೀನೋ ನನಗ್ ಗೊತ್ತಿಲ್ಲ, ನನ್ನ ಹೆಂಡ್ತಿನ ನಾನ್ ಚೆನ್ನಾಗ್ ಸಾಕ್ಬೇಕು ಅಂತ ನನ್ ಜೀವನದಲ್ಲಿ ನಂದು ಇದ್ದಿದ್ದು. ಇವಾಗ್ಲೂ ಅಷ್ಟೇ, ಇವಾಗ್ಲೂ ಇದ್ದಿದ್ದು ಅಷ್ಟೇ ಇದ್ದಿದ್ದು.
ಆಯ್ತು. ಅದೇನಾಯ್ತು ಅಂತ ಅಂದ್ರೆ ನನ್ನ ಮಿಸಸ್ ಅವರ ಫ್ರೆಂಡ್ದು ಒಂದು ಮದುವೆ ಆಯ್ತು. ಅಂದ್ರೆ ಅಲ್ಲಿವರೆಗೂ ಎಲ್ಲ ಚೆನ್ನಾಗೇ ಇತ್ತು, ಎಲ್ಲಾನು ಚೆನ್ನಾಗೇ ಇತ್ತು. ಈ ಮಧ್ಯೆ ಪ್ರತಿಯೊಂದು ಅಪ್ಪ ಅಮ್ಮನ್ ಸಂಪರ್ಕಿಸಿದ್ರ ಅಥವಾ ಅವ್ರನ್ನ ನೋಡ್ಕೊಂಡು ಹೋಗ್ತಿದ್ರ ಅಥವಾ ಏನಾಯ್ತು ಆ ಕಡೆಯಿಂದ? ಇಲ್ಲ ನೋಡ್ಕೊಂಡು ಹೋಗ್ತಿದ್ದೆ. ನಮ್ಮ ಅಪ್ಪ ಅಮ್ಮನ್ನು ನೋಡ್ಕೊಂಡು ಹೋಗ್ತಾ ಇದ್ದೆ. ಅವ್ರಿಗೆ ಏನ್ ಬೇಕು ಅವ್ರಿಗೂ ತಂದು ಕೊಡ್ತಿದ್ದೆ. ನನ್ನ ಮನೆಗೆ ಏನ್ ಬೇಕು ನಾನ್ ತಂದು ಕೊಡ್ತಾ ಇದ್ದೆ. ಯಾಕೆಂದ್ರೆ ನಾನ್ ಸಪ್ರೇಟ್ ಆಗಿರ್ಬೇಕು, ನನ್ಗೂ ಕಷ್ಟ ಸುಖ ಗೊತ್ತಾಗ್ಲಿ ಅಂತ ಅನ್ಬಿಟ್ಟು 4 ವರ್ಷದಿಂದಾನು ನಾನ್ ಸಪ್ರೇಟ್ ಆಗಿದ್ದೆ ಗುರುಗಳೇ. ಪ್ರತಿಯೊಂದು ಅವಳಿಗೂ ಏನು ನಾನ್ ಕಷ್ಟ ಕೊಟ್ಟಿಲ್ಲ ಗುರುಗಳೇ. ಲವ್ ಮ್ಯಾರೇಜ್ ಮದುವೆ ಮಾಡ್ಕೊಂಡಿದ್ರು ಪ್ರತಿಯೊಂದು ಅವಳು ಆಕ್ಚುಲಿ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಬತ್ತೆ ಪಾಪ. ಅವ್ರ ಮನೆಯಲ್ಲಿ ಕೆಲ್ಸಕ್ಕೆ ಕಳಿಸ್ತಾ ಇದ್ರು. ಕಾಲೇಜ್ನ ಬಿಡಿಸ್ಬಿಟ್ಟು ಅವ್ರ ಮನೆಯಲ್ಲಿ ಅವಳನ್ನ ಕೆಲ್ಸಕ್ಕೆ ಕಳಿಸ್ತಾ ಇದ್ರು. 1300 ರೂಪಾಯಿಗೆ ಕೆಲ್ಸಕ್ಕೆ ಕಳಿಸ್ತಾ ಇದ್ರು. ಬೇಡ ನೀನ್ ಆ ಕೆಲ್ಸಕ್ಕೆ ನೀನೇನು ಹೋಗ್ಬೇಡ, ನಾನು ನಿನ್ನ ನೋಡ್ಕೊಳ್ತೀನಿ, ತಲೆ ಏನು ಕೆಡಿಸ್ಕೊಳಕ್ ಹೋಗ್ಬೇಡ ಅದ್ರ ಬಗ್ಗೆ, ನಾನು ನಿನ್ನ ಚೆನ್ನಾಗೇ ಸಾಕ್ತೀನಿ. ನಿನ್ಗೇನು ಊಟ ಬಟ್ಟೆ ಒಡವೆ ಏನ್ ಬೇಕು ಹೇಳು, ನಿನ್ ಕೈನ ಮುಂದೆ ನಾನು ಪ್ರತಿಯೊಂದೆಲ್ಲ ನಾನು ಮಾಡ್ಕೊಡ್ತೀನಿ. ಆಯ್ತು. ಹೆಂಡತಿ ನೋಡ್ಕೊಂಡ್ರೆ ಇಲ್ಲಿ ಅಪ್ಪ ಅಮ್ಮನೂ ಕೂಡ ನಿಮ್ಮಂತೆ ಅಥವಾ ನಿಮ್ಮ ಸಂಪರ್ಕಕ್ಕೆ ಬಂದ್ರು, ಎಲ್ಲ ಚೆನ್ನಾಗಿ ನಡೀತಿತ್ತು. ಬಟ್ ಇದೇನು ಹೇಳಿದ್ರೆ ಏನು ನಿಜವಾದ ಸಮಸ್ಯೆ ಇಲ್ಲಿಂದ ಅಂತ? ಇಲ್ಲಿಂದ ಸ್ಟಾರ್ಟ್ ಆಯ್ತು. ಹೆಂಗೆ ಅಂದ್ರೆ ಆಕ್ಚುಲಿ ಒಂದು ವರ್ಷದಿಂದ ಒಂದು ಮದುವೆ ಆಯ್ತು ಗುರುಗಳೇ. ಅವಳ ಫ್ರೆಂಡದು ಒಂದು ಮದುವೆ ಆಯ್ತು. ಪಾಪ ಅವ್ರ ಅಪ್ಪ ಅಮ್ಮನು ಕಷ್ಟಪಟ್ಟು ಸಂಪಾದನೆ ಮಾಡಿ, ಅವ್ರ ಅಪ್ಪ ಅಮ್ಮ ಭಟ್ರು ಸಂಪಾದನೆ ಮಾಡಿ ಮಗಳನ್ನ ಒಂದು ಊರಿಗೆ ಮದುವೆ ಮಾಡ್ಕೊಟ್ರು. ಮದುವೆ ಮಾಡ್ಕೊಟ್ಮೇಲೆ ಅವಳು ಹುಡುಗನ ಹತ್ರ 1 ತಿಂಗಳು ಬಾಳ್ದಿರ ಇಲ್ಲಿ ಮನೆ ಹತ್ರ ಯಾವ್ದೋ ಒಂದು ಹುಡುಗನ ನೋಡ್ಕೊಂಡಿದ್ಲು. ಆಮೇಲೆ ನನ್ಗೆ ಇಷ್ಟ ಇಲ್ಲ, ಆ ಹುಡುಗ ಸರಿ ಇಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ 1 ತಿಂಗಳಿಗೆ ಮನೆಗ್ ಬಂದ್ರು. ಅವ್ರ ಅಪ್ಪ ಅಮ್ಮನ ಮನೆಗೆ ಆ ಹುಡುಗಿ ಬಂದ್ಲು. ಆಮೇಲೆ ಬಂದಾದ್ಮೇಲೆ ಏನಾಯ್ತು, ಆ ಹುಡುಗಿಗೆ ಫೋನ್ ಸಿಕ್ತು. ಫೋನ್ ಸಿಕ್ಕದ್ಮೇಲೆ ನನ್ನ ಮಿಸಸ್ಸಿಗೆ ಫೋನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುದು. ಏನಂತ, ಚೆನ್ನಾಗಿದ್ದೇನೆ ಲೈಫ್ ಅಲ್ಲಿ, ಹಂಗೆ ಹಿಂಗೆ ಪ್ರತಿಯೊಂದು ನಮ್ ವಿಚಾರಗಳನ್ನ ಕೇಳ್ಕೊಳ್ತಾ ಇದ್ರಿ. ಕೇಳ್ಕೊಂಡು ಅವಳು ನನ್ನ ಹೆಂಡತಿನ ಏನ್ ಮಾಡಿದ್ಲು, ಜಾಸ್ತಿ ಫ್ರೆಂಡ್ ಅಂದ್ರೆ ಒಂದ್ ದಿನಕ್ಕೆ 1 hour ಮಾತಾಡ್ತಾ ಇದ್ದವರು ಪ್ರತಿ ದಿನನೂ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಾನು ಬೆಳಗ್ಗೆಯಿಂದ ಸಂಪಾದನೆ ಮಾಡ್ಕೊಂಡು ಈಚೆಗಡೆಯಿಂದ ಬೆಳಗ್ಗೆ 3 ಗಂಟೆ 4 ಗಂಟೆ 5 ಗಂಟೆ ಅನ್ನಂಗಿಲ್ದ ಎದ್ದೋಗಿ ನಾನು ಸಂಪಾದನೆ ಮಾಡ್ಕೊಂಡ್ಬಂದು ನಮ್ ಮಿಸಸ್ಗೆ ಒಂದು ಕಾಯಿಲೆ ಇತ್ತು. ಅಂದ್ರೆ ಕಾಯಿಲೆ ಅನ್ನೋದಲ್ಲ, ಅದು ಹಾರ್ಮೋನ್ ಇಂಬ್ಯಾಲೆನ್ಸ್. ಆಮೇಲೆ ಇನ್ನೊಂದೇನೋ ಒಂದು ಪ್ರಾಬ್ಲಮ್ ಇತ್ತು, PCOD ಅನ್ನೋದು ಒಂದಿತ್ತು. ಅದಕ್ಕೆ ಡಾಕ್ಟರ್ ಏನಂದ್ರು, ನೀನ್ ಬೇರೆ ಕಡೆ ಟೆಸ್ಟ್ ಮಾಡ್ಸಕ್ ಹೋದ್ರೆ ನಿನ್ಗೆ ಇಷ್ಟೆಲ್ಲ ಖರ್ಚಾಗುತ್ತಪ್ಪ, ನೀವು ನನ್ನ ಹತ್ರಕ್ಕೆ ಬಾ, ನಿನ್ ತಲೆಯನ್ನು ಕೆಡ್ಸ್ಕೊಳ್ಳೋದಕ್ ಹೋಗ್ಬೇಡ, ನನಗೆ ಫೀಸ್ ಏನು ಕೊಡಕ್ ಹೋಗ್ಬೇಡ. ನಿನ್ಗೆ ಅವ್ರನ್ನ ನೋಡೋದಕ್ಕೆ ಒಬ್ಬರನ್ನ ನೋಡೋದಕ್ಕೆ 500 ರೂಪಾಯಿ ತಗೊಳ್ತಿದ್ರು ಗುರುಗಳೇ. ಆ ಫೀಸು ನೀನೇನು ನನಗೆ ಕೊಡ್ಬೇಡ. ಆಕ್ಚುಲಿ ನೀನೊಬ್ಬ ಆಟೋ ಡ್ರೈವರ್ ಕಷ್ಟ ನನ್ಗೇನು ಅಂತ ನನಗೂ ಗೊತ್ತು. ಅವರು ಬಾಣಸ್ವಾಡಿಯಿಂದ JC ರೋಡ್ ಬರ್ತಾರೆ ಗುರುಗಳೇ ಪ್ರತಿದಿನ. ನನ್ಗೇನ್ ಕಷ್ಟ ಇದೆ ಅಂತ ನನಗ್ ಗೊತ್ತು, ನೀನ್ ಫೀಸ್ ಕೊಡ್ಬೇಡ, ಮಾತ್ರೆಗೆ ದುಡ್ಡು ಕೊಡು ಅಂತ ಅಂದ್ರು ಗುರುಗಳೇ. ಅಪ್ಪ ದೇವ್ರೆಲ್ಲೋ ನನ್ನ ಮನೆ ದೇವ್ರು, ನಾನ್ ಯಾರಿಗೇನ್ ಒಳ್ಳೇದ್ ಮಾಡಿದ್ನೋ ನನ್ಗೆ ಇವತ್ತು ಇವ್ರು ಒಳ್ಳೇದ್ ಮಾಡಕ್ ಬರ್ತಾವ್ರೆ ಅಂತ ಅನ್ಬಿಟ್ಟು ನಾನೇನ್ ಮಾಡಿ, ಸರಿ ಒಳ್ಳೆ ಆಯ್ತು, ನಿಮ್ಗೆ ಏನ್ ಹೇಳ್ತಿರೋ ಅದನ್ನೆಲ್ಲ ನಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಎಲ್ಲ ಅವ್ರು ಹೇಳ್ದಂಗೆ ನಾನ್ ಮಾಡ್ಕೊಂಬಂದೆ. ಫಸ್ಟ್ ಅವ್ರು ಏನಂದ್ರು, ಸ್ಕ್ಯಾನಿಂಗ್ ಗಳು ಮಾಡಿಸ್ಕೊಂಡ್ಬರ್ಬೇಕಪ್ಪ, ನೀನ್ ಈ ತರ ಸ್ಕ್ಯಾನಿಂಗ್ ಗಳು ಮಾಡಿಸ್ಕೊಂಬ, ನಾನು ಆಮೇಲೆ ಪ್ರತಿಯೊಂದು ಏನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನೋ ಅದನ್ನ ಸ್ಟಾರ್ಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಅಂದ್ರು ಗುರುಗಳೇ. ಸರಿ ಆಯ್ತು, ನಾನು ಸ್ಟಾರ್ಟ್ ಮಾಡ್ತೀನಿ ಗುರುಗಳೇ, ಅದ್ ಏನ್ ಮಾಡ್ಬೇಕು ಹೇಳಿ ಅಂತ ಅಂದ್ರು. ಆಮೇಲೆ ಅವರು ಸ್ಕ್ಯಾನಿಂಗ್ ಗಳಿಗೆ ಬರ್ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಒಂದು 35,000 ಸ್ಕ್ಯಾನಿಂಗು, ಒಂದು 45,000 ಸ್ಕ್ಯಾನಿಂಗು, ಒಂದು 12,000 ಸ್ಕ್ಯಾನಿಂಗು, ಆಮೇಲೆ ಬ್ಲಡ್ ಟೆಸ್ಟ್ ಮಾಡೋದಿಕ್ಕೆ ಅದು ಯಾರೋ 16,000 ರೂಪಾಯಿ ಸ್ಕ್ಯಾನಿಂಗ್ ಅಂತ ಹೇಳಿದ್ರು. ನಾನು ಹೇಳಿದೆ, ಸರ್ ನನ್ನ ಕೈಲಿ ಇಷ್ಟೊಂದು ನನ್ ಕಟ್ಟೋ ಪರಿಸ್ಥಿತಿ ಇಲ್ಲ ಸರ್, ಆಕ್ಚುಲಿ ನಾನು ಲವ್ ಮ್ಯಾರೇಜ್ ಮದುವೆ ಮಾಡ್ಕೊಂಡಿರೋದು, ನಾನು ಈ ತರ ಪರಿಸ್ಥಿತಿಲಿ ಇದ್ದೀನಿ. ನಾನು ಒಂದು ಆಟೋ ಡ್ರೈವರ್ ಆಗಿ ನಾನು ಒಂದ್ ದಿನಕ್ಕೆ 2,000 ರೂಪಾಯಿ ದುಡಿಬಹುದು. 2,000 ರೂಪಾಯಿನೂ ನಾನು ಹಾಸ್ಪಿಟ್ಲಿಗೆ ಕಟ್ಬಿಟ್ರೆ ನನ್ನ ಮನೆ ನಡೆಸೋದಕ್ಕೆ ನನಗೆ ಬೇರೆ ಆದಾಯ ಇಲ್ಲ. ಪ್ರತಿಯೊಂದು ಗಾಡಿಗಳು ನಿಂತ್ಕೊಂಡಿದಾವೆ, ಡ್ರೈವರ್ಗಳು ಯಾರು ಇಲ್ಲ ನನ್ನ ಹತ್ರ. ಹಿಂಗೆಲ್ಲಾ ಗಾಡಿಗಳು ನಿಂತ್ಕೊಂಡಿದಾವೆ, ಎಲ್ಲಾ ಟೆನ್ಷನ್ ನನ್ನ ತಲೆ ಮೇಲೆ ಕೂತಿದೆ, ಎಲ್ಲಾನು ಪ್ರತಿಯೊಂದು ನಾನೇ ಮಾಡ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಅಂತ ಅಂದೆ. ಸರಿ ಆಯ್ತು, ನೀನ್ ತಲೆಗೆಡ್ಸ್ಕೊಳಕ್ ಹೋಗ್ಬೇಡಪ್ಪ ಅದಕ್ಕೂ ಅಂತ ಅಂದ್ಬಿಟ್ಟು ಅವ್ರೇನ್ ಮಾಡಿದ್ರು, ಈ ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಬರೀತಾರಲ್ಲ ಗುರುಗಳೇ, ಆ ಪ್ರಿಸ್ಕ್ರಿಪ್ಷನ್ ಅಲ್ಲಿ ನನ್ ಕಡೆಯಿಂದ ಪೇಷಂಟ್ ಇವರು 10% ಡಿಸ್ಕೌಂಟ್ ಕೊಡಿ
12% ಡಿಸ್ಕೌಂಟ್ ಕೊಡಿ ಅನ್ನೋದೆಲ್ಲ ಬರ್ಕೊಟ್ರು ಅವರು. ಪಾಪ ಆ ಸ್ಕ್ಯಾನಿಂಗ್ ಅವರು ಡಾಕ್ಟರ್ಗೆ ಮರ್ಯಾದೆ ಕೊಟ್ಟೋದಲ್ದೆ ನನ್ಗೂ ಮರ್ಯಾದೆ ಕೊಟ್ರು. ಯಾಕೆಂದ್ರೆ ಒಬ್ಬ ಆಟೋ ಡ್ರೈವರ್ ಕಷ್ಟ ಯಾರ್ಗ ಅರ್ಥ ಆಗುತ್ತೋ ಅರ್ಥ ಆಗಲ್ಲ ಗೊತ್ತಿಲ್ಲ. ಒಬ್ರು ಯೂನಿಫಾರ್ಮ್ ನೋಡಿದ್ಮೇಲೆ ಒಬ್ರಿಗೆ ಅರ್ಥ ಆಗುತ್ತೆ, ಓ ಇವ್ನ ಆಟೋ ಡ್ರೈವರು, ಓ ಇವ್ನ ಕ್ಯಾಬ್ ಡ್ರೈವರು ಅನ್ನೋದು ಗೊತ್ತಾಗುತ್ತೆ. ನಾನು ಅವ್ರ ಹತ್ರ ಹೋಗಿ ಅವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ, ಸರ್ ನನ್ನ ಪರಿಸ್ಥಿತಿ ಹಿಂಗಿದೆ ಸರ್, ನನ್ಗೆ ಈ ತರ ಮಕ್ಳಾಗಿಲ್ಲ ಸರ್, 2 ವರ್ಷ ಆಗೋಯ್ತು, ನನ್ಗೆ ಈ ತರ ಪ್ರಾಬ್ಲಮ್ ಆಗಿದೆ, ನಮ್ಮ ಮಿಸ್ಸಸ್ ಈ ತರ ಪ್ರಾಬ್ಲಮ್ ಆಗಿದೆ ಸರ್, ಡಾಕ್ಟರ್ ಹಿಂಗೆಲ್ಲ ಮಾಡ್ಕೊಡ್ದು ಹೇಳ್ತಾವ್ರೆ ಸರ್. ಅವ್ರ ಹತ್ರನು 5% ಡಿಸ್ಕೌಂಟ್ ಗುರುಗಳೇ, 15%. ಮೆಡಿಕಲ್ ಫೀಲ್ಡ್ ಅಲ್ಲಿ ಯಾರು ಕೊಡ್ತಾರೋ ಕೊಡಲ್ಲೋ ಅನ್ನೋ ಗೊತ್ತಿಲ್ಲ. ಅದೇ ನನ್ ಡಾಕ್ಟ್ರು ಮತ್ತೆ ಸ್ಕ್ಯಾನಿಂಗ್ ಅವರು ಇಬ್ರು ನಂಗೆ ಡಿಸ್ಕೌಂಟ್ ಕೊಟ್ರು. ಇಷ್ಟೆಲ್ಲ ಏನ್ ನಾನು ಸ್ಕ್ಯಾನಿಂಗ್ ಮಾಡ್ಸೋದ್ನೋ ಅಷ್ಟಕ್ಕೆಲ್ಲ ಸ್ಕ್ಯಾನಿಂಗ್ಗೆ ಮ್ಯಾಕ್ಸಿಮಮ್ 1.5 ಲಕ್ಷ ಆಗುತ್ತೆ, ಅದ್ರಲ್ಲಿ ನೀನ್ 1 ಲಕ್ಷ ಕಟ್ಕೊಡಪ್ಪ, ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ನಿಂಗೆ ಅಂತ ಅಂದ್ರು. ಸರಿ ಆಯ್ತಣ್ಣ ನಾನು ಕಟ್ತೀನಿ ದುಡ್ಡನ್ನ ಅಂತ ಅನ್ಬಿಟ್ಟು ನಾನೇನ್ ಮಾಡಿದೆ, ನನ್ ಕೈಲಿ ಎಷ್ಟಾಗುತ್ತೋ, ನಾನ್ ಬೆಳಿಗ್ಗೆ ನಾನು ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆಟೋ ಡ್ರೈವರ್ಗಳಿಗೆ ಏನೇನ್ ಟೆನ್ಷನ್ ಇರುತ್ತೆ ಅಂತ ನಿಮ್ಗೂ ಗೊತ್ತಿರುತ್ತೆ ಅಂತ ತಿಳ್ಕೊಳ್ತೀನಿ. ಅವ್ನಿಗೆ ಏನೇನ್ ಚಟ ಇರುತ್ತೋ ಏನೇನ್ ಬಿಡುತ್ತೋ ಅದೆಲ್ಲ ನಿಮ್ಗೂ, ನಾ ಚಟನೆಲ್ಲ ಸೈಡ್ಗೆ ಇಟ್ಬಿಟ್ಟು ಊಟ ತಿಂಡಿನೂ ಬಿಟ್ಬಿಟ್ಟು ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ತಿದ್ದೆ. 10 ರೂಪಾಯಿ ಈಚೆಗಡೆ ತಿಂದ್ರೆ 50 ರೂಪಾಯಿ 70 ರೂಪಾಯಿ 80 ರೂಪಾಯಿ ಬೇಕಾಗಿತ್ತು, ಇಂದಿರಾ ಕ್ಯಾಂಟೀನಲ್ಲಿ ತಿಂದ್ರೆ 10 ರೂಪಾಯಿ. ಜೀವನ ಚೆನ್ನಾಗಿತ್ತು ಅವಾಗ. ಆಮೇಲೆ ಏನ್ ಮಾಡಿದೆ, ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಸರಿ ಆಯ್ತು, ಎಲ್ಲ ಮಾಡಿದ್ರು. ನೋಡಪ್ಪ ಅವ್ರಿಗೆ ಈ ತರ ಎಲ್ಲ ಪ್ರಾಬ್ಲಮ್ಗಳಿದೆ, ನೀನು ವಾರಕ್ಕೆ ಅವ್ರಿಗೆ ಇಷ್ಟು ಮಾತ್ರೆ ನುಂಗಿಸ್ಬೇಕು, ಇಷ್ಟು ಖರ್ಚಾಗತ್ತೆ, ನಿನ್ ಕೈಯಲ್ಲಿ ಆಗತ್ತಾ ಅಂತ ಕೇಳೋದು. ಎಷ್ಟಾಗತ್ತೆ? ಮಾತ್ರೆಗೆ ಒಂದು ವಾರಕ್ಕೆ 4,500 ರೂಪಾಯಿ ಖರ್ಚಾಗತ್ತೆ ಅಂದ್ರು. ಅದು ನೀನು ಸರಿ ಮಾಡಿಸ್ಕೊಂಡ್ಲಿಲ್ಲ ಅಂದ್ರೆ ಅದು ಕ್ಯಾನ್ಸರ್ ಟರ್ನ್ ಆಗತ್ತೆ ಅನ್ನೋದು ಡಾಕ್ಟರ್ ಹೇಳಿದ್ರು. ಅವಾಗ ನನ್ಗೇನಾಯ್ತು, ಇದ್ದಿದ್ದು ನನ್ಗೆ ಟೆನ್ಷನ್ ಜಾಸ್ತಿ ಆಗೋಯ್ತು. ಕ್ಯಾನ್ಸರ್ ಟರ್ನ್ ಆಗುತ್ತಾ? ಕ್ಯಾನ್ಸರ್ ಟರ್ನ್ ಆದ್ರೆ ಇನ್ನೆಷ್ಟೆಲ್ಲ ನಾನ್ ಖರ್ಚು ಮಾಡ್ಬೇಕು, ಏನ್ ಮಾಡ್ಬೇಕು, ಎತ್ತು ಮಾಡ್ಬೇಕು ಅನ್ನೋದು ಸ್ಟಾರ್ಟ್ ಮಾಡಿ, ಬೆಳಗ್ಗೆ ನಾನು ಎಷ್ಟು ಗಂಟೆಗೆ ಎದೊಳ್ತಾ ಇದ್ನೋ, ನನ್ಗೆ ಯಾವಾಗ ಎಷ್ಟ ಆಗುತ್ತೋ ಅವಾಗ ಎಷ್ಟ ಮಾಡ್ಕೊಂಡು ಮಕ ತೊಳ್ಕೊಂಡು ಯೂನಿಫಾರ್ಮ್ ಮಾಡ್ಕೊಂಡು ನಾನು ಸ್ಟಾರ್ಟ್ ಮಾಡ್ಕೊಂಡು ನಾನು ರೋಡ್ಗೆ ಹೋದ್ರೆ, ಭಗವಂತ ಇವತ್ತು ನಾನು ಇಷ್ಟು ಕಟ್ಟಬೇಕು, ನಾನು ಅವ್ರಿಗೆ ನನ್ಗೆ ದುಡ್ಡು ಕೊಡುವಪ್ಪ ಅಂತ ನಾನು ಕೇಳ್ಕೊಂಡು ನನ್ ಗಾಡಿ ಎತ್ತಿದ್ರೆ ಸ್ವಾಮಿ, ನಾನು ಅಷ್ಟು ಮುಗಿಸೋವರೆಗೂ ಗಾಡಿ ನನ್ನ ಗಾಡಿಯಿಂದ ಕೆಳಕ್ಕೆ ಇರ್ತಾ ಇರ್ಲಿಲ್ಲ, ಗಾಡಿಲೇ ಕುತ್ಕೊಳ್ತಾ ಇದೆ. ಅಷ್ಟು ನನ್ನ ಗಾಡಿನೂ ನನ್ಗೆ ಅಷ್ಟು ಜೀವನ ಕೊಡ್ತಾ ಹೋಗ್ತು. ಇಂತಿಂದ ಸಮಸ್ಯೆ ಏನಿಲ್ಲ ಗೋಗಳೇ. 1 ವರ್ಷದಿಂದ ಒಂದ್ ಮದ್ವೆ ಆಯ್ತು, ಅವಳ ಫ್ರೆಂಡ್ ಒಂದ್ ಮದ್ವೆ ಆಯ್ತು, ಅವ್ಳ ಗಂಡನ್ ಬಿಟ್ಬಿಟ್ಟು ಬಂದ್ ಮನೆಗ್ ಬಂದ್ಲು. ಮನೆಗ್ ಬಂದು ಒಂದೂವರೆ ವರ್ಷ ಸುಮ್ನೆ ಇದ್ಲು. ಅವ್ರ ಮನೇಲಿ ಹೂವ ಕಟ್ಕೊಂಡು ಕಷ್ಟ ಪಟ್ಕೊಂಡು, ಅವ್ರ ಅಪ್ಪ ಅವ್ರ ಅಮ್ಮ ಅವಳನ್ನ ಕೇರ್ ಮಾಡ್ತಿರ್ಲಿಲ್ಲ, ಅವ್ರ ಅಮ್ಮ ಕೇರ್ ಮಾಡ್ತಿದ್ರು. ಅವ್ರ ಅಮ್ಮನ ಹತ್ರ ಮಾತು ಬಿಟ್ಟಾದ್ಮೇಲೆ ನನ್ನ ಹೆಂಡತಿ ಹತ್ರ ಮಾತಾಡಕ್ ಸ್ಟಾರ್ಟ್ ಮಾಡಿದ್ಲು ಅವಳ ಫ್ರೆಂಡ್. ಆಯ್ತು, ಮಾತಾಡಿದ್ಲು. ನಾನೇನಂತಿದ್ದೆ, ಅಯ್ಯೋ ಫ್ರೆಂಡ್ಸ್ ತಾನೆ ಬಿಡು, ಯಾಕೆ ತಲೆ ಕೆಡ್ಸ್ಕೊಂತೀಯ, ತಲೆ ಕೆಡ್ಸ್ಕೊಂಬೇಡ ಬಿಡು, ಯಾರನ್ನ ಹತ್ರ ಬೇರೆಯವ್ರ ಹತ್ರ ಮಾತಾಡಿದ್ರೆ ನೀನ್ ತಲೆ ಕೆಡ್ಸ್ಕೊಬೇಕಾಯ್ತು. ಅವಳ ಫ್ರೆಂಡ್ ಅಲ್ವಾ, ಬಿಡು, ಯೋಚನೆ ಮಾಡೋದ್ ಬೇಡ, ಅವಳ ಫ್ರೆಂಡ್ ಹತ್ರ ಅಲ್ವಾ ಪಾಪ. ಅವಳು ಮನೇಲಿ ನನ್ ಮನೇಲೂ ನಮ್ಮ ಅಪ್ಪ ಅಮ್ಮನ್ಗೆ ಆಗಲ್ಲ ಅಂತ ಅಂದ್ಬಿಟ್ಟು, ನಮ್ಮಮ್ಮ ಏನೋ ಆಗಲ್ಲ ಅಂದ್ಬಿಟ್ಟು ನಮ್ಮಮ್ಮ ಏನೋ ಸುಮ್ನೆ ಕುತ್ಕೊಳ್ತಿರ್ಲಿಲ್ಲ. ಅವರು ಕೆಲಸ ಮಾಡ್ಕೊಡೋರು, ಅಡಿಗೆ ಯಾರೇ ಮಾಡಿದ್ರು ನಮ್ಮ ಮನೇಲಿ ನಮ್ಮಪ್ಪ ನಮ್ಮಮ್ಮ ಮಾಡಿದ್ರೆ ಇಲ್ಲ ನಾನ್ ಮಾಡಿದ್ರೆ ಮಾತ್ರ ಊಟ ಮಾಡ್ತಿದ್ರು ಅಷ್ಟೇ. ಇನ್ ಬೇರೆ ಯಾರೇ ಅಡಿಗೆ ಮಾಡಿದ್ರು ಊಟ ಮಾಡಲ್ಲ ನಮ್ಮಪ್ಪ. ಆತರ. ಯಾಕೆಂದ್ರೆ ನಮ್ಮಮ್ಮ ನನ್ಗೆ 7ನೇ ಕ್ಲಾಸಲ್ಲೇ ನನ್ಗೆ ಅಡಿಗೆ ಮಾಡೋದು ಹೇಳ್ಕೊಟ್ರು. ನಮ್ಮಮ್ಮಂಗೆ ಗರ್ಭಚೀಲ ಆಪರೇಷನ್ ಆಯ್ತು. ನಮ್ಮಮ್ಮ ದಿವಾನ್ ಮೇಲೆ ಕುತ್ಕೊಂಡು ಹೇಳ್ತಿದ್ರೆ ನಾನು ಅಡಿಗೆ ಮನೇಲಿ ನಿಂತ್ಕೊಂಡು ನಾನು ಕೆಲಸ ಮಾಡ್ತಿದ್ದೆ. ಅಮ್ಮ ಏನಾಗ್ಬೇಕಮ್ಮ, ಅಮ್ಮ ಇದಾಗ್ಬೇಕಮ್ಮ, ಅದಾಗ್ಬೇಕಮ್ಮ, ಪ್ರತಿಯೊಂದು ಎಲ್ಲ ಮಾಡ್ತಾ ಇದ್ದೆ. ಅವತ್ತಿಂದನು ನನ್ನ ಮನೇಲಿ ನನ್ನನ್ನ ಗಂಡ್ ಮಗ ಅಂತ ಸಾಕಿಲ್ಲ, ಹೆಣ್ಮಗ ಅಂತ ಸಾಕಿದ್ರು. ನನ್ ತಂಗಿನ ಗಂಡ್ ಮಗು ಅಂತ ಸಾಕಿದ್ರು. ಯಾಕೆಂದ್ರೆ ನನ್ ಮಗ ಹೇಳಿದ ಮಾತೆಲ್ಲ ಕೇಳ್ತಾನೆ, ನನ್ ಮಗ ಮುಂದಕ್ಕೆ ನನ್ ಕಷ್ಟಕ್ಕೆ ಆಗ್ತಾನೆ ಅಂತೆಲ್ಲ ಮಾಡಿದ್ರು. ಆದ್ರೆ ನಮ್ಮ ಅಪ್ಪ ಅಮ್ಮನ್ಗೆ ನಾನೊಂದು ಬೆಲೆ ಕೊಡ್ಲಿಲ್ಲ. ಅವತ್ತು ಮದ್ವೆ ಆಗ್ಬೇಡ ಅಂತ ಹೇಳಿದ್ರು, ನಾನ್ ಮದ್ವೆ ಮಾಡ್ಕೊಂಡೆ. ಯಾರಿಗೋಸ್ಕರ ನಾನ್ ಮದ್ವೆ ಮಾಡ್ಕೊಂಡೆ? ನಾನು ಮಾತು ಕೊಟ್ಟಿದ್ದೀನಿ. ಮಾತು ಕೊಟ್ರೆ ನನ್ ಯಾರು ಇದ್ ಮಾಡಕ್ ಆಗಲ್ಲ. ನನ್ ಆಕ್ಚುಲಿ ನನ್ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ನೀನ್ ಮಾತು ಕೊಟ್ರೆ ಗುರು, ನೀನ್ ಚೆನ್ನಾಗ್ ಮಾತು ಕೊಡ್ತೀಯ, ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನೀನ್ ಏನ್ ಬೇಕಾರ ಮಾಡು ಅನ್ನೋರು ನನ್ಗೆ ಪ್ರತಿಯೊಬ್ರು ಎಲ್ಲ ಹೇಳಿ 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 ನನ್ನ ತಗೊಂಡೋಗ್ ಟಾಪ್ ಮೇಲೆ ನಿಲ್ಸ್ಬಿಟ್ಟಿದ್ರು. ನಾನು ಆ ತರ ಇದ್ದೋನು ನನ್ ಮದ್ವೆ ಆದ್ಮೇಲೆ ಎಲ್ಲಾ ನಾನ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟೆ. ನನ್ಗೆ ಯಾವ್ದು ಬೇಡ, ನನಗ್ ನನ್ ಹೆಂಡ್ತಿ, ನನ್ನ ಮನೆ,
ನನ್ನ ಮನೇಲಿ ಇಂತಿಂತ ಐಟಮ್ ಇರ್ಬೇಕು, ಹಿಂಗಿರ್ಬೇಕು, ಎಲ್ಲ ಪ್ರತಿಯೊಂದು ಎಲ್ಲ ಮಾಡ್ಕೊಂಡ್ ಬಂದೆ ಗುರುಗಳೇ. ಆಯ್ತು, ಹೆಂಡತಿದ್ ಹೇಳಪ್ಪ, ಅದೇನಾಯ್ತು ಹೇಳು. ಏನು ಅಂತ ಅಂದ್ರೆ ಅವಳು ಫ್ರೆಂಡ್ ಅದು ನಾನು ಲವ್ ಮಾಡ್ತಾ ಇದೀನಿ ಹಂಗೆ ಹಿಂಗೆ ಅಂತ ಅಂದ್ಲು. ನಾನು ಹೇಳ್ದೆ ಆ ಹುಡುಗಿಗೆ, ನೋಡಮ್ಮ, ಯಾರನ್ನ ಲವ್ ಮಾಡ್ತೀನಿ? ಅವಳ ಫ್ರೆಂಡ್, ಅವಳು ನನ್ನ ಮಿಸಸ್ ಅವರ ಫ್ರೆಂಡ್ ಇದಾರಲ್ಲ, ಅವಳು ಇನ್ನೊಬ್ಳನ್ನ ಯಾರನ್ನ ಲವ್ ಮಾಡ್ತಿದ್ಲು. ಆಕ್ಚುಲಿ ಅವಳು ಮನೆ ಹತ್ರ ಇರೋಳ್ನ ಲವ್ ಮಾಡ್ತಿರ್ಲಿಲ್ಲ. ಇವಾಗ ಮದುವೆ ಮಾಡ್ಕೊಟ್ಟಿದ್ರಲ್ಲ ಊರಿಗೆ, ಅಂದ್ರೆ ಆ ಊರಿಗೆ ಮದುವೆ ಮಾಡ್ಕೊಟ್ಟಿದ್ರಲ್ಲ, ಆ ಊರಲ್ಲಿ ಇನ್ನೊಬ್ಬನ್ ಯಾರನ್ನೋ ನಾನು ಅವ್ರು ಹಿಂಗ್ ಕೇಳ್ತಾವ್ರೆ, ಅಣ್ಣ ನಾನ್ ಮದುವೆ ಮಾಡ್ಕೊಡ್ಲಾ ಹಂಗೆ ಹಿಂಗೆ ಅಂತ ಅಂದ್ಲು ನನ್ನ ಹತ್ರ. ನಾನು ಒಂದೇ ಮಾತು ಹೇಳಿದೆ, ಅಲ್ಲಮ್ಮ, ಇವಾಗ ನೀನ್ ನಿಮ್ಮ ಅಪ್ಪ ಅಮ್ಮ ಇಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿ ಮದುವೆ ಮಾಡ್ಕೊಟ್ಟವ್ರಲ್ವಾ, ಅವನ ಹತ್ರನೂ ಬಾಳ್ದಿರಾ, ಇವಾಗ ಇವನ ಹತ್ರನೂ ಬಾಳ್ದಿರಾ, ನೀನ್ ಇನ್ನೊಬ್ಬನ ಹತ್ರಕ್ಕೆ ಹೋಗ್ತಾ ಇದ್ದೆ, ಇದು ಸರಿನಾ ಇದು ಅಂತ ನಾನು ಕೇಳಿದೆ. ಅವಳು ಏನಂದ್ಲು, ಇಲ್ಲ ಅಣ್ಣ ಹುಡ್ಗ ಸರಿ ಇಲ್ಲ, ಹಂಗೆ ಹಿಂಗೆ, ಅವಳು ಸಂಪಾದನೆ ಮಾಡಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ಲು. ನಾನೇನಂದೆ, ಇದು ತಪ್ಪಾಗುತ್ತೆ, ಜನ ಬೇರೆ ತರ ನೋಡ್ತಾರೆ. ಒಂದು ಏರಿಯಾದಲ್ಲಿ ಒಂದು ಹುಡುಗಿ ವಿಚಾರನ ಪ್ರತಿಯೊಬ್ರು ಯೋಚನೆ ಮಾಡ್ತಿರ್ತಾರೆ, ಆ ಮನೆ ಹೆಂಗ್ ಬೆಳೆದಿರುತ್ತೆ ಏನೋ ಪ್ರತಿಯೊಂದು ಎಲ್ಲ ಯೋಚನೆ ಮಾಡ್ತಾ ಇರ್ತಾರಮ್ಮ, ಬೇಡ ಅಂತ ನಾನು ಹೇಳಿದೆ. ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ಸುಮ್ನೆ ಕೂತಿದ್ಲು. ಆ ಹುಡುಗಿ ಏನ್ ಮಾಡಿದಾಳೆ, ಮದ್ವೆಗ್ ಮುಂಚೆನೆ ಆ ಹುಡುಗನ್ಗೆ ಬೈಕು, ಅಂದ್ರೆ ಇವಾಗ ಲೋನು ಈ ಹುಡುಗಿ ಹೆಸರಲ್ಲಿ, ಅವನ ಹೆಸರಲ್ಲಿ ಲೋನ್ ಕೊಡಲ್ಲ, ಈ ಹುಡುಗಿ ಹೆಸರಲ್ಲಿ ಲೋನ್ ಕೊಡ್ತಾರೆ. ಅಂದ್ರೆ ಯಾಕಂದ್ರೆ ಅವನು ಸಿವಿಲ್ ಇರಲ್ಲ, ಈ ಹುಡುಗಿ ಸಿವಿಲ್ ಇರುತ್ತೆ. ಏನ್ ಮಾಡ್ತಾರೆ, ಈ ಹುಡುಗಿ ಏನ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಎಲ್ಲ ಪ್ರತಿಯೊಂದು ಈ ಹುಡುಗಿಗೆ ಕೊಟ್ಬಿಟ್ಟು. ಯಾರಿಗ್ ಕೊಡ್ಸಿರೋದು? ಮೊದ್ಲೇ ಲವ್ ಹುಡುಗನ್ಗ ಅಥವಾ ಆ ಊರಲ್ಲಿ ಇನ್ನೊಬ್ಬ ಯಾರು ಅಂದ್ರಲ್ಲ ಅವ್ನ್ಗ? ಇನ್ನು ಅದೇ ಇನ್ನೊಬ್ಬ ಹುಡುಗ ಅಲ್ಲ, ಅಂದ್ರೆ ಮೂರನೇ ಹುಡುಗ, ಅದೇ ಊರಲ್ಲಿ ಇನ್ನೊಬ್ಬ ಇದ್ನಲ್ಲ, ಆ ಹುಡುಗನಿಗೆ ಕೊಡ್ಸಿರೋದು ಇವಳು. ಸರಿ ಆಯ್ತು. ನನ್ಗೆ ಆ ವಿಚಾರ ಎಲ್ಲ ನಂಗೆ ಗೊತ್ತಿರ್ಲಿಲ್ಲ. ಆಮೇಲೆ ಲೇಟಾಗಿ ನಂಗೆ ಮುಂದಕ್ಕೆ ಗೊತ್ತಾಯ್ತು ನನ್ಗೆ ಅವೆಲ್ಲ. ಆಮೇಲೆ ಏನಾಯ್ತು, ರೀ ಹಿಂಗೆ ಮದ್ವೆ ಆಗ್ತಾಳಂತೆ, ಬನ್ರಿ ಹೋಗೋಣ ಅವ್ರ ಮದ್ವೆಗೆ ಅಂತ ಕರೆದ್ರು. ನೋಡಮ್ಮ, ನನ್ನ ವೈಫು. ಅಲ್ಲ ಅಲ್ಲ ಅಲ್ಲ, ಇದು ಲೈವ್ ಕಾರ್ಯಕ್ರಮ, ಹೆಸರೆಲ್ಲ ಹೇಳ್ಬೇಕಾದ್ರೆ ಎಚ್ಚರ. ಹಾ ಸರಿ ಸ್ವಾಮಿ. ಏನಾಯ್ತು, ರೀ ಬನ್ರಿ ಮದ್ವೆಗೆ ಹೋಗಿ ಬರೋಣ ಅವ್ರ ಮದ್ವೆಗೆ ಅಂತ ಹೇಳಿದ್ರು. ನಾನು ಒಂದೇ ಮಾತು ಹೇಳಿದೆ, ಅಮ್ಮ ಅವ್ರು ಆಯ್ತಾ ಇರೋದು ಲವ್ ಮ್ಯಾರೇಜ್ ಮದ್ವೆ ಅಮ್ಮ, ಬೇಡ, ನಾವು ಈ ತರ ನಾವು ಕಷ್ಟಪಟ್ಟು ನಾನ್ ಸಂಪಾದನೆ ಮಾಡಿ ನಾನ್ ಮದುವೆ ಕಾರ್ಡ್ ಎಲ್ಲ ಓಡಿಸಿ ನಾನ್ ಮದುವೆ ಮಾಡ್ಕೊಂಡಿರೋದ್ ಊರವ್ರಿಗೆಲ್ಲ ಗೊತ್ತಾಗಿರೋದಕ್ಕೆ ಸುಮ್ನೆ ಅವ್ರೆ ಜನ. ಆಯ್ತಾ, ಇವಾಗ ನಾನೇನಾದ್ರೂ ಅವ್ರ ಮದುವೆಗೆ ಹೋಯ್ತು ಅಂತ ಅಂದ್ರೆ ಅವ್ರ ಅಪ್ಪ ಅಮ್ಮ ನನ್ ಮೇಲೆ ನಿನ್ನ ಮೇಲೆ ಮಾತಾಡ್ತಾರೆ. ಒಂದು ನಮ್ಮ ಏರಿಯಾದಲ್ಲಿ ನನ್ಗೆ ಒಂದು ಹೆಸರಿದೆ, ಅದನ್ನ ಹೆಸರು ಕೆಲ್ಸ್ಕೊಡೋದ್ ಬೇಡ ಅಂತ ಅಂದೆ. ಅದಕ್ಕೊಂದ್ 2 ದಿವಸ ಮಾತ್ ಬಿಟ್ಲು. ನಾನೇನು ಮಾತಾಡ್ಸಕ್ ಹೋಗ್ಲಿಲ್ಲ, ಸುಮ್ನೆ ಆಗೋದೆ. ಆಮೇಲೆ ಏನಂದ್ಲು, ಇಲ್ಲ ರೀ ನಾನು ಹೋಗ್ಲೇಬೇಕು ಅಂತ ಅಂದೆ. ಆಕ್ಚುಲಿ ಅವತ್ತು ನನ್ ಕಾರ್ ಒಂಚೂರು ಪ್ರಾಬ್ಲಮ್ ಇತ್ತು ಅಂತ ಅಂದ್ಬಿಟ್ಟು ನಮ್ ತಂದೆಯವ್ರನ್ನ ನಾನ್ ಕಾರ್ ಕೇಳಿದ್ರೆ ನಮ್ ತಂದೆಯವರು ನನ್ ಸ್ವಲ್ಪ ಇದ್ ಮಾಡ್ತಾರೆ, ಎಲ್ಲಿಗೆ ಹೋಗ್ಬೇಕೆ ಏನಕ್ಕೆ ಹಂಗೆ ಹಿಂಗೆ ಅಂತ ಅಂತಾರೆ ಅಂತ ಅನ್ಬಿಟ್ಟು ನಾನೇನ್ ಮಾಡ್ದೆ, ನಂಗೆ ಬೇಕೇ ಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ತಗೊಂಡೋದೆ. ತಗೊಂಡೋದೆ ನಾನ್ ಪ್ರತಿ ಒಂದು ಫೋಟೋ ಕರೆದ್ರು. ಅಂದ್ರೆ ಈ ದೇವಸ್ಥಾನದಲ್ಲಿ ನಿಂತ್ಕೊಂಡು ಗೇಟ್ ಹಾಕಿರ್ತಾರಲ್ಲ ಕುರುಗಳ, ಆ ತರ ಮದುವೆ ಮಾಡ್ಕೊಂಡ್ರು. ಯಾಕೆಂದ್ರೆ ನಾನು ಇಲ್ಲಿ ನನ್ ಪೊಲೀಸ್ ಅವ್ರ ಹತ್ರ ಒಂದ್ ಸ್ವಲ್ಪ ನನ್ಗೆ ಒಂಚೂರು ಬುದ್ಧಿವಾದ ಇದೆ ನನ್ಗೆ, ಹಿಂಗ್ ಮಾಡಿದ್ರೆ ಹಿಂಗ್ ಆಗ್ತದೆ, ಪ್ರತಿಯೊಂದು ಹಿಂಗ್ ಆದ್ರೆ ಹಿಂಗ್ ಆಗ್ತದೆ ಅಂತ ನನ್ಗೆ ಅವ್ರೊಂಚೂರು ಹೇಳ್ಕೊಟ್ಟಿದ್ದಾರೆ. ಅದನ್ನ ನಾನೇನ್ ಮಾಡಿದೆ, ಅದಕ್ಕೋಸ್ಕರ ನಾನೇನ್ ಮಾಡಿದೆ, ನಾನು ಫೋಟೋಗೆ ಹೋಗ್ಲಿಲ್ಲ ಅವತ್ತು. ಯಾವ್ದೇ ಕಾರಣಕ್ಕೂ ಒಂದು ಫೋಟೋಗೂ ನಾನು ಹೋಗ್ಲಿಲ್ಲ. ಹೌದಮ್ಮ ಮದುವೆ ಮಾಡ್ಕೊಂಡ್ರ, ತಾಳಿ ಕಟ್ಕೊಂಡ್ರ, ಅಕ್ಷತೆ ಹಾಕೋಣ, ಚೆನ್ನಾಗಿ ಬಾಳ್ರಿ, ಚೆನ್ನಾಗಿರ್ರಿ ನೀವು, ಯಾವ್ದೇ ಕಾರಣಕ್ಕೂ ಏನು ಮ್ಯಾರೇಜ್ಗಳಿಗೆ ಹೋದಾಗ ಫೋಟೋ ತೆಗಿಸ್ಕೊಂಬಾರ್ದು ಅಂತ. ಫೋಟೋ ತೆಗಿಸ್ಕೊಂಬಾರ್ದು. ಯಾಕೆ ಅಂತಂದ್ರೆ ನನ್ಗೆ ನಮ್ಮ ಪೊಲೀಸ್ ಅವ್ರು ನನ್ಗೆ ಹೇಳಿರೋ ಪ್ರಕಾರ ಯಾವ್ದೇ ಕಾರಣಕ್ಕೂ ಇಲ್ಲಿಗಲ್ ನಾವು ಒಂದ್ ಮದುವೆಗೆ ಹೋಯ್ತು ಅಂತಂದ್ರೆ ಅದಕ್ಕೆಲ್ಲಾರು ಸಾಕ್ಷಿ ಆಗ್ತಾರೆ. ಅವತ್ತಲ್ಲಿ ಯಾರ್ಯಾರು ನಿಂತ್ಕೊಂಡಿದ್ರು ಫೋಟೋ ತೆಗಿಕ್ಕೆ, ಅವ್ರನ್ನೆಲ್ಲಾರು ನಿಂತ್ಕೊಂಡು ಸಾಕ್ಷಿಗೆ ನಿಂತ್ಕೊಳ್ತಾರೆ. ಯಾಕೆಂದ್ರೆ ಒಂದು ಹುಡುಗನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ, ಹುಡುಗಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಆ ಫೋಟೋದಲ್ಲಿ ಇರೋರ್ನೆಲ್ಲ ಕರ್ಸ್ಕೊಳ್ತಾರೆ. ಆಯ್ತಾ ಗುರುಗಳೇ? ಅದಾದ್ಮೇಲೆ ನಾನೇನ್ ಮಾಡಿದೆ, ನಾನು ಫೋಟೋಗೂ ನಾನು ಹೋಗ್ಲಿಲ್ಲ, ನಾನು ಮದ್ವೆಗೆ ಹೋದೆ. ಮದ್ವೆಗೆ ಅಕ್ಷತೆ ಹಾಕ್ಬಿಟ್ಟು, ಸರಿ ಆಯ್ತು ನಿಮ್ ಮದ್ವೆ ಎಲ್ಲ ಮುಗಿಸ್ಕೊಡ್ರಮ್ಮ, ಮುಗಿಸ್ಕೊಂಡು ನೀವು ಆರಾಮಾಗೆ ಬನ್ನಿ ನಮ್ಮ ಮನೆ ಹತ್ರಕ್ಕೆ, ನಾನು ಆಮೇಲೆ ಮಾತಾಡ್ತೀನಿ ನಿಮ್ ಹತ್ರ ಅಂತ ನಾನು ಹೇಳ್ಬಿಟ್ಟು ನಾನು ಬಂದೆ.
ಅದಾದ್ಮೇಲೆ ಏನಾಯ್ತು, ಮದ್ವೆ ಆಯ್ತು. ಮದ್ವೆ ಎಲ್ಲ ನಾನು ಅವ್ರು ಊಟನೂ ಹಾಕಿಲ್ಲ ಗುರುಗಳೇ. 5 ನಿಮಿಷ ಇದೆಯಪ್ಪ, ಬೇಗ ಮುಗಿಸು. ಊಟನೂ ಹಾಕ್ಲಿಲ್ಲ. ಅದಾದ್ಮೇಲೆ ಏನಾಯ್ತು, ನಮ್ ಮಿಸ್ಸಸ್ ಏನ್ ಮಾಡಿದ್ರು, ಅವಳು ಇಬ್ರು ಮಾತುಕತೆ ಸ್ಟಾರ್ಟ್ ಮಾಡ್ಕೊಂಡು ಆ ಹುಡ್ಗಿನ ಹೊಡೆದು ಆ ಹುಡ್ಗ ಮನೆಯಿಂದ ಆಚೆ ಆಗ್ತಾ ಇದ್ದಿದ್ನೆಲ್ಲ ನನ್ನ ಮನೆ ಹತ್ರ ಬಂದು ಹೇಳ್ಕೊಂಡು, ಅಣ್ಣ EMI ಕಟ್ಟಕ್ ನನ್ನ ಹತ್ರ ದುಡ್ಡಿಲ್ಲ, ನನ್ಗೆ ಬಾಡಿಗೆ ಕಟ್ಟಕ್ ನನ್ನ ಹತ್ರ ದುಡ್ಡಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡು. ಯಾರು ಹೊಡೆದ ಆಚೆ ಹಾಕಿರೋದು? ಆ ಹುಡ್ಗ ಆ ಹುಡ್ಗಿನ, ಈ ಮದ್ವೆ ಆದವನು. ಓ, ಎಷ್ಟು ದಿನದೊಳಗಡೆ ಇದ್ನೆ ಅಂದ್ರೆ ಮದ್ವೆ ಆದ ಎಷ್ಟು ದಿನ ನಂತರ ಇದು ನಡೆದಿದೆ? ಒಂದ್ ತಿಂಗಳು. ಓಹೋ. ಅದಾದ್ಮೇಲೆ ಆ ಹುಡ್ಗಿ ನನ್ ಮನೆ ಬಾಗ್ಲಿಗೆ ಬಂತು. ಅಣ್ಣ ನನ್ ಈ ತರ ಪರಿಸ್ಥಿತಿ ಆಗ್ಬಿಡೈತಣ್ಣ, ನನ್ ದುಡ್ಡು ಬೇಕು ಅಣ್ಣ ಅಂತ ಅಂದ್ರು. ನನಗ್ ಗೊತ್ತಿಲ್ದೆ ಇರಂಗೆ ಆ ಹುಡ್ಗಿ ವಾಲೆನ ಎತ್ಕೊಂಡೋಗಿ ಅವರು ಒಡವೆ ಅಂಗಡಿಗೆಲ್ಲ ಇಟ್ಬಿಟ್ಟು ಬರಕ್ ಹೋಗಿದ್ದಾರೆ. ಅವ್ರು ಹೇಳಿದ್ರು, ನಿಮ್ ಯಜಮಾನ್ರನ್ನ ಕರ್ಕೊಂಡ್ ಬನ್ನಿ, ನಾನು ಇಟ್ಟಿಸ್ಕೊಳ್ತೀನಿ, ಇಲ್ಲಾಂದ್ರೆ ಇಟ್ಸ್ಕೊಳಲ್ಲ ಅಂತ ಸೇಟು ಅಂಗಡಿಯವರೆಲ್ಲ ಹೇಳಿ ಕಳ್ಸಿದಾರೆ. ಆಮೇಲೆ ಅವರು ಉಗಿದ್ಮೇಲೆ ನನ್ ಮನೆಗೆ ನಾನು ಅವತ್ತಿಂದ ಗಾಡಿಯಿಂದ ಬರ್ತಾ ಇದ್ದೆ. ಅವಾಗ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ರೋಡಲ್ಲಿ ಅಂತ ಕೇಳಿದ್ರೆ, ಇಲ್ಲ ಹಿಂಗೇನಕ್ಕೋ ಬಂದಿದೆ ಅಂತ. ಮನೆಗ್ ಬಂದ್ಮೇಲೆ ಗದ್ರ ಮೇಲೆ ಕೇಳಿದ್ಮೇಲೆ, ಇಲ್ಲ ಹಿಂಗ್ ಇಡಕ್ ಹೋಗಿದ್ವಿ, ಹಿಂಗಾಯ್ತು, ಹಿಂಗ್ ಹೇಳಿದ್ರು, ಅದಕ್ಕೆ ಬಂದೋ ಮನೆಗೆ. ಎಷ್ಟಮ್ಮ ದುಡ್ಡು ಬೇಕು ಅಂದ್ರು. ಅಣ್ಣ ನಂಗೆ 5,000 ರೂಪಾಯಿ ದುಡ್ಡು ಬೇಕಣ್ಣ, ನಾನ್ ನಿನ್ಗೆ 1 ವಾರದಲ್ಲಿ ವಾಪಸ್ ಕೊಡ್ತೀನಿ ಅಂತ ಕೇಳಿದ್ರು. ನಾನೇನ್ ಮಾಡ್ದೆ, 5,000 ರೂಪಾಯಿ ಅಲ್ವ ನಮ್ಮ ತಗೊಳಮ್ಮ, ಆಯ್ತು ನಿನ್ ವಾಲೆ ಏನು ನನ್ಗೆ ಬೇಕಾಗಿಲ್ಲ, ಮಡಿಕೋ ನಿನ್ಗೆ. ಇಲ್ಲ ಅಣ್ಣ ನನ್ ಗಂಡ ಅದನ್ನ ನೋಡಿದ್ರೆ ಅದನ್ನು ತಗೊಂಡೋಗಿ ಅಡ ಮಾಡ್ಕೊಂಡ್ಬಿಡ್ತಾನೆ, ಅವ್ನು ಸರಿ ಇಲ್ಲ ಅವನು. ಯಾಕೆ ಮದ್ವೆ ಆಗ್ಬೇಕಾದ್ರೆ ಇದೆಲ್ಲ ಗೊತ್ತಿರ್ಲಿಲ್ವನಮ್ಮ ನಿನ್ಗೆ ಅಂತ ಅಂದೆ. ಇಲ್ಲ ಅಣ್ಣ ಗೊತ್ತಿರ್ಲಿಲ್ಲ, ಏನೋ ತಪ್ಪು ಮಾಡ್ಕೊಂಬಿಟ್ಟೆ ಅಣ್ಣ. ಸರಿ ಆಯ್ತು ಕೊಟ್ಟಿರ್ತೀನಿ, ವಾಲೆ ನನ್ನ ಮನೇಲೆ ಇಟ್ಬಿಟ್ಟು ಹೋಗಿರಮ್ಮ, ಅವಳ ಕೈಗೆ ಕೊಟ್ಬಿಟ್ಟೋಗು, ನನ್ ಕೈಗೆ ಏನು ಕೊಡೋಕ್ ಹೋಗ್ತಾರ. ನೀನ್ ನನ್ ದುಡ್ಡು ಕೊಟ್ಮೇಲೆ ಅವ್ಳಿಗೆ ಹೇಳ್ತೀನಿ ವಾಲೆ ಕೊಟ್ಬಿಡಮ್ಮ ಅಂತ ಹೇಳ್ತೀನಿ, ಕೊಟ್ಬಿಡ್ತಾರ. ಅವ್ರ ಪಡಗ ಅವ್ರು ಇಸ್ಕೊಡ್ತಾರೆ, ನಿಮ್ ಪಡ ನಿನ್ ಕೊಟ್ಬಿಟ್ಟು ಹೋಗಮ್ಮ. ಸರಿ ಎಲ್ಲ ಆಯ್ತು. ಅದಾದ್ಮೇಲೆ ಪ್ರೆಗ್ನೆಂಟ್ ಆದ್ಮೇಲೆ ನನ್ನ ಮನೆಗ್ ಬಂದ್ಲು ಆ ಹುಡುಗಿ. ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿಲ್ವಲ್ಲ, ನನ್ನ ಮದ್ವೆ ಆಗಿ 3.5 ವರ್ಷ ಮುಗಿದೋಗುತ್ತೆ. ಆಕ್ಚುಲಿ ಇವಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಪ್ರತಿಯೊಂದು ಪ್ರಾಬ್ಲಮ್ಗಳಿತ್ತು. ಹಾಸ್ಪಿಟ್ಲಿಗೆ ತೋರಿಸಿ ವಾರಕ್ಕೆ 4,000ದಿಂದ 5,000 ರೂಪಾಯಿ ಬರೀ ಮಾತ್ರೆಗೆ ನಾನು ದುಡ್ಡು ಇಕ್ಬೇಕಾಗಿತ್ತು. ಅದಾದ್ಮೇಲೆ ಏನಾಯ್ತು, ಹಿಂಗೆಲ್ಲ ನಾನ್ ಮಾಡ್ಕೊಂಡ್ ಬರ್ತಾ ಇದ್ಮೇಲೆ ಅದಾದ್ಮೇಲೆ ಅವಳು ಬಂದ್ಬಿಟ್ಟು ಹಿಂಗೆ, ಅಣ್ಣ ನಾನ್ ಪ್ರೆಗ್ನೆಂಟು ಅಣ್ಣ ಅಂತ. ಇವ್ ನನ್ನ ಹೆಂಡತಿ ಇಟ್ಕೊಂಡು, ಯಮ್ಮ ನಾವೇನ್ರಿ ತಪ್ಪು ಮಾಡಿದೀವಿ ಹಂಗೆ ಹಿಂಗೆ. ನಾನು ಒಂದೇ ಮಾತು ಹೇಳಿದೆ, ಪ್ರಭಾ ನಾನು ಸಂಪಾದನೆ ಮಾಡ್ತೇನೆ, ಕಷ್ಟಪಟ್ಟು ನಾನು ಸಂಪಾದನೆ ಮಾಡ್ತೀನಿ, ಯಾರು ತಲೆ ಹಿಡಿದು ನಾನು ಸಂಪಾದನೆ ಮಾಡ್ತಾ ಇಲ್ಲ. ಭಗವಂತ ಯಾರ್ಯಾರಿಗೆ ಯಾವತ್ತು ಏನೇನ್ ಕೊಡ್ಬೇಕು ಅದನ್ನೆಲ್ಲ ಕೊಡ್ತಾನೆ, ಯೋಚನೆ ಮಾಡ್ಬೇಡ. ನಂದು ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಆಮೇಲೆ ಡಾಕ್ಟ್ರು ಇನ್ನೂ ಒಂದ್ ಮಾತು ಹೇಳುದು, ಅವಿನಾಶ್ ನೀನ್ ಯಾವ್ದೇ ಕಾರಣಕ್ಕೂ ಅವ್ರನ್ನ ಮದುವೆ ಮಾಡ್ಕೋ, ಆತು ಏನು ಮಕ್ಳಾಗಲ್ಲ ಅವ್ರಿಗೆ ಅಂತ ಹೇಳೋದು. ನನ್ಗೆ ಮನ್ಸು ಹೊಡೆದೋದಂಗ ಆಗೋಯ್ತು. ಏನ್ ಮಾಡದಪ್ಪ, ಹಿಂಗ್ ಅಂದ್ಬಿಟ್ರಲ್ಲ, ನನ್ಗೆ ಈ ತರ ಪ್ರಾಬ್ಲಮ್ಗಳು ಬಂದ್ಬಿಡ್ತಲ್ಲ, ನನ್ಗೆ ಯಾರಿಗೇನ್ ಅನ್ಯಾಯ ಮಾಡಿದ್ನೋ ಅಂತ ಅನ್ನೋದು ನನ್ ತಲೆಗೆ ಬಂದ್ಬಿಡ್ತು. ನಾನು ಅದಕ್ಕೆ ಯೋಚನೆ ಮಾಡ್ದಿರ ನಾನೇನ್ ಮಾಡ್ದೆ, ಎಣ್ಣೆ ಹೊಡೆದಕ್ಕೆ ನಾನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ಗುರುಗಳೇ. ವಾರಕ್ಕೆ 15 ದಿವಸಕ್ಕೆ ಕುಡಿತಾ ಇದ್ದವನು ಎಣ್ಣೆ ಸ್ಟಾರ್ಟ್ ಮಾಡ್ಕೊಂಡು ನಮ್ಮ ಮಿಸ್ಸಸ್ ಏನ್ ಮಾಡಿದ್ರು, ಮಾತಾಡ್ಕೊಂಡು ಅವ್ಳ ಫ್ರೆಂಡ್ ಏನ್ ಮಾಡಿದ್ಲು, ಅವ್ರ ಗಂಡನ್ ಫ್ರೆಂಡ್ ಇದಾರಲ್ಲ, ಅವ್ರ ಗಂಡನ್ ಫ್ರೆಂಡನ್ನ ನನ್ನ ಹೆಂಡತಿಗೆ ಪರಿಚಯ ಮಾಡ್ಕೊಟ್ರು. ಅವಳು ಮದುವೆ ಮಾಡ್ಕೊಂಡು ಹೋಗ್ಬೇಕಾದಾಗ, ಅಮ್ಮ ನಾನು ಇದೇ ತರ ಕಷ್ಟಪಟ್ಕೊಂಡು ನಾನು ಸಂಪಾದನೆ ಮಾಡ್ಕೊಂಡ್ ಬಂದಿರೋದು, ಆದ್ರೆ ನಾನ್ ನಿಮ್ ತರ ನಾನ್ ಮದುವೆ ಮಾಡ್ಕೊಳ್ಳಿಲ್ಲ. ಪ್ರತಿಯೊಂದು ನನ್ ಮನೆಗ್ ಪಾತ್ರೆ ಸಾಮಾನು, ಸಿಲಿಂಡರ್, ರೇಷನ್ನು ಎಲ್ಲ ಏನೇನ್ ಬೇಕು ಪ್ರತಿಯೊಂದು ಎಲ್ಲ ನನ್ ಮನೆಗ್ ತಂದಿಟ್ಕೊಂಡು ಆಮೇಲೆ ನನ್ನ ಹೆಂಡತಿಗೆ ನಾನು ತಾಳಿ ಕಟ್ಟಿದೀನಿ. ನೀವ್ ಈ ತರ ತಪ್ಪು ಮಾಡ್ಕೊಳಕ್ ಹೋಗ್ಬೇಡಿ, ನಾನ್ ಹೆಲ್ಪ್ ಮಾಡ್ದಂಗ್ ಬೇರೆ ಯಾರು ಹೆಲ್ಪ್ ಮಾಡಕ್ ಹೋಗಲ್ಲ ಅಂದ್ಬಿಟ್ಟು ನನ್ನ ಮನೇಲಿರೋ ಪಾತ್ರೆ, ನನ್ನ ಹೆಂಡತಿ ಬಟ್ಟೆ, ನನ್ ಬಟ್ಟೆ, ಅವ್ರಿಗೂ ಎಲ್ಲ ಪ್ರತಿಯೊಂದು ಕಟ್ ಕಳಿಸ್ಕೊಟ್ಟೆ. ಚೆನ್ನಾಗಿರಮ್ಮ, ಬದುಕ್ರಿ ನೀವು. 6 ತಿಂಗಳಾಯ್ತು. ಎಲ್ಲಿ ಅಮ್ಮ ದುಡ್ಡು, ನಿನ್ ಫ್ರೆಂಡ್ ಕೊಡ್ಲೇ ಇಲ್ಲ ಅಂತ ಕೇಳ. ಅವಳಿಗೆ ತಿನ್ನಕ್ ಅನ್ನ ಇಲ್ಲ, ಕೊಡ್ತಾಳೆ. 8 ತಿಂಗಳು ಪ್ರೆಗ್ನೆಂಟು, ತಿನ್ನಕ್ ಅನ್ನ ಇಲ್ಲ, ಕೊಡ್ತಾಳೆ. ಹಂಗೆ ಇವ್ರ ಫ್ರೆಂಡ್ ಇಂದ ನನ್ನ ಮನೆ ಜಗಳ, ನನ್ಗೂ ನನ್ನ ಹೆಂಡತಿಗೂ ಜಗಳ. ನೀನ್ ಹಂಗೆ ಹಿಂಗೆ ಪ್ರತಿಯೊಂದು ಎಲ್ಲ ನನ್ ಮನೆ ಜಗಳ ತೆಗಿಯೋದು. ನಾನು ಆಕ್ಚುಲಿ ಬೆಳಿಗ್ಗೆ ಅವಳು ಹೋಗ್ಬೇಕಾದ್ರೆ ಫೋನ್ ಮಾಡೋಳು, ಮಧ್ಯಾಹ್ನ ಬರ್ಬೇಕಾದ್ರೆ ಫೋನ್ ಮಾಡೋಳು, ತಿರ್ಗಾ ಸಾಯಂಕಾಲ ಹೋಗ್ಬೇಕಾದ್ರೆ ಫೋನ್ ಮಾಡೋಳು, ತಿರ್ಗಾ ರಾತ್ರಿ ಮನೆಗೆ ಬರ್ತಾ ಇದೀನಿ ಅಂದ್ರೆ ನಾನು ಅಮ್ಮನ ಮನೆಯಿಂದ ಬರ್ತಾ ಇದೀನಿ, ಬಾತಿಯ ಪಿಕಪ್ ಮಾಡಕ್ಕೆ. ಇಲ್ಲ ಅಮ್ಮ ಬರ್ತಾ ಇದೀನಿ, ಅಲ್ಲೇ ಇರೋ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಮಾತಾಡ್ಸ್ಕೊಂಡು ನನ್ನ ಮನೇಲಿ ಊಟ ಮಾಡ್ತಿರ್ಲಿಲ್ಲ. ನನ್ನ ಮನೇಲಿ ಅಡಿಗೆ ಮಾಡ್ಬಿಟ್ಟು ನಾನೇ ಊಟ ಮಾಡ್ತಾ ಇದ್ದೆ. ನನ್ನ ಹೆಂಡತಿಗೆ ನಾನು ಕಷ್ಟ ಕೊಡಬಾರ್ದು ಅಂತ ನನ್ನ ಮನೇಲೆ ನಾನ್ ಕಸ ಗುಡಿಸ್ಕೊಂಡು, ಪಾತ್ರೆ ತೊಳ್ಕೊಂಡು ಪ್ರತಿಯೊಂದು ಕೆಲಸ ನಾನು ಸ್ನೇಹಿತನ ಪರಿಚಯ ಮಾಡಿಕೊಟ್ಟ. ಮೇನ್ ಹೇಳಪ್ಪ, ಇಷ್ಟು ಮಾತ್ರ ಹೇಳಬೇಕು. ಅದಾದ್ಮೇಲೆ ಏನಾಯ್ತು,
ಅವಳ ಫ್ರೆಂಡ್ ಅವ್ನ ಗಂಡನ ಫ್ರೆಂಡ್ನ ಪರಿಚಯ ಮಾಡ್ಕೊಂಡು ಏನ್ ಮಾಡ್ಕೊಂಡು ನನ್ಗೆ ಗೊತ್ತಿಲ್ಲ ಗುರುಗಳೇ. ಅವಳು ಏನ್ ಮಾಡೋಳೆ ನನ್ಗೆ ಡಾಕ್ಟ್ರು ನಾನೇನ್ ಮಾಡ್ಕೊಂಡೆ ನಾನು ತಪ್ಪು ಹೇಳ್ಬಿಡಿ ನೀವು ಡಾಕ್ಟ್ರೆ ನನ್ಗೆ ಈ ತರ ಮಕ್ಳಾಗಲ್ಲ ಅಂತ. ಅವಳಿಗೆ ಮಕ್ಳಾಗಲ್ಲ ಅಂದ್ರೆ ಅವಳು ಯೋಚನೆ ಮಾಡ್ಕೊಂಡು ಕೊಡಗ್ಬಿಡ್ತಾಳೆ. ನನಗ್ ಮಕ್ಳಾಗಲ್ಲ ಅಂತ ನೀವ್ ಹೇಳಿ ಆಮೇಲೆ ಅದ್ ಏನಾಗುತ್ತೋ ಆಮೇಲೆ ನಾನು ನೋಡ್ಕೊಳ್ತೀನಿ ಅಂತ ನಾನು ಹೇಳ್ದೆ. ಡಾಕ್ಟರ್ ಏನ್ ಹೇಳಿದ್ರು, ನಾನು ರಿಪೋರ್ಟ್ ಎಲ್ಲ ನಂದು ಏನೇನ್ ಚೆಕ್ ಮಾಡಿಸ್ಬೇಕು ಎಲ್ಲ ಚೆಕ್ ಮಾಡಿಸ್ಬಿಟ್ಟು ರಿಪೋರ್ಟ್ ತಗೊಂಡ್ ಕೊಟ್ಟೆ. ಡಾಕ್ಟರ್ಗೆ ನಾನು ಮೊದ್ಲೇ ಫೋನ್ ಮಾಡಿ ಹೇಳ್ಕೊಂಡಿದ್ದೆ ಪರಿಚಯ ಇತ್ತು ಅಂದ್ಬಿಟ್ಟು ಅವ್ರು ಹಿಂಗೆ ಅಂತ ಹೇಳಿದ್ರು. ಆಮೇಲೆ ಅವಳೇನಂದ್ಲು, ಬಿಡ್ರಿ ಯಾಕ್ರಿ ತಲೆ ಕೆಡ್ಸ್ಕೊದ್ರೆ ಯೋಚನೆ ಮಾಡ್ಬೇಡಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ಸುಮ್ನೆ ಆದ್ಲು. ಅದಾದ್ಮೇಲೆ ಅವಳ ಫ್ರೆಂಡ್ ಪರಿಚಯ ಮಾಡ್ಕೊಂಡು ಅವಳು ಏನ್ ಮಾಡಿದ್ರು, ಆಕ್ಚುಲಿ ಇವ್ರ ಮಾತುಕತೆ 3 ತಿಂಗಳಿಂದ ನಡೆದಿದೆ. ನಂದು, ನನ್ನ ಹೆಂಡತಿದು, ಅವಳ ಫ್ರೆಂಡ್ದು, ಅವಂದು 3 ಜನದ್ದು ಒಂದು 3 ತಿಂಗಳಿಂದ ನಡೆದಿದೆ. ನನ್ನ ಮನೇಲಿ ಏನೇನ್ ಆಗುತ್ತೆ ಏನೇನ್ ಬಿಡುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ಒಬ್ಬ ಮನುಷ್ಯನ್ಗೆ ಏನೇನ್ ಬಿಡುತ್ತೆ ಏನೇನ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಯಾವತ್ತು ಡೌಟ್ 4 ವರ್ಷದಿಂದ ಡೌಟ್ ಬೀಳ್ದೆ ನಾನು 3 ತಿಂಗಳಿಂದ ಡೌಟ್ ಬೀಳ್ತಾ ಇದ್ದಾನೆ ಅಂದ್ಮೇಲೆ ಅವಾಗ ಗೊತ್ತಾಗುತ್ತೆ. ಫೋನ್ ಕೇಳಿದ್ರೆ ಫೋನ್ ಕೊಡೋದಿಲ್ಲ. ನಾವಪ್ಪ ಆಟೋ ಡ್ರೈವರ್ ಆಗಿದ್ರು ನನ್ ಮದುವೆ ಆಗಿದ್ದು 2ನೇ ವರ್ಷಕ್ಕೆ 30,000 ರೂಪಾಯಿ ಕೊಟ್ಟು ಐಫೋನ್ ಕೊಡಿಸ್ತೆ, 36,000 ರೂಪಾಯಿ ಕೊಟ್ಟು ಐಫೋನ್ ಕೊಡಿಸ್ತೆ. ನನ್ನ ಹೆಂಡತಿ ಐಫೋನ್ ಅಲ್ಲೇ ಬದುಕಲಿ, ನಾನ್ ಆಂಡ್ರಾಯ್ಡ್ ಅಲ್ಲಿ ಯೂಸ್ ಮಾಡೋದ್ ಬೇಡ, ಅವಳು ಯಾವ್ದೋ ಕಿತ್ತೋಗಿರೋ ಫೋನ್ ಯೂಸ್ ಮಾಡೋದ್ ಬೇಡ ಅಂತ ಅಂದ್ಬಿಟ್ಟು ಆಂಡ್ರಾಯ್ಡ್ ಅಲ್ಲಿ ಇರ್ಲಿ, ಚೆನ್ನಾಗಿರ್ಲಿ, ಹೈ ಲೆವೆಲ್ ಅಲ್ಲಿ ಇರ್ಲಿ ಅನ್ನೋ ತರ ನಾನ್ ಮಡಗಿದ್ದೆ. ಏನ್ ಮಾಡಿದ್ಲು, ಹಿಂಗೆ ಎಲ್ಲ ಮಾತುಕತೆ ಎಲ್ಲ ಆಗ್ತಿತ್ತು. ಇವ್ರು ಏನೇನ್ ಮಾತಾಡ್ಕೊಳ್ತಿದ್ರು ನಾನು ಬೆಳಗ್ಗೆ ಎದ್ದು ಹೋದ್ರೆ ನಾನು ಸಾಯಂಕಾಲ ಬರ್ತದೆ. ಯಾಕೆಂದ್ರೆ ನಂಗೊಂದ್ ಚೂರು ತಲೆ ಮೇಲೆ ಒಂದ್ ಸ್ವಲ್ಪ ಟೆನ್ಷನ್ಗಳಿತ್ತು. ಒಂದು 50-60,000 ರೂಪಾಯಿ ಸಾಲ ಮಾಡ್ಕೊಂಡಿದ್ದೆ, ಕಲೆಕ್ಷನ್ಗಳು ಯಾವ್ದು ಬರ್ತಿರ್ಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಒಬ್ಬ ಫ್ರೆಂಡಿಗೆ ನಂಬಿ 1.5 ಲಕ್ಷ ದುಡ್ಡು ಕೊಟ್ಟೆ. ಅವನು ಎತ್ಕೊಂಡು ಅವನು ಓಡೋದವನು. ನಾನು ಆ ಟೆನ್ಷನ್ಗೆ ಏನ್ ಮಾಡಿದೆ, ನನ್ನ ಹತ್ರ ಬೇರೆ ಟರ್ನ್ ಓವರ್ಗೆ ನನ್ನ ಹತ್ರ ದುಡ್ಡು ಇರ್ಲಿಲ್ಲ. ಅವಾಗ ಏನಾಯ್ತು, ಕುಡಿಯಕ್ ಸ್ಟಾರ್ಟ್ ಮಾಡಿದವನು ಫುಲ್ ಆಗಿ ಕುಡಿದ್ಬಿಟ್ಟು ಮನೇಲಿ ಹಿಂಗೆ ಜಗಳ ಮಾಡ್ಕೊಂಡು ಹೋದ್ಲು. ಅವನ್ಗೆ ಕಾರ್ ಕೆಲಸ ಇರ್ಲಿಲ್ಲ ಅನ್ಬಿಟ್ಟು ನನ್ನ ಕಾರ್ನ ಕೊಟ್ಬಿಟ್ಟು, ನೋಡಪ್ಪ ಪ್ರಾಬ್ಲಮ್ಗಳಿದೆ ಗಾಡಿಲಿ, ಈಗ ಸದ್ಯಕ್ಕೆ 1 ತಿಂಗಳು ಓಡಿಸ್ಕೊಂಡಿರೋ, ಆಮೇಲೆ ನಾನು ಸದ್ಯಕ್ಕೆ ಯಾವ್ದೋ ಒಂದು ಕಾಸು ಬರೋ ಪರಿಸ್ಥಿತಿಲಿ ಇದೆ, ನಾನು ರೆಡಿ ಮಾಡಿಸ್ಕೊಡ್ತೀನಿ. ತಿನ್ನಕ್ಕೂ ಅನ್ನ ಇಲ್ಲ ಅನ್ನಕ್ ನನ್ ಮನೆ ಬಾಗ್ಲಿಗೆ ಬಂದ್ರು. ಅವ್ರಿದ್ರು, ಅವಳ ಫ್ರೆಂಡು ಮತ್ತೆ ಅವನು ಇಬ್ರು ಬಂದ್ರು. ಹಿಂಗ್ ಗಾಡಿ ಅವತ್ತೂನು ಗಾಡಿ ಕಟ್ ಕಳ್ಸೋ ದಿವಸ ಪಂಚರ್ ಹಾಕ್ಸಿ ಡೀಸೆಲ್ ಹಾಕ್ಸಿ ಗಾಡಿ ಸರ್ವಿಸ್ ಮಾಡಿಸ್ಕೊಟ್ಬಿಟ್ಟು, ತಗೊಳಪ್ಪ ಗಾಡಿ ಬೀಗ ಹಿಂಗ್ ಸಂಪಾದನೆ ಮಾಡ್ಕೊಡು, ನನಗೆ 2 ತಿಂಗಳು ನನಗೆ ದುಡ್ಡು ಕೊಡ್ಬೇಡ, ನೀನು ಚೆನ್ನಾಗಿರೋ ನಿನ್ ಲೈಫಲ್ಲಿ. ಅದಾದ್ಮೇಲೆ ನನಗೆ ಡೈಲಿ 500 ರೂಪಾಯಿ ಕಟ್ಕೊಂಡು ಹೋಗು, 2 ತಿಂಗಳು ನಾನು ಫ್ರೀ ಆಗಿ ಬಿಟ್ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ನಿನ್ ಮದುವೆ ಆಗಿದ್ಯಾ, ನಿನ್ ಮದುವೆಗೆ ನೀನು ನಿನ್ಗೆ ಗಿಫ್ಟ್ ಕೊಡ್ತೀರಾ, 2 ತಿಂಗಳು 15,000 ರೂಪಾಯಿ 30,000 ರೂಪಾಯಿ ನನ್ ಕಡೆಯಿಂದ ನಾನು ನಿನ್ ಕೊಡ್ತಾ ಇದ್ದೀನಿ ಅಂತಂದು. ಸರಿ ಆಯ್ತು ಅಂತೆಲ್ಲ ಎತ್ಕೊಂಡು ಹೋದ್ರು. 4 ದಿವಸ ಆಯ್ತು. 4 ದಿವಸ ಆದ್ಮೇಲೆ ಹೆಚ್ಚಿಗೆ ಒಂದ್ ಸ್ವಲ್ಪ ದುಡ್ಡು ಬೇಕಾಗಿತ್ತು ಅಂದ್ಬಿಟ್ಟು ಫೋನ್ ಮಾಡಿದೆ. ಇಲ್ಲಪ್ಪ ಇದೇ ದುಡ್ಡು ಕೊಡ್ಲಿಲ್ವಲ್ಲಪ್ಪ ಅಂತ ಕೇಳಿದೆ. 3,000 ರೂಪಾಯಿ ನಾನು ಅವತ್ತು ಖರ್ಚು ಮಾಡಿದ್ದು ದುಡ್ಡು ಕೊಡಪ್ಪ ಅಂತ ಕೇಳಿದ್ದೆ. ಕೊಡ್ತೀನಿ ಅಂತ ಎತ್ಕೊಂಡು ಹೋದ್ರು. 4 ದಿವಸ ಆಯ್ತು, ದುಡ್ಡು ಕೊಡ್ಲಿಲ್ಲ. ಆಮೇಲೆ ನಾನೇನ್ ಮಾಡಿದೆ, ಫೋನ್ ಮಾಡಿ ನಾನು ಎಂತ ಅವತ್ತು ಜಗಳ ಮಾಡ್ಕೊಂಡು ಅವ್ರ ಅಮ್ಮನ ಮನೆಗೆ ಹೋಗಿಲ್ಲ. ಪ್ರತಿ ಸತಿ ಯಾವತ್ತೇ ಜಗಳ ಆದ್ರೂನು ನಮ್ಮ ಅತ್ತೆ ಮುಂದೆ, ಅವಳ ಮುಂದೆ, ಎಲ್ಲಾರ ಮುಂದೆನು ಹೌದಮ್ಮ ನಂದೇ ತಪ್ಪು, ನಾನೇ ತಪ್ಪು ಮಾಡಿದೀನಿ, ಬಾರಮ್ಮ ಆಯ್ತು ನಿನ್ ಕಾಲ್ ಮುಗಿತೀನಿ ಅಂತ ಅನ್ಬಿಟ್ಟು ಪ್ರತಿ ಸತಿನೂ ನನ್ನ ಹೆಂಡತಿ ಹತ್ರ ಅವ್ರ ಅಮ್ಮನ ಮನೆ ಹತ್ರ ನಾನೇ ಜಗಳ ಮಾಡಿ ನಾನೇ ಕಾಲು ಮುಗಿದು ಕರ್ಕೊಂಡ್ ಬರ್ತಾ ಇದ್ದೆ. ಇವಳೇ ಜಗಳ ಮಾಡ್ಕೊಂಡು ಹೋಗಿದ್ರು, ನಾನೇ ಕಾಲು ಮುಗಿದು ಕರ್ಕೊಂಡ್ ಬರ್ತಾ ಇದ್ದೆ. ಅದಾದ್ಮೇಲೆ ಇಲ್ಲೇನ್ ಸಮಸ್ಯೆ, ನಿಮ್ಮ ಹೆಂಡತಿ ಏನ್ ಸಮಸ್ಯೆ ಆಯ್ತು ಅಥವಾ ಏನು ಅಂತ ಅಂದ್ರೆ, ಈ ವರ್ಷ ಸಂಕ್ರಾಂತಿ ಹಬ್ಬ ಆಯ್ತಲ್ಲ ಗುರುಗಳೇ, ಅದಾಗಿ ಸಂಕ್ರಾಂತಿ ಹಬ್ಬಕ್ಕೆ ಇನ್ನೊಂದು 2 ದಿನ ಬಾಕಿ ಇದ್ದಂಗೆ ನನ್ನ ಹೆಂಡತಿ ನನಗೆ ಸ್ಟ್ರೋಕ್ ಹೊಡೆದ್ಬಿಡ್ತು ಗುರುಗಳೇ. ಲೆಫ್ಟ್ ಸೈಡ್ ಕೈ ಕಾಲು 2 ಹೊಂಟೋಯ್ತು. ಸ್ಟ್ರೋಕ್ ಹೊಡೆದ ಏನಾಯ್ತು, ನಮ್ಮಪ್ಪ ಏನ್ ಮಾಡಿದ್ರು, ನಿನ್ ಕೈಲಿ ಇಷ್ಟು ವರ್ಷ ನೀನ್ ಸಂಪಾದನೆ ಮಾಡಿ ನಿನ್ ಬೇರೆ ಮನೆ ಮಾಡ್ಕೊಂಡು 4 ವರ್ಷ ನೀನ್ ಬದುಕಿದ್ಯಾ, ಬಾ ನನ್ ಮನೇಲಿ ಬದುಕಿರೋ ನಿನ್ಗೆ ನಾನೇನ್ ಇವತ್ತು 1 ರೂಪಾಯಿ ಕೇಳಲ್ಲ, ನಿನ್ನ ಬದುಕಿರೋ ನನ್ ಮನೇಲಿ ಬಂದು ನನ್ ಮನೇಲಿ ಇರೋ, ನೀನೇನ್ ನನ್ಗೇನು 1 ರೂಪಾಯಿ ಕೊಡ್ಬೇಡ ಅಂತ ಅಂದ್ರು. ಸರಿ ಆಯ್ತಪ್ಪ, ನನ್ ಮನೆ ಬಾಡಿಗೆ ಕಟ್ಟಕ್ಕಾಗ್ತಾಯಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು 1 ತಿಂಗಳಾಗಿತ್ತು. ಆಮೇಲೆ ನಮ್ಮ ಮನೆಗ್ ಬಂದೆ. ನಮ್ಮ ಮನೆಗ್ ಬಂದ್ಮೇಲೆ ನಮ್ಮಪ್ಪ ಅಮ್ಮ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ರು, ಅವಳು ಚೆನ್ನಾಗಿ ನೋಡ್ಕೊಂತಿದ್ಲು. 1-2-3 ದಿನ ಕೈಗೆ ಔಷಧಿ ಗೀಸ್ತಿ ಎಲ್ಲ ಹಚ್ಚಿ ಮಾಡಿ ನನ್ ಕೈ ಕಾಲಿಗೆಲ್ಲ ಮಾಡಿದ್ಲು. ಆಮೇಲೆ ನಾನೇನ್ ಮಾಡಿದೆ, ಈ ತರ ಎಲ್ಲ ನೀನ್ ಮಾಡ್ತಾ ಇದೆಯಲ್ಲ, ನೀನ್ ಸರಿನಾ, ಅವಳ ಹತ್ರ ಮಾತಾಡ್ಬೇಡ ಅಂತ ಹೇಳಿದ್ಮೇಲೆ ನನ್ಗೆ ಈ ತರ ಎಲ್ಲ ಮೋಸ ಮಾಡೋಳೆ, ನನ್ ಮನೆಗೆ ಈ ತರ ಎಲ್ಲ ಹೇಳೋಳೆ ಅಂತಂದ್ಮೇಲೆ ನೀನ್ ಅವಳ ಹತ್ರ ಮಾತಾಡ್ತಿದ್ದೆ ಅಂತ ಜಗಳ ಮಾಡ್ದೆ ನಾನು ಅವಳ ಹತ್ರ, ನನ್ನ ಹೆಂಡತಿ ಹತ್ರ.
ಅವಳೇನಂದ್ಲು, ಇಲ್ಲ ನಾನು ಮಾತಾಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ಲು. ನಾನು ಒಂದೇ ಮಾತಾಡಿದೆ, ಅಲ್ಲ ನೀನ್ ಅವಳ ಹತ್ರ ಮಾತಾಡೋ ಅಂತದ್ ಏನಿದೆ, ನೀನ್ ನನ್ನ ಹತ್ರ ಮಾತಾಡ್ಬಿಟ್ಟು ನೀನ್ ಅವಳ ಹತ್ರ ಮಾತಾಡ್ಕೊಂಡಿದ್ರೆ ನಮ್ ಸಂಸಾರ ನಡೆಯೋದು ಹೆಂಗೆ ಅಂತ ಕೇಳಿದೆ. ಹಿಂಗೆ ಅಂತ ಹೇಳ್ಬಿಟ್ಟು ಅವತ್ತು ಜಗಳ ಮಾಡ್ಕೊಂಡು 9:30 ರಾತ್ರಿ ಅವ್ರ ಮನೆಗೆ ಹೊಂಟೋದ್ಲು. ನಾನೇನೋ ಒಂದ್ ವಾರ ಬರ್ತಾಳೆ ಬಿಡು, ಜಗಳ ಮಾಡ್ಕೊಂಡು ಹೋಗೋಳೆ, ಬರ್ತಾಳೆ ಸುಮ್ನೆ ಆಯ್ತಾಳೆ ಅಂತ ಅನ್ಕೊಂಡು ನಾನು ತಿರ್ಗಾ ಹೋಗಿ ಪ್ರತಿ ಸತಿನೂ ನಾನು ಅವ್ರ ಮನೆ ಹತ್ರ ಹೋಗಿ ಕೇಳ್ತಾ ಇದ್ದೆ, ಇಲ್ಲ ನೀನ್ ಸರಿ ಇಲ್ಲ, ನೀನು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ಲು. ಸರಿ ಆಯ್ತು, ಹೌದಮ್ಮ ಆಯ್ತು, ನಿನ್ ಮನೆ ನನ್ ತಂಗಿ ಸಹಿತ ನಮ್ಮ ಅಮ್ಮ ಸಹಿತ ಕರಿಯಕ್ ಅವ್ರ ಮನೆಗೆ 4 ವರ್ಷದಿಂದ ನನ್ ಮದುವೆ ಆಗಿದ್ರು, ಅವ್ರ ಮನೆ ಕಾಲಿಕಕ್ಕೆ ಯಾರು ಹೋಗ್ತಿರ್ಲಿಲ್ಲ. ನಾನ್ ಮನೇಲಿ ಏನ್ ನೋವು ತಿಂತಾ ಇದ್ನೋ ಅದನ್ನ ನನ್ ತಂಗಿ ನಮ್ಮ ಅಮ್ಮ ನೋಡಕ್ ಆಗ್ತೀರಾ ಅವ್ರ ಮನೆ ಬಾಗ್ಲಿಗೆ ಹೋದ್ರು. ಆಯ್ತು ಬಾ, ಏನೋ ಆಗೋಗಿದೆ, ಏನೋ ನನ್ ಮಗ ತಪ್ಪಾಗಿ ಮಾತಾಡ್ಬಿಟ್ಟವನೆ, ಬಾ ಆಯ್ತು ಹೋಲಿ, ಯೋಚನೆ ಮಾಡ್ಬೇಡ, ಬಾ 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 ಅಂತ. ಇಲ್ಲ ನಾನ್ ಬರಲ್ಲ, ನಿನ್ ಮಗ ಸರಿ ಇಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ಲು. ಸುಮ್ನೆ ರಮ್ಮ ಯಾಕಮ್ಮ ತಲೆ ಕೆಡ್ಸ್ಕೊತಿ, ನಾನೇನ್ ಯೋಚನೆ ಮಾಡಕ್ ಹೋಗಲ್ಲ, ಏನ್ ಕೈ ಕಲ್ತಾನೆ ಬಿದ್ದೋಗಿದಮ್ಮ, ರೆಡಿ ಆಗ್ತೀನಿ, ಯೋಚನೆ ಮಾಡಕ್ ಹೋಗ್ಬೇಡಮ್ಮ, ನಾನೇನ್ ಯಾಗೇನ್ ಕಷ್ಟ ಕೊಟ್ಕೊಂಡು ನಾನ್ ಬದುಕಲ್ಲ ನನ್ ಜೀವನದಲ್ಲಿ, ನಾನ್ ಚೆನ್ನಾಗಾಗ್ತೀನಿ ಇರಮ್ಮ, ನಾನೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ. ಆಮೇಲೆ ಏನಾಯ್ತು, 1 ತಿಂಗಳಾಯ್ತು ಬರ್ಲಿಲ್ಲ. ಆಮೇಲೆ ನಾನೇನ್ ಮಾಡ್ದೆ, ನನ್ನ ಫ್ರೆಂಡ್ ಒಬ್ಬನ್ ಕರ್ದೆ, ನಂಗೆ ಈ ತರ ಪ್ರಾಬ್ಲಮ್ ಆಗಿದೆ, ಅವಳೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳಂತೆ, ಇಲ್ಲಿ ಅಂತ ನನ್ಗೆ ಗೊತ್ತಿಲ್ಲ, ಬಾ ಅಂತ ಕರ್ದೆ. ಅದಾದ್ಮೇಲೆ ಏನಾಯ್ತು, ನನ್ ಫ್ರೆಂಡ್ ಒಬ್ಬ ಬಂದ, 3 ದಿವಸ ವಾಚ್ ಮಾಡ್ದೋ, ಈ ಕಡೆಯಿಂದ ಆ ಕಡೆಗೆ ಹೋಗ್ತಾರೆ, ಎಲ್ಲಿ ಹೋಯ್ತಾರೆ ಏನ್ ಮಾಡ್ತಾರೆ ಅಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಏನ್ ಮಾಡ್ದೆ, ಅವ್ನ್ ಮುಖ ಪರಿಚಯ ಇತ್ತು ಅಂತ ಅಂದ್ಬಿಟ್ಟು ಇನ್ನೊಬ್ಬನ್ನ ಕರ್ಸ್ಕೊಂಡೆ. ಮಮ್ಮ ಹಿಂಗೆ ಇಲ್ಲೆಲ್ಲ ಹೋಗ್ತಾರ ಒಬ್ರು, ಹಿಂಗೆ ನೋಡ್ಕೊಂಡು ಹೋಗು, ಹಿಂಗ್ ಮಾಡು ಅಂತ ಅಂದು. ಅವನೇನ್ ಮಾಡ್ದ, ಅಣ್ಣ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಏನಾಯ್ತು, ಯಾರನ್ನ ಸೀರೆ ಉಟ್ಕೊಂಡು ಫ್ರೆಶ್ ಆಗಿ ಸೀರೆ ಉಟ್ಕೊಂಡು ನೀಟಾಗೆಲ್ಲ ಡ್ರೆಸ್ ಮಾಡ್ಕೊಂಡು ಇದೆಲ್ಲ ಹಾಕೊಂಡು ಕ್ಯಾಬ್ ಹತ್ಕೊಂಡು ಹೋದ್ರು ಗುರುಗಳೇ. ನನ್ನ ಹತ್ರ ಕೈ ಕಾಲು ಶಕ್ತಿ ಇರ್ಲಿಲ್ಲ. ನಮ್ಮ ಹುಡುಗನಿಗೆ ನನ್ನ ಹತ್ರ ಗಾಡಿ ಓಡ್ಸಕ್ ಆಗ್ತಾ ಇಲ್ಲ, ನನಗೆ ನೀನೆ ನಡ್ಸ್ಕೊಂಡ್ ನಡಿ, ಅದು ಎಲ್ಲಿ ಗಂಟ ಹೋಯ್ತಾರೆ, ಫುಲ್ ಟೈಮ್ ಪೆಟ್ರೋಲ್ ಹಾಕ್ತಿದೀನಿ, 2 ಗಾಡಿ ವಾಚ್ ಮಾಡಿಂಗ್ ಇದ್ದಾರೆ, ರೆಡಿ ಹೋಗೋಣ ಅಂತ ಅಂದು. ಹೋದ್ರು ಗುರುಗಳೇ. ಬೆಂಗಳೂರಿಂದ ಒಂದು 35 ಕಿಲೋಮೀಟರ್ ಆಚೆ ಹೋದ್ರು ಗುರುಗಳೇ. ನನ್ನ ಹೆಂಡತಿನ ನಾನು ಅಲ್ಲಿಂದ ಆಚೆಗೆ ನಾನು ಕರ್ಕೊಂಡೋಗಿರ್ಲಿಲ್ಲ ಎಲ್ಗುನು. ನನ್ನ ಹೆಂಡತಿ ನಾನು ತೋರಿಸಿದ್ದು ತಿರುಪತಿ. 30 ಕಿಲೋಮೀಟರ್ ಅಲ್ಲಿ 17 35 ಕಿಲೋಮೀಟರ್ ಆದ್ಮೇಲೆ ಹೋದ್ರು. ಅವನ್ ಫ್ರೆಂಡು, ಇವಾಗ ನನ್ನ ಹೆಂಡತಿ ಫ್ರೆಂಡ್, ಅವ್ರ ಗಂಡನ ಫ್ರೆಂಡು, ನಿಮ್ಮ ಅವನ್ ಬಂದು ಫ್ರೆಂಡ್ ಗಂಡನ ಫ್ರೆಂಡ್. ನೋಡ್ದೆ ಗುರುಗಳೇ, ಅವತ್ತು ಎದೆ ಹೊಡೆದೋಯ್ತು. ನನ್ನ ಹೆಂಡತಿ ಯಾಕೀತ ಆದ್ಲು ಅಂದ್ರೆ ಅಲ್ಲಿ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದ? ಏನ್ ಗುರುಗಳೇ? ಅಂದ್ರೆ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದ? ಭೇಟಿ ಮಾಡಕ್ ಹೋಗಿದ್ದು. ಆಕ್ಚುಲಿ ಇವ್ರಿಬ್ರು ನನ್ಗೆ ಕೈ ಕಾಲ್ಗೆ ಸ್ಟ್ರೋಕ್ ಹೊಡೆದ್ಮೇಲೆ ಇವ್ನ ಎದೊಳಲ್ಲ, ಇವನ್ ವೇಸ್ಟ್ ಅನ್ನೋದು ಲೆಕ್ಕದಲ್ಲಿ ಇವರು ನೋಡ್ಕೊಂಡು ಹೊಂಟೋದ್ರು. ಬಟ್ ನಿಮ್ಗೆ ಡೌಟ್ ಇರ್ಲಿಲ್ಲ ಅಥವಾ ಆತ ಯಾರು ಅಂತ ಗೊತ್ತಿರ್ಲಿಲ್ಲ? ಯಾರು ಅಂತ ಗೊತ್ತಿರ್ಲಿಲ್ಲ. ಅಲ್ಲಿ ಹೋಗಿ ಕಣ್ಣಾರೆ ನಾನ್ ನೋಡಿದ್ಮೇಲೆ ಅವತ್ತು ವಿಡಿಯೋ ಎಲ್ಲ ಮಾಡ್ಕೊಂಡೆ. ಅವ್ರಿಬ್ರು ಎಲ್ಲೆಲ್ಲಿ ಹೋಗ್ತಾರೆ, ಏನೇನ್ ಮಾಡ್ತಾರೆ, ಪ್ರತಿಯೊಂದು ಎಲ್ಲ ವಿಡಿಯೋ ಮಾಡ್ಕೊಂಡು ಸೀದಾ ಅವತ್ತು ಏನ್ ಮಾಡಿದ್ರು, ನನ್ನನ್ನ 2 ವೀಲರ್ ಅಲ್ಲಿ ಗುದ್ದು ಸಾಯ್ಸಕ್ಕೆ, ನನ್ನ ಫ್ರೆಂಡನ್ನ ಗುದ್ದು ಸಾಯ್ಸಕ್ಕೆ ಬಂದ್ರು. ನಾವು ಅವತ್ತು ಏನ್ ಮಾಡ್ದೋ, ಯಾವತ್ತನ ಸ್ಟೇಷನ್ ಮೆಟ್ಲು ಅಂದ್ರೆ ಯಾವ್ದನ ಸ್ಟೇಷನ್ ಒಳಗೆ ನುಗ್ಬಿಟ್ಟಿದ್ರೆ ಆಗ್ತಿತ್ತು. ಅವತ್ತು ಸಂಕ್ರಾಂತಿ ಹಬ್ಬದ ದಿವಸ ಭಾನುವಾರ ಎಲ್ಲ ರಜಾ ಇತ್ತು, ರೋಡೆಲ್ಲ ಖಾಲಿ ಇತ್ತು ಅಂದ್ಬಿಟ್ಟು ನಾವು ಹೊಡ್ಕೊಂಡು ಕಾರ್ಪೊರೇಷನ್ ಗಂಟ ಬಂದು ನನ್ನ ಒಂದ್ 7-8 ಜನ ಹುಡುಗರು 2 ವೀಲರ್ ಅಲ್ಲಿ ಬಂದು ನನ್ನನ್ನ ಪ್ಯಾಕಪ್ ಮಾಡ್ಕೊಂಡು ಕಾರ್ಪೊರೇಷನ್ ಇಂದ ನಮ್ಮ ಏರಿಯಾ ಕರ್ಕೊಂಡ್ರು. ನಮ್ಮ ಏರಿಯಾದಿಂದ ನನ್ನ ಮನೆ ಕರ್ಕೊಂಡ್ ಬಂದ್ಬಿಟ್ಟು, ಅಮ್ಮ ಯೋಚನೆ ಮಾಡಕ್ ಹೋಗ್ಬೇಡ, ನಾವಿದ್ದೀವಿ, ಏನೇ ಆದ್ರೂ ನಾನು ನಿನ್ ಬಿಟ್ಕೊಡಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹುಡುಗರೆಲ್ಲ ಧೈರ್ಯ ಕೊಟ್ಬಿಟ್ಟು ಹೋದ್ರು. ಆಮೇಲೆ ನಾನು ನನ್ನ ತಂಗಿ ಅವ್ರ ಮನೆಗ್ ಹೋದು. ಅಲ್ಲಮ್ಮ ನಿನ್ ಮಗಳು ಈ ತರ ಅಂತ ಅಂದ್ರಲ್ಲ, ಈ ತರ ಮಾಡಿರೋದ್ ಸರಿನಾ, ಹಂಗೆ ಹಿಂಗೆ ಅಂತ. ಬೆಳಗ್ಗೆ 11 ಗಂಟೆಗೆ ಹೋಗಿರೋದು, ಅವ್ರ ಮನೇಲಿ ಎಲ್ಲಿ ಕೆಲ್ಸಕ್ಕೆ ಹೋಗ್ತಾವ್ರೆ ಅಂತ ಅವ್ರ ಮನೇಲೂ ಗೊತ್ತಿಲ್ಲ. ನಾನು ಹುಡ್ಕೊಂಡು ಹೋಗಿ ಅವ್ರ ಅಮ್ಮನ್ಗೆ ವಿಡಿಯೋ ಎಲ್ಲ ಕೊಟ್ಬಿಟ್ಟು, ಹಿಂಗೆ ನಿನ್ ಮಗಳು ಅವನ್ಗೆ ಮುತ್ತು ಕೊಡ್ತಾವಳಲ್ಲ, ಹಿಂಗೆ ಜೊತೆಲಿ ಹೋಗಿ ಸೀರೆ ಉಡ್ಸ್ಕೊಂಡು ಅವನ ಜೊತೆ ಹೂವು ಮುಡ್ಸ್ಕೊಂಡು ರೋಡಲ್ಲೆಲ್ಲ ವಿಡಿಯೋ ಮಾಡ್ಕೊಂಡ್ ಬಂದಿದ್ನಲ್ಲಮ್ಮ, ನಿನ್ ಮಗಳು ಸರಿ ಇದ್ದಾಳ ಇವತ್ತು, ನಾನ್ ಸರಿ ಇಲ್ಲ ಅಂತ ಇಷ್ಟು ವರ್ಷ ನನ್ನ ಹತ್ರ ಮಾತಾಡಿದ್ರಲ್ಲ, 2 ವರ್ಷದಿಂದ ನನಗ್ ಬೈತಾ ಇದ್ರಲ್ಲ, ನಿನ್ ಹೌದಾ ಸರಿ ಆಯ್ತು ನಾ ಮಾತಾಡ್ತೀನಿ ಇರೋ ಅಂತ ಅನ್ಬಿಟ್ಟು 8:30 9 ಗಂಟೆಗೆ ಏನೋ ಬಂದ್ಲು, ಮನೆಗ್ ಬಂದ್ಲು. ಅವ್ರ ಅಕ್ಕ ಬಂದು ಏನೋ ನನ್ಗೆ ನಡೆಯೋದು, ಅವ್ರ ಅಕ್ಕಂದೇ ನಡೆಯೋದು. ಆಕ್ಚುಲಿ ಅವ್ರ ಅಪ್ಪ ಇಲ್ಲ,
ಅವ್ರಪ್ಪ ಸತ್ತಮೇಲೂ ಅವ್ರ ಅಪ್ಪನ ಹೆಣ ಎಲ್ಲಿ ಬಿದ್ದೈತೆ ಅಂತಾನು ಗೊತ್ತಿರ್ಲಿಲ್ಲ. ನನಗೆ ಜನ ಗೊತ್ತಿದ್ರು ಅಂದ್ಬಿಟ್ಟು ನನಗ್ ಫೋನ್ ಮಾಡಿ 10 ಗಂಟೆ ರಾತ್ರಿಲಿ ನಿಮ್ ಮಾವ ಹಿಂಗ್ ಸತ್ತೋಗ್ಬಿಟ್ಟವ್ರ ರೋಡಲ್ಲಿ ಬಾಗುರು ಅಂತಂದ್ರು. ಅವತ್ತು ಅವ್ರ ಹೆಣ ಎತ್ತಕ್ ಅವ್ರ ಅಪ್ಪನ ಹೆಣ ಎತ್ತಕ್ಕೂ ದುಡ್ಡು ಇರ್ಲಿಲ್ಲ. ನನ್ ಕೈಯಿಂದ ನಾನ್ ಖರ್ಚು ಮಾಡಿ ನಮ್ಮ ಮಾವನ್ ದುಡ್ಡನ್ನ ಇವತ್ತು ಎತ್ತಾಕಿದ್ದೀನಿ. ನಮ್ಮ ಮಾವ ನನ್ಗೇನಾದ್ರು ಹೆಲ್ಪ್ ಮಾಡಿದ್ರೆ ಮೇಲ್ಗಡೆಯಿಂದ ನಾನು ಇವತ್ತು ರೆಡಿ ಆಗಿದ್ದೀನಿ ಅಂದ್ರೆ ನನಗೆ ಇದೇ ಕಾರಣ. ಅದಾದ್ಮೇಲೆ ಅಲ್ಲೇನಾಯ್ತು ಅಲ್ಲೇನಾಯ್ತು ಹೇಳಪ್ಪ ಬೇಗ, ಇನ್ 2 ನಿಮಿಷದಲ್ಲಿ ಮುಗಿಸ್ಬೇಕಪ್ಪ, ಸುಮ್ನೆ ಮುಗಿಸ್ತೀನಿ. ಅದಾದ್ಮೇಲೆ ಏನಾಯ್ತು, ಇವಳು ಓದ್ಲು, ಅವನ ಜೊತೆ ಓದ್ಲು. ಓದಾದ್ಮೇಲೆ ಇವ್ರ ಮನೆಯವ್ರಿಗೆಲ್ಲರಿಗೂ ಹೋಗಿ ಹೇಳ್ದೆ. ಎಲ್ಲ ಹೇಳಿದ್ಮೇಲೆ ಎಲ್ಲ ಹೊಡೆದ್ರು, ಮಾಡಿದ್ರು. ಮಾಡಾದ್ಮೇಲೆ ಒಂದ್ ಮಾಡಕ್ಕಂತಾನು ಇವ್ರೇನು ಬರ್ಲಿಲ್ಲ ಮುಂದಕ್ಕೆ. ಆಮೇಲೆ ಏನ್ ಮಾಡಿದ್ರು, ಒಂದ್ 15 ದಿವಸ 2 ತಿಂಗ್ಳಾಗ್ತಾ ಬಂತು. 2 ತಿಂಗ್ಳಾದ್ಮೇಲೆ ಅವ್ರ ರಿಲೇಷನ್ ಕಡೆಯಿಂದ ಒಂದ್ ಫೋನ್ ಬಂತು ನನ್ಗೆ. ಹಿಂಗೆ ಮದುವೆ ಆಗಿದಾರಂತೆ, ನಿನಗ್ ಗೊತ್ತಿಲ್ವಾ ಅಂತ ಅಂದ್ರು. ಇಲ್ಲ ನನಗ್ ಗೊತ್ತಿಲ್ಲ ನನ್ಗೆ. ಅಲ್ಲ ನನ್ ಡೈವರ್ಸ್ ಕೊಡ್ದಿರಾನೆ ಇವ್ ಹೆಂಗ್ ಮದ್ವೆ ಆದ್ರು? ಹೋಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು, ನಾನೇ ಗಂಡ್ಸಲ್ಲ ಅಂತ ಕೊಟ್ಟು ಕಂಪ್ಲೇಂಟ್. ಆಕ್ಚುಲಿ ನಾನು ಅವಳು ತೋರ್ಸಿರೋ ರಿಪೋರ್ಟ್, ನನಗ್ ತೋರ್ಸಿರೋ ರಿಪೋರ್ಟ್ ಪ್ರತಿಯೊಂದು ನನ್ನ ಹತ್ರ ಏನೋ ಇದೆ ಇವಾಗ್ಲೂ. ಇನ್ನೊಂದ್ ಮದ್ವೆನೂ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡಾದ್ಮೇಲೆ ಅವನ್ ಬಗ್ಗೆ ಇವಾಗ ನನ್ ಬಗ್ಗೆ ಏನಾದ್ರು ಯೋಚನೆ ಮಾಡ್ಬೇಕಾಗಿತ್ತು, ಇಲ್ಲ ಅಂತಂದ್ರೆ ಅವ್ರ ಮನೆಯವ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಾಗಿತ್ತು. ಇಲ್ಲಿ ಅವ್ರು ಯಾರು ಅವ್ರ ಅಮ್ಮನ್ಗೆ ಅವ್ರ ಹೆಸರಲ್ಲಿ ಲೋನ್ ಎತ್ಕೊಟ್ಟಿರೋದು, ನನ್ಗೆ ಫೋನ್ ಮಾಡಿ ನನಗೆ ಡೈಲಿ ಟಾರ್ಚರ್, ಲೋನ್ ಕಟ್ಟಿಲ್ಲ ಅಂತ. ಸ್ವಾಮಿ ನಾನ್ ತಗೊಂಡಿರೋದಲ್ಲ, ನಾನು ಮಹಾಲಕ್ಷ್ಮಿ ಅವ್ರ ಯಜಮಾನ್ರು ಅಷ್ಟೇನೆ. ನನ್ಗೂ ಅದಕ್ಕೂ ಇದಕ್ಕೂ ನನ್ಗೆ ವ್ಯತ್ಯಾಸ ನನಗೆ ಗೊತ್ತಿಲ್ಲ. ನನ್ಗೆ ಅದಕ್ಕೂ ಇದಕ್ಕೂ ನನ್ನ ಹತ್ರ ಇಲ್ಲ. ಅವ್ರ ಅಮ್ಮನ ಮನೆಗೆ ಹೋಗಿದ್ದಾರೆ, ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಂದ್ರು. ಅವ್ರು ಕೇಳ್ತಿರ್ಲಿಲ್ಲ. ನನಗ್ ಫೋನ್ ಮಾಡಿ ಟಾರ್ಚರ್. ಇವಾಗ ಅವರು ಇನ್ನೊಂದು ಮದುವೆ ಮಾಡ್ಕೊಂಡು ಖುಷಿಯಾಗಿದ್ದಾರೆ. ಆದ್ರೆ ಇವತ್ತು ನಾನ್ ಕೈ ಕಾಲು 1 ಲಕ್ಷ ರೂಪಾಯಿ ನಾನು ಖರ್ಚು ಮಾಡಿ 2 ಇಂಜೆಕ್ಷನ್ ತಗೊಂಡು ಇವತ್ತು ನಾನ್ ಕೈ ಕಾಲು ಎಲ್ಲ ಚೆನ್ನಾಗ್ ಮಾಡ್ಕೊಂಡು ಇವತ್ತು ನಮ್ಮ ಅಪ್ಪ ಅಮ್ಮನ ನಾನು ಚೆನ್ನಾಗ್ ನೋಡ್ಕೊಳ್ತಾ ಇದ್ದೀನಿ. ಅವತ್ತು ಯಾವ್ದೇ ನಾನ್ ತಾಳಿ ಕಟ್ಟಿದ್ ನನ್ನ ಹೆಂಡತಿ ಬರ್ಲಿಲ್ಲ, ಇಲ್ಲ ನಮ್ಮ ಅತ್ತೆ ಮನೆಯವ್ರು ಬರ್ಲಿಲ್ಲ, ಯಾರು ಬರ್ಲಿಲ್ಲ. ಅವತ್ತಾಗಿದ್ ನಮ್ಮ ಅಪ್ಪ ಅಮ್ಮನೇ ನನ್ಗೆ, ನನ್ ಕೈ ಕಾಲು ಬಿದ್ದೋದಾಗ. ಇವತ್ತು ನಮ್ಮ ಅಪ್ಪ ಅಮ್ಮ ನನ್ನ ಏನೋ 1 ರೂಪಾಯಿ ನಾನು ಕೇಳೋದಿಲ್ಲ. ನನ್ಗೆ ಏನ್ ಇಷ್ಟ ಬರುತ್ತೋ, ನನ್ಗೆ ಇಷ್ಟು ದುಡ್ಡಿರ್ತೀನ, 1,000 ರೂಪಾಯಿ ದುಡ್ತೀನ, 1,000 ರೂಪಾಯಿ ಮನೆಗೆ ಖರ್ಚು ಮಾಡ್ತಾ ಇದೀನಿ. ಇನ್ನೊಂದು 500 ರೂಪಾಯಿ ನನ್ಗೆ ಏನ್ ಖರ್ಚು ಬೇಕೋ ನಾನು ಖರ್ಚು ಮಾಡ್ತೀನಿ. 500 ರೂಪಾಯಿ ಏನ್ ಬೇಕೋ ಕ್ಯಾಶ್ ಖರ್ಚು ಮಾಡ್ಕೊಳ್ತೀನಿ. ಇಲ್ಲಿ ಪ್ರತಿಯೊಂದು ಏನಕ್ಕೆ ಬೇಕಾದ್ರೂ ನಾನು ಮಾಡ್ತೀನಿ. ಇವತ್ತು ನನ್ನ ಮನೇಲಿ ನಾನು ಚೆನ್ನಾಗೇ ಇದ್ದೀನಿ. ಆದ್ರೆ ನನ್ಗೊಂದು ನೋವು ಏನು ಅಂತ ಅಂದ್ರೆ, ನಾನು ಇಷ್ಟೆಲ್ಲ ಸಂಪಾದನೆ ಮಾಡಿ ಇಷ್ಟೆಲ್ಲ ನಾನು ಕಷ್ಟ ಬಿದ್ದು ನನ್ ಈ ತರ ಮೋಸ ಮಾಡಿ ಕತ್ಕೊಯ್ದ್ಬಿಟ್ಟು ಹೋಗುತ್ತಲ್ಲ ಅನ್ನೋದೊಂದು ನನ್ಗೆ ಮನ್ಸಿಗೆ ನೋವು ಕುತ್ಕೊಂಡು ಇವತ್ತು ನಾನು ಕುಡಿಯೋದ್ ನಾನು ಬಿಟ್ಟಿಲ್ಲ. ಕುಡಿತಾನೆ ಇದ್ದೀನಿ. ಅದೇ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಡ್ಯೂಟಿ ಮಾಡ್ತೀನಿ. ಕಸ್ಟಮರ್ಗೆ ಏನ್ ಕೊಡ್ಬೇಕು ನಾನು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀನಿ. ಎಷ್ಟು ಬೇಗ ಹೋಗ್ಬೇಕು ಅಂದ್ರೆ ಅಷ್ಟು ಬೇಗನೆ ಹೋಗ್ತೀನಿ. ಎಲ್ಲ ಪ್ರತಿಯೊಂದು ಮಾಡ್ಬಿಟ್ಟು ನಾನು ಸಾಯಂಕಾಲ ಏನಿದೆಯೋ ನನ್ನ ವರ್ಡ್ ನ ಕ್ಲೋಸ್ ಮಾಡಿರ್ತೀನಿ. ಸಾಯಂಕಾಲ 8:30 9 ಗಂಟೆ ಆದ್ಮೇಲೆ ನನ್ನ ವರ್ಡ್ ನ ಓಪನ್ ಮಾಡ್ಕೊಳ್ತೀನಿ. ಏನಂಗ್ರಿ ಕೂಡದೆ ಮಾತಾಡ್ತಿದ್ರು ಹೆಂಗೆ? ಇಲ್ಲ ಕುಡ್ದಿಲ್ಲ ಗುರುಗಳೇ, ನಿಮ್ಮ ಹತ್ರ ಮಾತಾಡ್ಬೇಕು ಅಂತಾನೆ ನಾನು ಇನ್ನು ಕುಡ್ದಿಲ್ಲ ಗುರುಗಳೇ. ಮತ್ತೀಗ ಅವರು ಬೇರೆ ಮದುವೆ ಆಗಿದ್ದಾರೆ, ಅದಾದ್ಮೇಲೆ ಅದನ್ನ ಮಾತಾಡ್ಸೋದು ಅಥವಾ ಡೈವರ್ಸ್ ಇಲ್ಲದೆ ಅದು ಹೇಗೆ ಅದೇ ಅನ್ನೋದ್ರ ಬಗ್ಗೆನೂ ಏನು ಕೇಳಲಿಕ್ಕೆ ಹೋಗಿಲ್ಲ? ನಾನು ಇನ್ನೂ ಕೇಳಕ್ ಹೋಗಿಲ್ಲ ಗುರುಗಳೇ. ಅವ್ರ ಮನೇಲಿ ಕೇಳಿದ್ರೆ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ, ಅವಳು ಯಾವಳೋ ನನಗೆ ಗೊತ್ತಿಲ್ಲ, ಅವಳು ಯಾರೋ ಬೇರೆ ಕಡೆ ಇದ್ದಾಳೆ, ಅದು ಇದು ಅಂತ. ಮತ್ತೆ ವಾರ ನನ್ನ ಫ್ರೆಂಡ್ಸು ಅವ್ರ ಮನೆ ಹತ್ರ ಒಂದು ಬೇಕ್ರಿ ಇದೆ. ನಾವ್ ಆಕ್ಚುಲಿ 8 ಜನ ಫ್ರೆಂಡ್ಸ್ ಇದ್ದು. ಅವ್ರ ಮನೆ ಪೊಲೀಸ್ ಅವ್ರ ಏನಂದ್ರು, ಅವ್ರ ಮನೆ ಬಾಗ್ಲಿಗೆ ಹೋಗ್ಬೇಡ ನೀನು, ಹಂಗೆ ಹಿಂಗೆ ಅದನ್ನೇನೋ ರೆಕಾರ್ಡ್ ಮಾಡ್ಕೊಂಡ್ ಬಂದ್ ಕೊಡಮ್ಮನಂತೆ. ನಾನು ಅವ್ನಿಗೆ ಏನಾದ್ರು ಮಾಡ್ತೀನಿ ಅಂತ ಅಂದ್ರು. ನಾನು ಇಲ್ಲಿವರೆಗೂ ನಾನು ಮನೆ ಹತ್ರಕ್ಕೂ ಹೋಗಿಲ್ಲ, ಬೇಕ್ರಿ ಹತ್ರಕ್ಕೂ ಹೋಗಿಲ್ಲ. ಫ್ರೆಂಡ್ಸ್ ನನ್ಗೆ ಹೇಳ್ತಾರೆ, ಮಮ್ಮ ಇಲ್ಲಿ ಬಂದಿದ್ರು, ಮಮ್ಮ ಹಿಂಗ್ ಹೋದ್ರು, ಹಿಂಗ್ ಮಾಡಿದ್ರು ಅಂತ ನನ್ ಫ್ರೆಂಡ್ಸ್ ಹೇಳ್ತಾರೆ. ಅಂದ್ರೆ ಅವ್ರ ಮನೆಯವ್ರ ಬೆಂಬಲ ಇಲ್ಲದೆ ಏನ್ ಆಯ್ತಾ ಇಲ್ಲ ಅಂತ? ಅವ್ರ ಮನೆಯವ್ರ ಬೆಂಬಲ ಜಾಸ್ತಿ ಇದೆ ಅವಳಿಗೆ. ಆದ್ರೆ ಇನ್ನ ಬೇರೆಯವ್ರ ಹತ್ರ ಏನ್ ಹೇಳ್ತಿರೋದು, ಅವ್ರ ಮನೆಯಲ್ಲಿ ಅವ್ರ ಗೊತ್ತಿಲ್ಲ ಎಲ್ಲೋಗೋಳ ಏನ್ ಮಾಡ್ತಾವಳು ಅನ್ನೋದು ಅವ್ರು ಅನ್ಕೊಂಡಿರೋದು.
ಬೇರೆಯವ್ರ ಹತ್ರ ಹೇಳ್ತಿರೋದು. ಆಕ್ಚುಲಿ ನನ್ನ ಫ್ರೆಂಡ್ಸ್ ಅವರು ಮನೆಯವ್ರ ವಿಚಾರ ಎಲ್ಲ ತಿಳ್ಕೊಂಡು ಅವ್ರು ಹೇಳ್ತಾರೆ. ಆಕ್ಚುಲಿ ನಮ್ದು ಬೆಳಿಗ್ಗೆ ಬೇಗ ಕೆಲ್ಸಕ್ಕೆ ಹೋಗಿ ಸಾಯಂಕಾಲ 7-8 ಗಂಟೆಗೆ ಅಲ್ಲಿ ಬೇಕ್ರಿ ಹತ್ರ ನಮ್ದೊಂದು ಫ್ರೆಂಡ್ಸ್ ಅಡ್ಡ ಅಂತ ಒಂದಿದೆ. ಫ್ರೆಂಡ್ಸ್ ಅಡ್ಡದಲ್ಲಿ ಕುತ್ಕೊಂಡು ನಾವು ಮಾತಾಡ್ಕೊಂಡು ನಮ್ ಕಷ್ಟ ಸುಖ ಏನಿದೆ ಮಾತಾಡ್ಕೊಂಡು 1 ಅವರ್ ಆದ್ಮೇಲೆ ಎಲ್ಲ ಡಿಸ್ಪ್ಯಾಚ್ ಆಗುತ್ತೆ. ಈಗ ಏನಿದೆ ಪರಿಸ್ಥಿತಿ? ಈಗ ನೀವು ನಿಮ್ಮ ತಂದೆ ತಾಯಿ ಜೊತೆ ಇದ್ದೀರಿ? ನಮ್ ತಂದೆ ತಾಯಿ ಜೊತೆನೆ ಇದ್ದೀನಿ ಗುರುಗಳೇ. ನಾ ಹೆಣ್ಮಕ್ಳ ಕಡೆಯಿಂದ ಒಂದು ಮೆಸೇಜ್ ಫೋನ್ ಕೂಡ ಬಂದಿಲ್ಲ? ಒಂದು ಮೆಸೇಜ್ ಕೂಡ ಬರ್ಲಿಲ್ಲ, ಒಂದು ಫೋನ್ ಕೂಡ ಬರ್ಲಿಲ್ಲ. ಇನ್ನೊಂದು ಮದ್ವೆ ಮಾಡ್ಕೊಂಡಿದ್ದಾರೆ, ಮದ್ವೆ ಮಾಡ್ಕೊಂಡು ಆಲೇ ಸಂಸಾರ ಮಾಡ್ತಿದ್ದಾರೆ ಅಂತಾನು ಒಂದು ವಿಚಾರ ಎಲ್ಲ ಬಂತು. ಮದುವೆ ಮಾಡ್ಕೊಂಡ್ಮೇಲೆ ಸಂಸಾರ ಮಾಡಲ್ವಾ? ಮಾಡೇ ಮಾಡ್ತಾರೆ ಗುರುಗಳೇ. ಇರ್ಲಪ್ಪ, ನಿಮಗೆ ಅಟ್ಲೀಸ್ಟ್ ನೀವು ಬೇರೆ ಕಡೆ ಎಲ್ಲಾದ್ರೂ ಮದುವೆ ಆಗೋ ಯೋಚನೆ ಬಂದಿಲ್ವಾ? ಗುರುಗಳೇ ಇದು ನಡೆದಿರೋದೆಲ್ಲ ಬರೀ ಜಸ್ಟ್ 6 ತಿಂಗಳು ಗುರುಗಳೇ. 4 ವರ್ಷ ಪ್ರೀತಿ ಎಲ್ಲೋಯ್ತು, ಬರೀ 3 ತಿಂಗಳು ಪ್ರೀತಿ ಸ್ಟಾರ್ಟ್ ಆಗಿದ್ದು ಎಲ್ಲೋಯ್ತು. ಅಂದ್ರೆ ಗಂಡ ದುಡಿತಾ ಇದ್ದೇನೆ, ಜೀವನ ಕೈ ಕಾಲ್ ಬಿದ್ದೋದ್ರೆ ಜೀವನ ಇಲ್ಲ. ನಾನ್ ಮನೇಲಿ ಕುತ್ಕೊಂಡು ನಾನು ಆಕ್ಸಿಡೆಂಟ್ ಆಗಿ ಬಿದ್ದಿದ್ರು ಗುರುಗಳೇ. ಅವಳಿಗೇನು ನಾನು ಇನ್ಶೂರೆನ್ಸ್ ಮಾಡ್ಸಿದ್ದೀನಿ. ನಾನ್ ಸತ್ರು ಅವಳಿಗೆ ಇಷ್ಟು ಇನ್ಶೂರೆನ್ಸ್ ಅಂತ ಅವಳಿಗೂ ಬರುತ್ತೆ. ಗಾಡಿಯಿಂದ ನಾನ್ ಸತ್ರು ಡ್ರೈವಿಂಗ್ ಲೈಸೆನ್ಸ್ ಇಂದ 5 ಲಕ್ಷ ಸರ್ಕಾರದಿಂದ ಕೊಡ್ತಾರೆ. 15 ಲಕ್ಷ ಆಯ್ತು. ನನ್ನ ಆಟೋ ಇದೆ, ಒಂದ್ ಕಾರ್ ಇದೆ. ಸಂಪಾದನೆ ಮಾಡ್ಕೊಂಡು ಅವ್ರ ಪರಗಳು ಜೀವನ ಮಾಡ್ಕೊಂಡು ನೋಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗುರುಗಳೇ. ಬೇರೆಯವ್ರ ತರ ನಾನ್ ಕುಡ್ದು ಹಾಳು ಮಾಡಿಲ್ಲ ಗುರುಗಳು ಎಲ್ಲೇನು. ಮೊದಲಿಂದಲೂ ಸ್ವಲ್ಪ ಹೆಚ್ಚಿಗೇನೆ ಬಿಡು ಅಥವಾ ಸ್ವಾತಂತ್ರ್ಯವನ್ನು ಕೊಟ್ರಿ ಅಂತ ಅನ್ನಿಸ್ತಾ ಇದೆಯಾ? ಹೌದು ಗುರುಗಳೇ, ನಾನು ಕೊಟ್ಟಿದ್ದೆ ಸ್ವಾತಂತ್ರ್ಯ. ನನ್ನ ಹೆಂಡತಿಗೆ ನಾನು ಕೊಟ್ಟಿದ್ದೆ ದೊಡ್ಡ ಸ್ವಾತಂತ್ರ್ಯ. ಅವತ್ತೇ ನಾನು ಕೊಟ್ಟಿದ್ದೆ ದೊಡ್ಡ ವಿಚಾರ. ನಾನು ಮಾಡಿದ ತಪ್ಪು ಮಾಡಿದ್ದಲ್ಲ. ಹೀಗೆ ತಂದೆ ತಾಯಿಯನ್ನ ಸ್ವಲ್ಪ ಯಾವುದೋ ಕಾರಣಕ್ಕೆ ಧಿಕ್ಕರಿಸಿ ನನಗೆ ಹೆಂಡತಿ ಮುಖ್ಯ ಅಥವಾ ನನಗೆ ತಂದೆ ತಾಯಿ ನನ್ನ ಆಸೆ ಆಕಾಂಕ್ಷೆಗಳಿಗೆ ಅಡ್ಡ ಬರ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನು ದೂರ ಇಟ್ಟು ಈಕೆಯನ್ನು ನಿಮ್ಮವರು ಯಾರಿಲ್ಲದೆ ಹೋದರೂ ನನಗೆ ಇವಳು ಮುಖ್ಯ ಅನ್ನುವ ಆ ಮಟ್ಟಿನ ಪ್ರಾಶಸ್ತ್ಯವನ್ನು ಎಂದು ಒಂದು ದೇವರ ಗುಡಿಯ ಮುಂದೆ ನೀನು ನೀಡ್ದು, ಅಲ್ಲಿಂದಲೇ ನಿನ್ನ ಸರ್ವನಾಶ ಶುರುವಾಗಿದ್ದು. ಯಾವಾಗ ಒಂದು ಹೆಣ್ಣಿಗಾಗಲಿ ಅಥವಾ ಬೇರೆ ಯಾವುದೇ ಆಗಲಿ ಲೋಕದಲ್ಲಿ ನಿಮ್ಮ ಹಿಂದೆ ಆ ಮಟ್ಟಿಗೆ ಬೆಂಬಲಕ್ಕೆ ಯಾರೂ ಇಲ್ಲ ಅಂದಾಗ, ಅದು ಕಾನೂನು ಇಲ್ಲ, ನಿಮ್ಮವರು ಇಲ್ಲ ಅಂದಾಗ ನಿಮ್ಮನ್ನು ತುಳಿಯೋದಿಕ್ಕೆ ಅದಕ್ಕಿಂತ ದೊಡ್ಡ ದಾರಿ ಬೇಕೇ? ನಿಮ್ಮ 4 ಜನ ಸ್ನೇಹಿತರನ್ನ ಇಟ್ಕೊಂಡು ಈ ಬದುಕಿನ ಅಥವಾ ನಿನ್ನ ಸಂಸಾರದ ಕೆಲವು ವಿಚಾರಕ್ಕೆ ಅವ್ರು ಕೈ ಇಡ್ಲಿಕ್ಕೆ ಆಗಲ್ಲಪ್ಪ. ಫ್ರೆಂಡ್ಸ್ ಅಂದ್ರೆ ಬೇಕರಿ ತಕ್ಕಿರ್ಬೋದು, ಅದನ್ನ ದಾಟಿ ಅವರಿಬ್ಬರನ್ನ ಫಾಲೋ ಮಾಡ್ಕೊಂಡು ಹೋಗಿ ಏನೋ ಮಾಡಿ ಕಡೆಗೆ ಅವರೆಲ್ಲ ಹೋಗಿ ಜೀವನ ಪೂರ್ತಿ ಜೈಲಲ್ಲಿ ಕಳಿಬೇಕಾಗುತ್ತೆ. ಅಂದರೆ ನಾವು ಹೊರಗಿರೋನ್ನ ಇವತ್ತು ನೋಡಪ್ಪ, ಈಗ ನೀನು ಬಿದ್ದಂಥ ಕಾಲಕ್ಕೆ 2 ಕೈಗಳು ಕಾಲುಗಳು ಅಥವಾ ಒಂದು ಕೈ ಒಂದು ಕಾಲು ಒಂದು ಭಾಗದ ಸ್ವಾಧೀನ ಕಳ್ಕೊಂಡು ಪಾರ್ಶ್ವವಾಯು ಒಡೆದ ಮೇಲೆ ನಿನಗಾಗಿದ್ದು ಜನ್ಮ ಕೊಟ್ಟ ತಂದೆ ತಾಯಿನೇ ಹೊರತು ಯಾರೂ ಅಲ್ಲ. ಅಂದ್ರೆ ಒಂಚೂರು ಸಮಾಧಾನವಾಗಿದ್ದು ತಂದೆ ತಾಯಿ ಅಂತ ನಡ್ಕೊಂಡಿದ್ರೆ ಏನು ಅವ್ರು ನಿನ್ನನ್ನು ಸನ್ಯಾಸಿಯಾಗಿದ್ದು ಬಿಟ್ಟು ಲೋಕಸೇವೆ ಮಾಡು ಅಂತ ಏನು ಹೇಳ್ತಿರ್ಲಿಲ್ಲ. ಅವರು ಒಂದು ಹೆಣ್ತನ ಮದುವೆ ಮಾಡ್ತಿದ್ರು. ಅವತ್ತಿಗೆ ಹೆತ್ತವರನ್ನ ಬದಿಗಿಟ್ಟು ನಾನು ಅಂದರೆ ಜನನ ಅನ್ನೋದಕ್ಕೆ ಎಷ್ಟು ಮಹತ್ವ ಇದೆಯೋ, ಮರಣ ಅನ್ನೋದಕ್ಕೆ ಎಷ್ಟು ಮಹತ್ವ ಇದೆಯೋ, ವಿವಾಹ ಅನ್ನೋದಕ್ಕೂ ಅಷ್ಟೇ ಮಹತ್ವ ಇದೆ. ಹೌದಲ್ಲ? ಜನನ ಅನ್ನೋದು ಒಂದು ಸಂಸ್ಕಾರ, ಅದಕ್ಕೂ ಒಂದಷ್ಟು ರೀತಿ ನೀತಿ ಇದ್ದಾವೆ. ಮರಣಕ್ಕೂ ಒಂದಷ್ಟು ಸಂಸ್ಕಾರ ರೀತಿ ನೀತಿ ಹಿಂಗೆ ಮಾಡಬೇಕು. ಹಾಗೆ ಒಂದು ವಿವಾಹ ಅನ್ನೋ ಅತಿ ಶ್ರೇಷ್ಠ ಅತಿ ಮುಖ್ಯ ವಿಚಾರಕ್ಕೆ ಎತ್ತವರ ಪ್ರತ್ಯಕ್ಷತೆ ಅಥವಾ ಅವ್ರ ಪ್ರೆಸೆನ್ಸೇ ಇಲ್ಲದೆ ನಾನು ಆಗ ರೆಡಿ ಇದ್ದೀನಿ ಅನ್ನೋದನ್ನು ಒಬ್ಬ ಮಗಳು ಅಥವಾ ಒಬ್ಬ ಮಗ ನಿರ್ಧಾರ ಮಾಡುವುದಿದೆಯಲ್ಲ, ಹೆತ್ತವರ ದುರಂತ. ಅದು ಹೆತ್ತವರ ಪಾಲಿಗೆ ಅದಕ್ಕಿಂತ ಕೆಟ್ಟಗಳಿಗೆ ಇನ್ನೊಂದಿಲ್ಲ. ಇವತ್ತು ಇವತ್ತು ನೋಡು ನಿನ್ನ ಜೀವನವನ್ನು ಎಲ್ಲಿಗೆ ಬಂದು ನಿಂತಿದೆ. ಆಯಿತು, ಪಾರ್ಶ್ವವಾಯು ಹೊಡೆದಿದ್ದು ಅಥವಾ ಒಂದು ಕೈ ಒಂದು ಕಾಲು ಒಂದು ಭಾಗ ಸ್ವಾಧೀನ ಕಳ್ಕೊಂಡಿದ್ದು ಅದು ನಿಮ್ಮ ತಪ್ಪಲ್ಲ. ಅಥವಾ ಅದನ್ನು ಮೀರಿ ಒಂದು ಪ್ರೇಮ ಅಂದರೆ ಹೇಗಿರುತ್ತೆ ಅಂದರೆ, ಇಡೀ ಒಂದು ಕೈಯೋ ಒಂದು ಕಾಲು ಅಲ್ಲ, ಇಡೀ ದೇಹವೇ ಲಕ್ವ ಹೊಡೆದು ಮೂಲೆಯಲ್ಲಿ ಮಲಗಿದ್ರು ನಾನು ಸಾಕ್ತೀನಿ ಅನ್ನೋದೇ ಪ್ರೇಮ. ಹೌದಲ್ಲ? ಹೌದು ಗುರುಗಳೇ. ಒಂದು ವಿಚಾರ ಗುರುಗಳೇ, ಒಂದೊಂದು ಸೆಕೆಂಡು.
ಇದು ಆಕ್ಚುಲಿ ನನ್ನ ಫ್ರೆಂಡ್ ಒಬ್ಬ, ನನ್ನ ಫ್ರೆಂಡ್ ಅಂತಲ್ಲ, ಚಿಕ್ಕ ಹುಡುಗ ಜೊತೆಲಿ ಇದ್ದಾಗಿಂದ ಊಟ ತಿಂಡಿ ಕೊಟ್ಕೊಂಡು ಕಷ್ಟ ಸುಖಕ್ಕೆ ನಾನು ಆ ಹುಡುಗಂಗ್ ಹಾಕ್ತಾ ಬರ್ತಾ ಇದ್ದೆ. ಅವ್ರ ಅಪ್ಪಂಗೆ 18 ವರ್ಷ ಆಗಿದೆ, ಸ್ಟ್ರೋಕ್ ಹೊಡೆದು ಒಂದು ಕೈ ಒಂದು ಕಾಲಿಲ್ಲ, ಅರ್ಧ ತಲೆ ಆಪರೇಷನ್ ಮಾಡಿ ಕುಣಿಸಿದ್ದಾರೆ. ಆ ಯಮ್ಮ ಒಂದು ಇಬ್ರು ಗಂಡು ಮಕ್ಳು, ಒಂದು ಆ ಯಮ್ಮ ಮತ್ತೆ ಆ ಯಪ್ಪ 4 ಜನ. ಆ ಯಮ್ಮ ಒಂದೇ ಕೆಲ್ಸಕ್ಕೆ ಹೋಗ್ಕೊಂಡು ಮನೆ ಕೆಲ್ಸಕ್ಕೆ ಹೋಗ್ಕೊಂಡ್ಬಂದು ಇವತ್ತು ಆ ಯಪ್ಪನ್ನ ಚೆನ್ನಾಗಿ ನೋಡ್ಕೊತಾ ಇದಾರೆ ಗುರುಗಳೇ. ನಿಜವಾದ ಪ್ರೇಮ ಹಾಗೆ ಆಗಿರುತ್ತೆ. ಅವ್ರದ್ದು ಕೇಳಿ ನೋಡಿ, ಅವ್ರು ಯಾರೋ ದೇವಸ್ಥಾನ ಮುಂದೆ ಮದುವೆ ಆದವರಲ್ಲ. ಹೌದೌದು. ನಿಮಗವ್ರಿಗೂ ವ್ಯತ್ಯಾಸ ಇಷ್ಟೇ. ಅವ್ರದ್ದು ನೋಡಿ, ದೊಡ್ಡವರು ಹಿರಿಯರ ಸಮ್ಮುಖದಲ್ಲಿ, ಬಂಧು ಬಾಂಧವರ ಸಮ್ಮುಖದಲ್ಲಿ ಅಕ್ಷತೆಗಾಳ ಹಾಕೊಂಡು ಅಗ್ನಿ ಸಾಕ್ಷಿಯಾಗಿ ಮದುವೆ ಆದಾಗ ಅವು ಕಿತ್ತೋಗಿ ಹಾಳಾಗಿದ್ದ ಅದು ಇದೆ, ಅದೇನು ಕಡಿಮೆ ಅಲ್ಲ. ಆದರೆ ಬಹುತೇಕ ಯಾಕೆ ಆ ವಿಚಾರಗಳಲ್ಲಿ ಇಷ್ಟೊಂದು ಹೆಣ್ಮಕ್ಳಿಗಾಗ್ಲಿ ಗಂಡು ಮಕ್ಳಿಗಾಗ್ಲಿ ಧೈರ್ಯ ಬರಲ್ಲ ಅಂದರೆ, ಎಲ್ಲರೂ ನಿಮ್ಮ ಮದುವೆಗೆ ತುಂಬ ದೊಡ್ಡದಾಗಿ ಸಾಕ್ಷಿಯಾಗಿರ್ತಾರೆ. 4 ಜನ ದೊಡ್ಡವರು ಬಂದು ಇಬ್ರು ಮುಖಕ್ಕೆ ಹೊಡೆದು 2 ಪೆಟ್ಟು ಕೊಟ್ಟು 2 ಬೈದು ಹಿಂಗೆ ಹೋಗ್ರಿ ಅಂತ ಹೇಳಲಿಕ್ಕೆ ದೊಡ್ಡವ್ರು ಇರ್ತಾರೆ. ಯಾಕೆ? ದೊಡ್ಡವ್ರ ಮುಂದೆ ಮದುವೆ ಆದ್ರೆ ನಾನು ಹೆಂಗ್ ಬೇಕಂಗ ಆಯ್ತೀನಿ, ಆದ್ರೆ ಕೆಟ್ಟಾಗ ಮಾತ್ರ ದೊಡ್ಡವ್ರು ಬಂದ್ರೆ ಅರೆ ನಮ್ಮನ್ನ ಹೇಳಿ ಕೇಳಾಗಿದ್ರ ಅಂತಾರೆ. ನಮ್ಮ ಅಪ್ಪ ಅಮ್ಮನೂ ಇವತ್ತಾನೆ ಇದೇ ಕೇಳ್ತಾರೆ. ಹೌದಪ್ಪ, ನಿಮ್ಮನೇದಂತಲ್ಲ, ಲೋಕವೇ ಹಾಗೆ. ನಾನಾದ್ರೂ ಅಷ್ಟೇ. ಒಂದು ಯಾವುದು ಈಗ ಆಯ್ತಪ್ಪ, ಒಂದು ಡ್ರೈವಿಂಗ್ ವೃತ್ತಿಯಲ್ಲಿ ತಗೊಳ್ಳೋಣ, ಒಂದು ಯಾವುದೋ ಒಂದು ದೊಡ್ಡ ಬಸ್ ತಗೊಂಡು ಒಂದು ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅನ್ನೋದಾದರೆ, ನಾನು ಅದಕ್ಕಿಂತ ಮುಂಚೆ ಹೇಗೆ 4 ಟೈರ್ ಸರಿಯಾಗಿ ಬ್ಲೋ ಇದೆಯಾ ಅಥವಾ ಎಲ್ಲ ಚೆನ್ನಾಗಿ ಸರಿ ಇದೆಯಾ, ಗಾಡಿ ಕಂಡೀಷನ್ ಸರಿ ಇದೆಯಾ, ಎಲ್ಲ ನೋಡಿಕೊಂಡು ಎಲ್ಲ ರೀತಿಯಲ್ಲೂ ಸುರಕ್ಷತೆ ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ನಾನು ಅಲ್ಲಿ ನನ್ನ ಜೊತೆ ನನ್ನ ಡ್ರೈವಿಂಗ್ ನಂಬಿ ಈ ಗಾಡಿಯಲ್ಲಿ ಕೂತ್ಕೊಳ್ಳೋ ಪ್ರತಿಯೊಬ್ಬರ ಸುರಕ್ಷತೆ ನೋಡಿಕೊಂಡೆ. ಅಂದರೆ ಒಂದು ಗಂಟೆ ಇಲ್ಲಿಂದ ಹೊರಟು 1 ಗಂಟೆ ಅಷ್ಟರೊಳಗೆ ತಲುಪುವ ಈ ಪ್ರಯಾಣಕ್ಕೆ ನಾನಷ್ಟು ಮುಂಜಾಗ್ರತೆ ಮಾಡ್ಕೊಳ್ತೀನಿ, ಪ್ರಿಕಾಷನ್ಸ್ ತಗೊಳ್ತೀನಿ ಅನ್ನೋದಾದರೆ, ಒಂದು ಇಡೀ ಜೀವನ ಪೂರ್ತಿ ಜೊತೆ ನಿಲ್ಲುವ ಸಂಗಾತಿಯ ವಿಚಾರದಲ್ಲಿ ನಂಗೆ ಇಷ್ಟ ಆಗ್ಬಿಟ್ಲು, ಮನೇಲಿ ಒಪ್ಲಿಲ್ಲ, ನಾನು ಆಗ್ಬಿಟ್ಟೆ, ಅರೆ ಇದಷ್ಟು ಬೇಗ ಮುಗ್ದು ಹೋಗಬಾರ್ದಲ್ಲ. ಇದು ನಿಮ್ಮ ಈ ಬದುಕು 4 ಜನ ಯುವಕರಿಗೆ, ಹೌದಪ್ಪ ಅದೇನೇ ಇರಲಿ ಕಡೆಗೆ ಆಗುವುದು ಹೆತ್ತವರೇ. ಅವ್ರಿಗೇನು ನೋವಾಗಿಲ್ಲ, ಅವ್ರಿಗೇನು ತೊಂದರೆ ಕೊಟ್ಟಿಲ್ಲ ನೀವು ಅಂತ ಇಲ್ಲ, ಬಟ್ ಹೆತ್ತಿದ್ದಾರೆ, ಏನು ಮಾಡೋದು, ಬೇರೆ ಕರ್ಮ ಅನುಭವಿಸ್ಲೇಬೇಕಲ್ಲ ಅವರು. ಇವತ್ತು ನೀವು ಕೈಕಾಲು ಸರಿ ಹೋಗಿದೆ ಬಿಡಿ ಅಂತವ್ರನ್ನ. ಇವಾಗೆಲ್ಲ ಹೆಂಗೆ ನಡೀತಾ ಇದೆ, ಇಂಥ ಹೊರಗಡೆ ಯಾವೊಂದೋ ಸಂಬಂಧ ಇಟ್ಕೊಂಡು ಗಂಡನನ್ನ ಏನೋ ಕೊಂದೋ ಕಡ್ದೋ ಚುಚ್ಚೋ ಏನೋ ಯಾವನ ಜೊತೆನೋ ಸೇರಿ ಕಟ್ಕೊಂಡು ಗಂಡನನ್ನ ಕೊಂದು ಅವನನ್ನು ಇಲ್ಲವಾಗಿಸಿ ನಾವು ಚೆನ್ನಾಗಿರ್ಬೇಕು ಅನ್ನೋ ದುರುದ್ದೇಶದಿಂದ ಗಂಡನನ್ನೇ ಪೀಸ್ ಮಾಡೋ ಕಾಲ ಬಂದಿದೆ. ನಿಮ್ಮ ಪುಣ್ಯ ಆಯ್ತು, ಹೋಗ್ಲಿ, ಪ್ರಾಣ ಕಿತ್ಕೊಂಡು ಹೋಗಿಲ್ಲ. ದುಷ್ಟರಿಂದ ದೂರ ಇರಿ ಅನ್ನೋ ಹಾಗೆ. ಅಂದ್ರೆ ಜಾತಕದಲ್ಲಿ ಶನಿ ಇದ್ದರೂ ಪರವಾಗಿಲ್ಲ, ಪಕ್ಕದಲ್ಲಿ ಇಂತಹ ನೀಚರು ಅಥವಾ ಇಂತಹ ಶಕುನಿ ಬುದ್ಧಿಯವರು ಇರಬಾರ್ದು. ಶನಿ ಇದ್ದರೂ ಶಕುನಿ ಬುದ್ಧಿಯವರು ಇರಬಾರ್ದು. ಹೀಗೆ ನಿನ್ನ ಜೊತೆ ಸಂಸಾರ, ನಿನ್ನ ಜೊತೆ ಒಂದೇ ಮನೆಯಲ್ಲಿರೋದು, ಸಂಸಾರ ಬೇರೆಯವ್ರ ಜೊತೆ ಮಾಡೋದು, ಇಂಥವ್ನ ಕಟ್ಕೊಂಡು ನೀನು ಎಷ್ಟು ಸುರಕ್ಷಿತವಾಗಿರಬಲ್ಲೆ. ಮದುವೆ ಆಗ್ತಿರೋ ಬಿಡ್ತಿರೋ, ಆದರೆ ಈ ಹೆತ್ತವರಿಗೆ ನಿಮ್ಮನ್ನು ಬಿಟ್ಟಿಲ್ಲ. ಆಯ್ತು, ತಂಗಿಯೇನೋ ಮದುವೆ ಆಗೋದ್ಲು, ಈ ಹೆಣ್ಣಿಗೆ ಇವನಲ್ಲಿದ್ರೆ ಇನ್ನೊಬ್ಬ, ಆದ್ರೆ ನಿನ್ನ ಹೆತ್ತವ್ರಿಗೆ ಹಾಗಲ್ಲಪ್ಪ. ನೀವೊಬ್ರೆ ಬಿದ್ರು, ನಾಳೆ ದಿನ ಆಯ್ತು ನಿಮ್ಮ ಹೆಂಡತಿಗೆ ಅಂಥದ್ದೇನೋ ಸಮಸ್ಯೆ ಇತ್ತು, ಆಕೆಗೆಲ್ಲ ಸರಿ ಮಾಡಿದ್ದೀರಿ, ಆದರೆ ಆ ಕೃತಜ್ಞತೆಯನ್ನು ಇಟ್ಟುಕೊಳ್ಳದೆ ಇಂಥದ್ದೇನೋ ಮಾಡಿದ್ದಾರೆ, ಆಯಿತು, ಅದರ ಫಲವನ್ನು ಮುಂದೆಲ್ಲೋ ನೋಡ್ಕೊಳ್ತಾರೆ. ಅದನ್ನು ನೀವು ಶಪಿಸ್ಲಬೇಡಿ, ಅದಕ್ಕೆ ನೀವು ಅಂದರೆ ನೀವು ನಿಮ್ಮ ತಂದೆ ತಾಯಿಗೆ ಏನು ಕೊಟ್ಟರು ಕಣ್ಣೀರಿನ ಉಡುಗೊರೆಯನ್ನ ಭಗವಂತ ನಿಮಗೆ ಅದನ್ನು ಕೊಟ್ಟಿದ್ದಾನೆ, ತಗೊಳ್ಬೇಕಷ್ಟೇ. ಹೌದು ಗುರುಗಳೇ, ಅವತ್ತು ನಾನೇ ನಮ್ಮ ಅಪ್ಪ ಅಮ್ಮಂಗೆ ಕೊಟ್ಟನೋ, ಇವತ್ತು ನಾನು ಅದೇನೋ ನಾನು ತಿಂತಿದ್ದೀನಿ. ಹೌದು, ಇದೇ ಕರ್ಮದ ತತ್ವ, ಕರ್ಮದ ವಿಚಾರಗಳು ಹೀಗೆ ನಡೆಯೋದು. ಆದರೆ ಈ ದಿನ ನಿಮ್ಮ ಆರೋಗ್ಯ ಸುಧಾರಿಸ್ಕೊಳ್ತಾ ಇದ್ದೀರಿ, ತುಂಬ ದುಃಖಿತರಾಗಬೇಡಿ. ಎಲ್ಲೋದ್ಲು, ಎಲ್ಲಿ ಕೂತವಳೆ, ಎಲ್ಲಿ ನಿಂತಳೆ, ಎಲ್ಲಿ ಮಲಗೇಳೆ, ಯಾರ ಜೊತೆ ಅವಳೆ, ಅದೇ ಅವಳೆ ಬೇಡ. ಅಂದರೆ ಈ ಮಟ್ಟಿಗೆ ಇನ್ನೊಂದು ಪರಪುರುಷನಲ್ಲಿ ಮೋಹಗೊಂಡವಳು ಅವಳ ಅಥವಾ ಆ ಹೆಣ್ಣು ಅಂತ ನಿಮ್ಮ ಹೆಂಡತಿ ಅಂತ ಅಲ್ಲ, ಈ ಬುದ್ಧಿಯಲ್ಲಿರೋ ಈ ದುರ್ಬುದ್ಧಿಯನ್ನು ಹೊಂದಿರೋ ಯಾವುದೇ ಹೆಣ್ಣಿನ ಆ ಚಪಲಕ್ಕೆ ಚಟಕ್ಕೆ ಅಡ್ಡ ಹೋಗೋ ಯಾರನ್ನು ಬೇಕಾದರೂ ಮುಗಿಸುವಷ್ಟು ದುರ್ಬುದ್ಧಿ ಬಂದ್ಬಿಡುತ್ತೆ ಅವ್ರಿಗೆ.
ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಅದು ಬಂದಿದೆ ನನ್ನ ಲೈಫಲ್ಲಿ, ಅದು ಬಂದ್ಬಿಟ್ಟಿದೆ ಆಲ್ರೆಡಿ. ಆಯ್ತು ಅವತ್ತೇನೋ ಬೈಕಲ್ಲಿ ಅಥವಾ ಕಾರಲ್ಲಿ ಅಂಥದ್ದೇನೋ ಪ್ರಯತ್ನ ಮಾಡಿದ್ರು. ಆದರೆ ನಾನು ನಿಮಗೆ ಹೇಳೋದು, ಇನ್ನು ಮುಂದೆ ಹೇಗೆ ನನ್ನ ಜೀವನ ಅಂದಾಗ ನಿಮಗೆ ನಾನು ಹೇಳೋದು, ಮೊದಲು ಒಮ್ಮೆ ಇಂಥದ್ದೇನು ಪಾರ್ಶ್ವವಾಯು ಹೊಡೆದಿದೆ, ಈಗ ಸರಿ ಹೋಗಿರ್ಬೋದು, ಬಟ್ ದೇಹದ ಬಗ್ಗೆ ಮೊದಲಿಗಿಂತ ಹೆಚ್ಚು ಜಾಗ್ರತೆ ವಹಿಸಬೇಕು ನೀವು, ಆಯ್ತಾ? ಮೊದಲು ಬದುಕಿರುವುದೇ ಬಹಳ ದೊಡ್ಡ ಸಾಧನೆ. ಆಮೇಲೆ ಬದುಕಿದ್ರೆ ಒಳ್ಳೆಯದೋ ಕೆಟ್ಟದ್ದೋ ನಡೆಯುತ್ತೆ. ಬದುಕೇ ಇಲ್ಲ ಅಂದ್ರೆ ಒಳ್ಳೆಯದು ಕೆಟ್ಟದ್ದಕ್ಕೆ ಅವಕಾಶವೇ ಇಲ್ಲ. ಹಾಗಾಗಿ ನಿಮ್ಮ ಹೆತ್ತವರ ಜವಾಬ್ದಾರಿ ನಿಮ್ಮ ಮೇಲಿದೆ. ಆ್ಯಂಡ್ ಇನ್ನೊಂದು ಆಗ್ತಿರೋ ಬಿಡ್ತಿರೋ, ಆದರೆ ಎಲ್ಲಿವರೆಗೂ ದೇಹದಲ್ಲಿ ಶಕ್ತಿ ಇರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ದುಡಿರಿ. ಆದರೆ ಈ ಕುಡಿಯೋ ಬುದ್ಧಿ ಇದೆಯಲ್ಲ, ಈಗ ಮೋಸ ಮಾಡಿ ಹೋದವಳೆ ಚೆನ್ನಾಗಿದ್ದಾಳೆ, ಅವಳವಳು ಅನುಭವ ಖುಷಿ ಮಾಡ್ಕೊಂಡಿದ್ದಾಳೆ. ಆದರೆ ಮೋಸ ಹೋಗಿರೋ ನೀವು ಹಠಾಚಲವಾಗಿ ತಗೊಳ್ಬೇಕು. ಪರವಾಗಿಲ್ಲ, ಆಕೆ ಥರನೇ ನೀವು ಇನ್ನೊಂದು ಯಾರನ್ನೋ ಮದುವೆಯಾಗಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಹೆತ್ತವರ ಕೊನೆ ಗಳಿಗೆಯಲ್ಲಿ ಅವರು ಚೆನ್ನಾಗಿ ದುಡ್ದಿರ್ಬೋದು, ಬೀರ್ ತುಂಬ ದುಡ್ಡಿರ್ಬೋದು, ಬ್ಯಾಂಕ್ ತುಂಬ ಹಣ ಇರ್ಬೋದು. ನಾಳೆ ದಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರ್ಲಿಕ್ಕೆ ಮನೆಗೆ ಒಬ್ಬ ಮಗ ಇಲ್ಲ ಅಂದರೆ ದುಡ್ಡು ಕರ್ಕೊಂಡು ಹೋಗುತ್ತಾ? ಇಲ್ಲ. ಹಾಗಾಗಿ ಇಲ್ಲಿ ಹೆತ್ತವರಿಗೋಸ್ಕರ ನಿಧಾನಕ್ಕೆ ಕುಡಿತವನ್ನು ಬಿಡಪ್ಪ. ಇದು ಪರಿಹಾರ ಅಲ್ಲ. ಅಂದರೆ ಒಂದೇನೋ ನನಗೆ ನೋವಾಯಿತು ಅಂತ ಇದು ಕುಡಿತ ರೂಢಿ ಮಾಡಿಕೊಂಡ್ರೆ ಕುಡಿತ ಅನ್ನೋದು ಪರಿಹಾರ ಅಲ್ಲ. ನೋವಿನ ಜೊತೆ ಇನ್ನೊಂದು ನೋವಷ್ಟೇ. ಅಂದರೆ ಒಂದು ಸಾಲ ತೀರ್ಸೋಕೆ ಇನ್ನೊಂದು ಬ್ಯಾಂಕಲ್ಲಿ ಸಾಲ ಮಾಡ್ದಂಗೆ ಆಯ್ತು ಅಷ್ಟೇ. ಅಂದರೆ ಒಟ್ಟಿನಾಗ ಸಾಲ ಮತ್ತೆ ಆಯಿತು, ಒಂದು ಬ್ಯಾಂಕ್ ತೀರ್ತಷ್ಟೇ. ನಾನು ಅವತ್ತು ₹1 ಚಿಂತನೆ ಮಾಡಿದ್ರೆ ನಾನು ಆಸ್ಪತ್ರೆಗೆ ತೋರಿಸಿ ಇವತ್ತು ನಾನು ಈ ಥರ ಪರಿಸ್ಥಿತಿ ಬಿಟ್ಟು ಹೋಗ್ಬಿಟ್ಟಿಲ್ಲ. ನನ್ನ ಮುಂದೆ ಒಂದು ನೋವು, ಬೇರೆ ಇನ್ನೇನು ನೋವಿಲ್ಲ ನನಗೆ. ಇಲ್ಲಪ್ಪ, ಯಾವುದೇ ವ್ಯಕ್ತಿಯಾದರೂ, ಅದರಲ್ಲೂ ಲವ್ ಮ್ಯಾರೇಜ್ ಅನ್ನೋ ವಿಚಾರ ಬಂದಾಗ ಬಹುತೇಕ ಲವ್ ಮ್ಯಾರೇಜ್ಗಳು 100ರಲ್ಲಿ 93% ಲವ್ ಮ್ಯಾರೇಜ್ಗಳು ಇದೇ ಕಾರಣಕ್ಕೆ ಹಾಳಾಗುತ್ತವೆ. ಕಾರಣ, ನಾನೊಂದು ಐಫೋನ್ ಕೊಡಿಸ್ದೆ, ನೀನು ದುಡಿಬೇಡ, ನಿನಗೇನು ಬೇಕು ನಾನು ತಂದು ಕೊಡ್ತೀನಿ, ನೀನು ಒಂಚೂರು ಕಷ್ಟಪಡಬೇಡ. ಅರೆ, ನಾನು ಅಂದರೆ ನನ್ನ ಹೆಂಡತಿ, ನನ್ನ ಪ್ರೇಯಸಿ, ನನ್ನನ್ನು ನಂಬಿ ಬಂದವಳು ಚೆನ್ನಾಗಿರಬೇಕು ಅನ್ನೋ ಇದು ಅಥವಾ ಈ ಬುದ್ಧಿ ತೀರಾ ಮಿತಿಮೀರಿ ಹೋದಾಗ ನೀವು ಕಾಲು ಕಸ ಆಗ್ತೀರಾ. ಅಂದ್ರೆ ಒಂದು ಸೊಳ್ಳೆ ತರ ಎಷ್ಟು ರಕ್ತ ಬೇಕೋ ಹೀರ್ಕೊಂಡು ಅವರು ದಷ್ಟಪುಷ್ಟರಾಗ್ತಾರೆ. ಅದ್ರ ರಕ್ತ ಕೊಟ್ಟ ನೀವು ಇವತ್ತು ಶಕ್ತಿಹೀನರಾಗಿ ನಿಂತಿದ್ದೀರಿ. ಹಾಗಾಗಿ ಇದೆಲ್ಲ ಲೋಕಕ್ಕೊಂದು ಉದಾಹರಣೆ. ನೀವು ಲವ್ ಮ್ಯಾರೇಜ್ ಆಗಿ ಅರೇಂಜ್ ಮ್ಯಾರೇಜ್ ಆಗಿ ಗಂಡ ಹೆಂಡತಿ ಅದರದೇ ಆದ ಭಯ ಭಕ್ತಿಲಿದ್ರೇನೆ ಸಂಸಾರ. ಈಗ ಅತ್ತೆ ಮಾವ ಇದ್ದು ಎಲ್ಲ ಒಂಚೂರು ಅತ್ತೆ ಏನೋ ಬೈಕೊಂಡು ಓಡಾಡೋಳಿದ್ರೆ, ಮಾವ ಏನೋ ಒಂಚೂರು ಬೈಕೊಂಡು ಓಡಾಡೋನಿದ್ರೆ, ದೊಡ್ಡವರು ಅಂತ ಇದ್ರೆ ಒಂದು ದೊಡ್ಡ ಭಕ್ತಿ ಎಲ್ಲ ಬರೋದು, ಭಯ ಭಕ್ತಿ ಇರೋದು. ಯಾವುದೂ ಇಲ್ಲ. ಅವ್ರನ್ನೂ ಬಿಡಿಸಿ ಇವ್ರನ್ನೂ ಬಿಡಿಸಿ ತಗೊಂಬಂದಿಟ್ಕೊಂಡೆ ಅನುಭವಿಸಿಗ. ಹೌದಲ್ಲಪ್ಪ? ಒಂದು ಶಾಲೆಯಲ್ಲಿ ಬರೀ ಮಕ್ಕಳನ್ನು ಬಿಟ್ಟು ಹೋದ್ರೆ, ಒಂದು ಕ್ಲಾಸ್ ರೂಮಲ್ಲಿ ಮೇಷ್ಟ್ರಿಲ್ಲ ಅಂದ್ರೆ ಮಕ್ಳು ಏನೇನು ತರಲೆ ಮಾಡ್ತಾರೆ. ಅಂದ್ರೆ ರಾಜನಿಲ್ಲದ ರಾಜ್ಯ, ಗುರುಗಳಿಲ್ಲದ ಪಾಠಶಾಲೆ, ಮತ್ತೆ ಹಿರಿಯರಿಲ್ಲದ ಮನೆ, ಅದೆಲ್ಲ ಹಾಳೆ. ಇವತ್ತು ನಿನ್ನ ಸಮಸ್ಯೆ, ನಿನ್ನ ಈ ಪರಿಸ್ಥಿತಿ ಬಹಳ ದೊಡ್ಡ ಕಾರಣ. ನೀನು ಗಾಡಿ ತಾಂಡ ಆಚೆ ಹೋದ್ಮೇಲೆ ಆಕೆಯನ್ನ ಭಯ ಭಕ್ತಿಯಿಂದ ಬೆಳೆಸೋರು, ಹೇಳೋರು ಕೇಳೋರು ಯಾರೂ ಇರ್ಲಿಲ್ಲ ಆಕೆಗೆ. ಅದ್ರ ಜೊತೆಗೆ ಈ ಪರಿಚಯ ಆದವರೆಲ್ಲ ಹಿಂಗೆ ಮದುವೆ ಆಗಿ 1 ತಿಂಗಳಿಗೆ ಬಿಟ್ಟು ಬಂದವರು. ಅಂದ್ರೆ ಸಹವಾಸವು ಇಂಥದ್ದೇ ಇದ್ದಾಗ ಒಳ್ಳೇದನ್ನ ಹೆಂಗ್ ನಿರೀಕ್ಷೆ ಮಾಡ್ತೀಯಪ್ಪ? ಅವತ್ತು ಹೇಳಿದೆ ಗುರುಗಳೇ, ಅವಳು ಸರಿ ಇಲ್ಲ, ಬೇಡಮ್ಮ, ಮಾತಾಡ್ಬೇಡ ಅಂದ್ರೆ, ಇಲ್ಲ ಫ್ರೆಂಡು ಅವಳು ಸರಿ ಇದ್ದಾಳೆ, ಮಾತಾಡ್ತೀನಿ ಇಂತೆಲ್ಲ ಹೇಳಿ ಇವತ್ತು ನಮ್ಗೆ ಈ ತರ ಮನೇಲಿ ಗಂಡಸಾದವನು ದುಡ್ಕೊಂಡು ಬರಬೇಕು, ಹೆಂಡತಿ ದೌರ್ಜನ್ಯ ಮಾಡಿ ಅಂತ ಹೇಳ್ತಾ ಇಲ್ಲ, ಆದರೆ ಅವಳಿಗೆ ಹೆಚ್ಚು ಜವಾಬ್ದಾರಿ ವಹಿಸಬೇಕು. ಅಂದರೆ ನಾನು ಹೇಳ್ತೀನಿ, ದಯವಿಟ್ಟು ತಂದೆ ತಾಯಿ ಬದುಕಿದ್ದಾರೆ ಅಂದರೆ ನಿಮ್ಮ ಅಮ್ಮ ಒಂಚೂರು ಯಾಕೋ ಕೋಪಿಷ್ಟಳೋ ಇನ್ನೇನೋ ಇರ್ಬೋದು, ಸೊಸೆಯಾದವಳಿಗೆ ಅದೊಂದು ಭಯ ಭಕ್ತಿ ಇರಲೇಬೇಕು. ನಮ್ಮ ಅಮ್ಮನೂ ಒಂದೇನು ಮಾತಾಡ್ತಾ ಇರ್ಲಿಲ್ಲ ಗುರುಗಳೇ. ಅದು ನಿಮ್ಮ ಮನೆ ಇಡೀ ಒಟ್ಟಾರೆ ಮನೆ ದುರಂತ ಅದು. ಅದೆಲ್ಲ ದುರಾದೃಷ್ಟ. ಆಯಿತು, ಇದು ಬಹಳ ಮುಗಿದು ಹೋದ ಕತೆ. ನಾನು ಹೇಳೋದು, ಆಕೆನೇ ನಾಳೆ ಅಲ್ಲೇನೋ ನೋಡಪ್ಪ, ನಾನು ಅದನ್ನೂ ಹೇಳ್ತೀನಿ, ಅಲ್ಲೇನೋ ತುಂಬ ಸ್ವರ್ಗದ ಜೀವನ ಏನಿಲ್ಲ, ಅದು ನರಕವೇ. ಅದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ. ಆದರೆ ನಿಮಗೆ ನಾನು ಹೇಳ್ತಾ ಇದ್ದೀನಿ, ಮರಳಿ ಬಂದರೂ ಕೂಡ ಅದನ್ನು ಸ್ವೀಕರಿಸ್ಲಿಕ್ಕೆ ಅದು ಯೋಗ್ಯವಲ್ಲ. ನೀವು ಕೇವಲ
ನಿಮ್ಮ ಜೀವನವನ್ನು ನಿಮ್ಮ ಒಳ್ಳೆಯ ಕೆಲವು ಸ್ನೇಹಿತರು ನೋಡಿ ಕುಡಿದು 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 ಇಷ್ಟು ದಿನ ತಂದೆ ತಾಯಿಗೆ ಇಷ್ಟವಿಲ್ಲದ ಕೆಲಸಗಳನ್ನು ಮಾಡಿ ಎತ್ತವರಿಗೆ ನೋವು ಕೊಟ್ಟಿದ್ದಲ್ಲದೆ ಈಗ ಇದೇ ಬಿಟ್ಟು ಹೋದವಳು ನೆನಪಲ್ಲಿ ಕುಡಿದು 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 ರೋಗಿಯಾಗಿ ಕಳ್ಳೆಲ್ಲ ಸುಟ್ಟೋಗಿ ಇನ್ನೊಂದೇನೋ ಕಾಯಿಲೆ ಬಂದರೆ ಎತ್ತವರಿಗೆ ಮೊದಲು ಒಂದು ನೋವು ಕೊಟ್ಟು ಈಗ ನಿನ್ನನ್ನು ನೋಡ್ಕೊಳ್ಳೋದು ಬೇರೆ, ನಿನ್ನ ಸೇವೆ ಮಾಡೋದು ಚಾಕ್ರಿ ಬೇರೆ ಕೊಡಬೇಡಪ್ಪ. ಈಗ ಕೊಟ್ಟಿರೋದೇ ಸಾಕು. ಈಗ ಏನೋ ಈಕೆ ನೆನಪಲ್ಲಿ ಕುಡಿದು 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 ಏನೋ ರೋಗ ಬಂತು, ಯಾರು ನೋಡ್ಬೇಕು? ಮತ್ತೆ ಎತ್ತವರೇ ನೋಡ್ಬೇಕು. ಅದೇ ನಿನ್ನ ಎತ್ತ ತಪ್ಪಿಗೆ ಇಷ್ಟೆಲ್ಲ ನೋವು ಅನುಭವಿಸ್ಬೇಕಾ? ಅಲ್ಲಿ ನೋಡಿದ್ರೆ ಇಷ್ಟವಿಲ್ಲದ ಹುಡುಗಿ ಅಥವಾ ಅದು ಒಪ್ಪದೇ ಇರೋ ಹುಡುಗಿ ಮದುವೆ ಆದೆ, ಆಯ್ತು, ಏನೋ ಜಾತಿ ಪಾತಿ ಅವೆಲ್ಲವನ್ನು ದೂರ ಇರಿಸಿ ಅಲ್ಲಿ ಏನೋ ಒಂಚೂರು ನೋವು ಕೊಟ್ಟೆ, ಅದಾಯ್ತು. ಈಗ ಹೆಂಗೋ ಬಾರಪ್ಪ ನಮ್ಮ ಮನೇಲಿ ಇರಪ್ಪ, ನೀನು ಏನು ಮಾಡೋಕ್ಕಾಗುತ್ತಪ್ಪ, ನನ್ನ ಮಗ ಬಂದು ರಾಜ್ನಂಗಿರೋ ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಕುಡಿದು 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 ಅವ್ರು ಕರ್ಕೊಂಬಂದು ತಪ್ಪಿಗೆ ಮತ್ತೆ ಅವ್ರಿಗೆ ನಿನ್ನ ಸೇವೆ ಮಾಡೋ ಮಗನಾಗಿ ಅವ್ರು ನಾಳೆ ಬಿದ್ದಂಥ ಕಾಲಕ್ಕೆ ನಾನು ಸೇವೆ ಮಾಡಬೇಕು. ಈಗ ನೀನು ಕುಡಿದು 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 ಏನೋ ಸಮಸ್ಯೆ ತಂದುಕೊಳ್ಳೋದು ಬೇಡಪ್ಪ. ನೀನು ನಿರ್ಧಾರ ಮಾಡು. ಅರೆ, ಈ ಕಾರ್ಯಕ್ರಮದಲ್ಲಿ ಎಂತೆಂಥ ಹೆಣ್ಣುಮಕ್ಕಳು ಎಷ್ಟು ಛಲದಿಂದ ಮೂರು ಮಕ್ಕಳನ್ನ ಕಸ ಮುಸರೆ ತಿಕ್ಕಿ ಬದುಕಿಸ್ತಾ ಇದ್ದಾರೆ. ನನಗೇನು ಬಂದಿರೋದು? ಅರೆ, ನಾನು ಸಮಾಜ ಸೇವೆ ಮಾಡ್ತೀನಿ, 4 ಕಾಸು ಅಂದರೆ ಆಟೋ ಚಾಲಕರ ಸಂಘ ಕಟ್ತೀನಿ ಅಥವಾ ಏನೋ ಒಂದು ಮಾಡ್ತೀನಿ. ನನಗೆ ಮಕ್ಕಳಿಲ್ಲ, ಹೆಂಡತಿ ಇಲ್ಲ ಅನ್ನೋ ಕಾರಣಕ್ಕೆ ಈ ಜೀವನವನ್ನು ನಾನು ಬಲಿ ಕೊಡೋಕೆ ತಯಾರಿಲ್ಲ. ಹೇಗೆ ಸಾಲು ಮರದ ತಿಮ್ಮಕ್ಕ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಮರಗಳನ್ನು ನೆಟ್ಟು ಆ ಮರಗಳನ್ನು ಮಕ್ಕಳು ಅಂದುಕೊಂಡು ಬದುಕಿಸಿ ಇವತ್ತು ಲೋಕಕ್ಕೆ ವಿಶ್ವ ವೃಕ್ಷ ಮಾತೆ ಆಗಿದ್ದಾರೋ, ಹಾಗೆ ನಾನು ಹೆಂಡತಿ ಇಲ್ಲ ಮಕ್ಕಳಿಲ್ಲ ಅಂತ ನಾನೇ ಕುಡಿದು ಸಾಯಲಿ? ಇಲ್ಲ, ಸ್ನೇಹಿತರ ಜೊತೆ ಹೋಗ್ತೀನಿ, ಆದರೆ ನಾನು ಕುಡಿಯಲ್ಲ, ಎಲ್ಲರ ಜೊತೆ ಇರ್ತೀನಿ, ನಾನು ಯಾವುದನ್ನು ಕೆಟ್ಟ ಅಭ್ಯಾಸ ಮಾಡ್ಕೊಳ್ಳಲ್ಲ. ಹೀಗೆ ಅಂದುಕೊಂಡ್ರೆ ನಾಳೆ ದಿನ ಇನ್ನೂ 5 ವರ್ಷ ಆದ ಮೇಲೂ ಏನೋ ಒಂದು ಮದುವೆ ಆಗ್ಬೋದು ಅಥವಾ ಇನ್ನೊಂದು ಏನೋ ಒಳ್ಳೆ ಜೀವನ ತೆರ್ಕೊಳ್ಬೋದು. ಆದರೆ ಇವಳು ನೆನಪಲ್ಲಿ ಕುಡಿದು ಆರೋಗ್ಯ ಕೆಟ್ಟು, ಚರ್ಮದ ಬಣ್ಣ ಕೆಟ್ಟು, ಎಲ್ಲ ರೋಗ ತರಿಸ್ಕೊಂಡ್ರೆ ಕಡೆಗೆ ಒಂದಿಸಿ ಎತ್ತವ್ರಿಗೂ ಬೇಡವಾಗ್ತೀಯಪ್ಪ. ಹೌದು ಗುರುಗಳೇ, ನೀವು ಹೇಳಿದ್ ಕರೆಕ್ಟ್. ಇದು ಸತ್ಯ. ಇದು ನಿಮ್ಮ ಕತೆ ಅಂತಲ್ಲ, ಇದು ಲೋಕದಲ್ಲಿ ನಡೆಯೋದೇ ಹಾಗೆ. ಎತ್ತವ್ರಿಗೂ ಮಕ್ಕಳು ಭಾರವಾಗೋ ಒಂದು ಕಾಲ ಬರುತ್ತೆ. ಯಾಕಂದ್ರೆ ಎಲ್ಲರಿಗೂ ಅವ್ರು ಎತ್ತವ್ರು ಇರ್ಬೋದಪ್ಪ, ಅವರು ಮನುಷ್ಯರೇ ಅಲ್ವೇ? ಹೌದು. ತೀರಾ ಅಂದ್ರೆ ಎಷ್ಟು ನೋಡ್ಬೋದು ಅವರು ತಾನೇ. ಹಾಗಾಗಿ ಒಂದು ಗಳಿಗೆ ಒಂದು ಅರೆಗಳಿಗೆ ಅಥವಾ ಒಂದಷ್ಟು ವರ್ಷಗಳ ನಂತರ ಜೊತೆ ಬಂದ ಒಂದು ಈ ಹೆಣ್ಣೆ ನಿಮ್ಮ ಕೆಲವು ದುಡಿಮೆ ಇಲ್ಲದ ಅಥವಾ ಕಾಯಿಲೆ ಬಂದು ಬಿದ್ದ ಈ ಕ್ಷಣಗಳನ್ನು ತಡ್ಕೊಳ್ಳೋಕ್ಕಾಗಲಿಲ್ಲ, ಅವಳೇ ಹೊಂಟೋದ್ಲು ಅನ್ನೋದಾದ್ರೆ, ಇನ್ನು ಅಷ್ಟು ವರ್ಷದಿಂದ ಮೇಲಿಂದ ಮೇಲೆ ನಿನ್ನ ತಾಪತ್ರ ನೋಡ್ಕೊಂಡು ಬರ್ತಲೇ ಇವ್ರಿಗೂ ಒಂದಿನ ತೀರಾ ಬೇಜಾರಾಗುತ್ತೆ, ನಿನ್ನ ಬಿಟ್ಬಿಡ್ತಾರೆ ಅಂತ ಇಲ್ಲ. ಬಟ್ ಅವ್ರ ಭಾವನೆಗೂ ಒಂಚೂರು ಬೆಲೆ ಕೊಡ್ಬೇಕಲ್ಲಪ್ಪ. ಹೌದು, ಮನೆಯವ್ರು ಏನ್ ಹೇಳ್ತಾರೆ ಇವರು. ಹೌದು ಗುರುಗಳೇ. ಹಾಗಾಗಿ ತಂದೆಯ ದುಡಿಮೆಯಲ್ಲೇ ಒಂದು ಕರೆಂಟ್ ಬಿಲ್ ಕಟ್ಲಿಕ್ಕೂ ಹೇಳದೆ ಅಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಬಂದೊಬ್ಬ ಮಗ ಸಡನ್ ಆಗಿ ಹಿಂಗ್ ಮಾಡ್ತಾನೆ ಅಂದಾಗ ಅವ್ರದ್ದು ಅದ್ ನೋವು ದೊಡ್ಡದಪ್ಪ. ನೀವು ಒಂದು ಮಗು ಎತ್ತು ನಿಮಗೇನು ನಾಳೆ ದಿನ ಹಂಗಾಗಿದ್ರೆ ನಿಮಗೆ ಗೊತ್ತಾಗೋದು. ಆಯಿತು, ಇದೆಲ್ಲ ಮುಗಿದ ಕತೆ. ಆಕೆ ಎಲ್ಲಾದರೂ ಹೋಗಲಿ, ಯಾರಿಂದೆಲ್ಲಾದರೂ ಹೋಗಲಿ, ಅದು ಮುಗಿದ ಕತೆ. ಅಪ್ಪ ಪ್ರಾಣ ಉಳಿತಲ್ಲ ಅಷ್ಟು ಸಾಕು. ಯಾಕಂದರೆ ದುಷ್ಟರು ಅವರು ಒಡ ಹುಟ್ಟಿದವರಾಗಲಿ, ಕಟ್ಕೊಂಡವಳಾಗಲಿ, ಸ್ನೇಹಿತರಾಗಲಿ, ದುಷ್ಟರೇ. ಹೌದು ಗುರುಗಳೇ. ನಾನು ಸಾಕಿರೋ ನಾಯಿ ಅನ್ನೋ ಕಾರಣಕ್ಕೆ ಅದು ಬಗಳೋದು ಬಿಡಲ್ಲ. ನಾಯಿನ ಸಾಕಿದ್ದೋ ಬೀದಿ ನಾಯಿ ಬಗಳೋ ಬುದ್ಧಿ ಅದು ಇದ್ದಿದ್ದೆ. ಹಾಗಾಗಿ ಈಗ ಮನಸ್ಸಿನ ದುಃಖವನ್ನೆಲ್ಲ ಇಳಿಸ್ಕೊಳ್ಳಿ. ಕುಡಿಯೋದನ್ನ ಬಹಳ ಪ್ರಧಾನವಾಗಿ ಇಟ್ಕೊಳ್ಬೇಡಿ. ಏನೋ ಆಗಾಗ ಏನೋ ಕುಡಿತೀರಾ, ಅದು ಓಕೆ. ಆದರೆ ಇದನ್ನು ಮರೆಯೋಕೆ ನಾನು ಕುಡಿಯೋದು ಕಲ್ತ್ಬಿಟ್ಟೆ, ಈಗ ನಾನು ಕುಡಿತಾ ಇಲ್ಲದೆ ಹೋದ್ರೆ ನಾನು ಬದುಕೋಕ್ಕಾಗಲ್ಲ, ಏನೂ ಆಗಲ್ಲ. ಒಂದ್ ದಿವಸ ನಿಮ್ಮ ಮಾವ ಬೀದಿ ಹೆಣ್ಣವಾದ್ರಲ್ಲ ಹಂಗೆ ನೀವು ಆಗ್ತೀರಾ ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ಗುರುಗಳೇ. ಅವರು ಕುಡ್ದೆ ವಿಷ ಕುಡ್ದೆ ಸತ್ತೋಗಿದ್ದು. ಅದೇ ಹೇಳ್ತೀನಲ್ಲಪ್ಪ, ಈ ಚಟಗಳು ನಿಮಗೆ ಏನು ದೊಡ್ಡ ಸ್ಥಾನಕ್ಕಂತೂ ಕರ್ಕೊಂಡು ಹೋಗಲ್ಲ, ಇರೋ ಸ್ಥಾನಕ್ಕಿಂತ ಪಾತಾಳಕ್ಕೆ ಹೋಗ್ತೀರಾ. ಹಾಗಾಗಿ ಇವತ್ತು ಜೊತೆ ಕೂತು ಕುಡಿಸುವ ಸ್ನೇಹಿತರೆ, ನೀವು ಒಂದು ಹಂತ ಆದ್ಮೇಲೆ ತೀರಾ ದೊಡ್ಡ ಕುಡುಕರಾದ್ರಿ ಅಂದ್ರೆ ಅವರು ಕೂಡ ನಿಮ್ ಜೊತೆ ಬರಲ್ಲ, ನೆನ್ಪಿಟ್ಕೊಳ್ಳಿ. ಇಲ್ಲ ನಾನು ಎಲ್ಲೂ ಈಚೆಗಡೆ ನಾನು ಕುಡಿಯಕ್ಕೆ ಹೋಗಲ್ಲ. ಆಕ್ಚುಲಿ ಮನೆಗೆ ತಗೊಂಡ್ಬರ್ತೀನಿ, ಕುಡ್ಕೊಳ್ತೀನಿ, ಮನೇಲಿ ಕುಡ್ಕೊಳ್ತೀನಿ. ನಾನು ಹೇಳ್ತೀನಲ್ಲ, ಏನೋ ಮಾಡಿಸ್ಕೊಂಡು ತಿನ್ನಿ, ಮನೆಯಲ್ಲಿ ಏನೋ ಅಡುಗೆ ಮಾಡ್ಕೊಂಡು ತಿನ್ನಿ, ಏನೋ ವಿಶೇಷವಾದ ಸ್ಪೆಷಲ್ ಮಾಡಿಸ್ಕೊಳ್ಳಿ, ನಾನ್ ವೆಜ್ಜೋ ಏನೇ ಆಗಲಿ. ಬಟ್ ನಾನು ಹೇಳ್ತೀನಿ, ಕುಡಿತಾ 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 ಇನ್ನೂ ನಾಳೆ ದಿನ ಇಲ್ಲಿಗೆ ಬದುಕು ಮುಗಿದಿಲ್ಲ, ಇನ್ನೂ ದಿನಗಳಿದ್ದಾವೆ. ಇವಳಿಗೆ ಹೆಂಗೆ ಇನ್ನೊಂದು ಬದುಕಿದೆಯೋ ನಿಮಗೂ ಒಂದು ಬದುಕಿದೆ. ಅಯ್ಯೋ, ನಾನು ಆಕೆಯ ರೋಗವನ್ನು ವಾಸಿ ಮಾಡಿದ್ದೀನಿ, ಒಂದು ಹೆಣ್ಣಾಗಿ ಆಕೆಗೆ ಇರಬಹುದು ಅಂದರೆ ಮಕ್ಕಳು ಅವಳಿಗಾಗಲ್ಲ ಅಂದರೂ ಕೂಡ ಅದನ್ನು ನನ್ನ ಮೇಲೆ ಹಾಕೊಂಡು ನಾನು ದೊಡ್ಡತನ ತೋರಿದ್ದೀನಿ. ಅದನ್ನು ಭಗವಂತ ನೋಡಿದ್ದಾನೆ, ಆಕೆ ನೋಡದಿದ್ರು ಏನು ತೊಂದರೆ ಇಲ್ಲ. ಕರ್ಮದ ಮೇಲೆ ನೀವು ನಂಬಿಕೆ ಇಡಿ.
ಖಂಡಿತ ನೀವು ಕುಡಿತ ಬಿಟ್ಟು ಒಂದು ಸ್ವಲ್ಪ ಹೌದು ಸಮಯ ತಗೊಳ್ಳುತ್ತೆ, ಇದರಿಂದ ಹೊರಗಡೆ ಬರಲಿಕ್ಕೆ ಅಷ್ಟು ಸುಲಭ ಅಲ್ಲ. ಹಾಗಂತ ನೀವು ಕುಡಿದು ಅಂದರೆ ಇಲ್ಲಿ ಹೆಂಡತಿ ಬಿಟ್ಟು ಹೋಗಿ ನೀವು ಹಿಂಗಾಗಿದ್ದಲ್ಲ, ಇದನ್ನು ನೆನಪಲ್ಲಿ ಇದರ ಕೊರಗಲ್ಲಿ ಕುಡಿದು ಹಿಂಗಾಗಿ ನಾಳೆ ದಿನ ಯಾರಿಗೂ ಬೇಡದವರಾಗ್ತೀರಾ. ದಯವಿಟ್ಟು ಬೇಡ. ಆ ಕುಡಿತವನ್ನು ನೀವು ಸಂಕಲ್ಪ ಮಾಡಿ, ದೊಡ್ಡದೇನಲ್ಲ, ಹೌದಲ್ಲ ಗುರುಗಳು ಹೇಳ್ದಂಗೆ. ನಾಳೆ ದಿನ ಅಪ್ಪ ಅಮ್ಮ ಕೆಳಗಡೆ ಬಿದ್ದಾಗ ಅವರನ್ನು ಮೆಟ್ಲಿಂದ ಕೆಳಗಡೆ ಇಳಿಸ್ಕೊಂಡು ಹೋಗಿ ಆಟೋ ಗಚ್ಚೋಕು ನನಗೆ ಶಕ್ತಿ ಇಲ್ಲದವಷ್ಟು ನಾನು ಕುಡಿದು ಶಕ್ತಿ ಕಳ್ಕೊಂಡು ಹಾಸಿಗೆಗೆ ಬಿದ್ದರೆ ನಾಳೆ ದಿನ ನಾನೊಂದು ಕಡೆ ಹಾಸಿಗೆ ನರಳೋದು, ಎತ್ತವರು ಒಂದು ಕಡೆ ನರಳೋದು. ಯಪ್ಪ ಈ ಬದುಕು ಬೇಡ, ಇನ್ನೊಂದು ಸ್ವಲ್ಪ ಸಮಯ ತಗೊಳ್ಳೋಣ, ಡೈವರ್ಸ್ ಕೊಟ್ಟು ನಾನು ಇನ್ನೊಂದು ಮದುವೆ ಆಗಿ ಇಲ್ಲ ನನಗೆ ಅದು ಆಗಲ್ಲ ಅಂದರೆ ನನ್ನ ಪಾಡಿಗೆ ನಾನು ಇರೋಣ. ಏನು ಮದುವೆ ಆಗದೆ ಇರೋರು ಆಗಿರೋರ್ದು ಏನೇನು ನಡೀತಾ ಇದೆ ನೋಡ್ತಾ ಇದ್ದೀರಲ್ಲ, ಎಲ್ಲ ಡ್ರಮ್ಮಲ್ಲಿ ಪೀಸ್ ಪ್ರತಿ ದಿನ ನಿಮ್ಮ ಬೆಳಿಗ್ಗೆ ಒಂದು 4-5 10 ದೇವರನ್ನ ಕೇಳ್ಬಿಟ್ಟು ನಿಮ್ಮ ಪ್ರೋಗ್ರಾಮ್ನ ನಿಮ್ದು ಲಿಸ್ಟ್ನ ಹಾಕೊಂಡ್ಬಿಟ್ರೆ ಪ್ರತಿಯೊಂದು ಲಿಸ್ಟ್ನು ತಿಳ್ಕೊಂಡ್ಬರ್ತೀನಿ. ಮ್ಯಾಕ್ಸಿಮಮ್ ಮುಗಿಯೋಷ್ಟೊತ್ತಿಗೆ ಒಂದು ಕಾಲ ಅವರ್ ಆಗುತ್ತೆ. ಹಾಗಾಗಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು, ಹೆತ್ತವ್ರ ವಿಚಾರವಾಗಿ ಈಗಾಗಲೇ ತುಂಬ ದೊಡ್ಡ ಅವರು ಅದು ಯಾವ ಕರ್ಮ ಮಾಡಿ ಎತ್ತಿದ್ರು, ಅದು ಯಾವ ಕರ್ಮ ಮಾಡಿ ಅವ್ರು ಬಂದಿದ್ರು ಗೊತ್ತಿಲ್ಲ. ಆದರೆ ಇನ್ನು ಮುಂದಾದರೂ ನೀವು ಕುಡಿಯೋದು ಬಿಟ್ಟು ಆಯಿತು ನಿಧಾನಕ್ಕೆ ಬಿಡಿ. ಆದರೆ ಇದರಿಂದ ಖಂಡಿತ ನೀವು ಕಳೆದುಕೊಂಡ ನೆಮ್ಮದಿಯನ್ನು ವಾಪಸ್ ಪಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಆರಂಭದಲ್ಲಿ ಅನಿಸ್ಬೋದು ಕುಡಿಬೇಕಾದ್ರೆ, ಇದರಿಂದ ನನಗೆ ನೆಮ್ಮದಿ ಸರ್, ಇದರಿಂದ ನಾನು ನೋವು ಮರಿತೀನಿ ಸರ್. ಇಲ್ಲ, ನಿಮಗೆ ಗೊತ್ತಿಲ್ದಂಗೆ ಇದಕ್ಕಿಂತ ದೊಡ್ಡದೊಂದು ನಿಮ್ಮನ್ನು ಆವರಿಸ್ಕೊಳ್ತಾ ಇರುತ್ತೆ, ಆದರೆ ನಿಮ್ಗೆ ಅರಿವಿರಲ್ಲ. ಹಾಗಾಗಿ ದುಡಿದ ಹಣ ಒಂದೇ ಸಾರಿ ಯಾವುದೋ ದೊಡ್ಡ ರೋಗ ಬಂದಾಗ ಎಲ್ಲ ನೀರಿನಂತೆ ಖರ್ಚು ಮಾಡಬೇಕಾದ ಕಾಲ ಬರುತ್ತೆ. ಹಾಗಾಗಿ ಈಗ ಚೆನ್ನಾಗಿದ್ದ ಅದಕ್ಕೆ ಹಾಲು ಕುಡಿದವರೇ ಉಳಿಯಲ್ಲ, ಎಣ್ಣೆ ಕುಡಿದವ್ರು ಉಳಿತಾರ ಅನ್ನಂಗೆ ಇಷ್ಟೆಲ್ಲ ಮಾಡಿಕೊಂಡು ಆರೋಗ್ಯವಾಗಿ ನೆಮ್ಮದಿಯಾಗಿರ್ಲಿಕ್ಕಾಗಲ್ಲ. ಆಕೆ ವಿಚಾರ ಅಲ್ಲೆಲ್ಲೋ ನಿನ್ನ ಫ್ರೆಂಡ್ಗಳು ಕೇಳೋದು, ಅಲ್ಯಾರು ಬಂದರು, ಅಲ್ಲೆಲ್ಗೆ ಹೋದ್ಲು, ಇಲ್ಲೆಲ್ಗೆ ಹೋದ್ಲು. ಈ ಡಿಟೆಕ್ಟಿವ್ ಅಥವಾ ಹಿಂಬಾಲಿಸುವ ಅಥವಾ ಅದನ್ನೇ ಇನ್ವೆಸ್ಟಿಗೇಟ್ ಮಾಡುವ ಬುದ್ಧಿ ಬಿಟ್ಟು ಬಿಡಿ. ಅದು ನಿಮ್ದಲ್ಲ, ಅಥವಾ ಅದು ನಿಮಗೆ ನಿಮ್ಮ ಕಡೆಗೆ ಅದ್ರ ಅವಳಿಗೆ ನಿಮ್ಮ ಬಗ್ಗೆ ಒಲವೇ ಇಲ್ಲ, ಆ ವಸ್ತು ಈಗ ನಿಮ್ದಲ್ಲ ಅಂದಾಗ ನಾನು ಏನು ಇನ್ವೆಸ್ಟಿಗೇಷನ್ ಮಾಡಿದ್ರು ಅದೇನು ಫಲ? ನಾನು ಅವತ್ತೇ ಗುರುಗಳೇ ಲಾಸ್ಟ್, ನಾನು ಅವತ್ತು ಇನ್ವೆಸ್ಟಿಗೇಷನ್ ಮಾಡಿ ನಾನು ಅವತ್ತೇ ಲಾಸ್ಟ್ ಅವ್ರ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟು ನಾನು ಬಂದೆ, ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ರು. ನಾನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾನು ಡೈವರ್ಸ್ ಕೊಡ್ತೀನಿ ಅಂತ ಅಂದ್ರೆ, ಇಲ್ಲಿವರೆಗೂ ನನ್ಗೆ ಡೈವರ್ಸ್ ಕೊಟ್ಟಿಲ್ಲ, ನಾನು ನೋಟಿಸು ಕಳಿಸಿಲ್ಲ. ಆಕ್ಚುಲಿ ಇವ್ರ ಅಮ್ಮ ಅವ್ರ ಅಕ್ಕಂದಿರೆಲ್ಲ ಹೋಗಿ ಮದುವೆ ಮಾಡಿ ಬಂದಿದ್ದಾರೆ ಅಂತ ಅವ್ರ ರಿಲೇಷನ್ನೇ ನಾನು ಫೋನ್ ಮಾಡಿ ಹೇಳಿದ್ರು. ಆಯ್ತಪ್ಪ, ನಾನು ಹೇಳ್ತೀನಲ್ಲ, ಅವ್ರ ಕಡೆ ಯಾರ್ಯಾರಿದ್ದಾರೆ ಅದನ್ನೆಲ್ಲ ಸ್ವಲ್ಪ ದೂರ ಇಡು, ಆಯ್ತು? ದೂರ ಇಟ್ಬಿಟ್ಟಿದ್ದೀನಿ ಗುರುಗಳೇ. ನಿಮಗೂ ಒಳ್ಳೇದಲ್ಲ, ನಿಮ್ಮ ಮನೆಗೂ ಒಳ್ಳೇದಲ್ಲ. ಹಾಗಾಗಿ ಅವರು ಇನ್ವಾಲ್ವ್ ಆಗಿದ್ದಾರೋ ಇಲ್ವೋ, ಆದರೆ ಒಬ್ಬ ಮನುಷ್ಯನಿಗೆ, ಅದರಲ್ಲೂ ಒಬ್ಬ ಪ್ರಾಮಾಣಿಕ ಮನುಷ್ಯನಿಗೆ, ಅದರಲ್ಲೂ ಏನೋ ದೈಹಿಕವಾಗಿ ಕಾಯಿಲೆ ಬಂದಾಗ ಒಬ್ಬ ಗಂಡನನ್ನು ತ್ಯಜಿಸುವ ಬುದ್ಧಿ ಇರುವ ಯಾವ ಹೆಣ್ಣು ಕೂಡ ತನ್ನ ಜೀವಿತಾವಧಿಯ ಒಂದಷ್ಟು ಸಮಯ ಒಂಚೂರು ಖುಷಿಯಾಗಿರ್ಬೋದು. ಆದರೆ ಗಂಡನ ಈ ದುಸ್ಥಿತಿಯಲ್ಲಿ ತ್ಯಜಿಸಿದ ಹೆಣ್ಣು ಅಥವಾ ಗಂಡನನ್ನು ತ್ಯಜಿಸಿದ ಹೆಣ್ಣು ಖಂಡಿತ ಗೌರವದಿಂದ ಬದುಕೋಕೆ ಸಾಧ್ಯವೇ ಇಲ್ಲ. ಅದು ನಿಮ್ಮ ಹೆಂಡತಿದ್ದು ಅಂತ ಅಲ್ಲ, ಲೋಕದಲ್ಲಿ ಅದೊಂದು ರೂಢಿ, ಅದೆಲ್ಲರ ಬದುಕಲ್ಲೂ ಸಾಬೀತಾಗಿದೆ, ಇಲ್ಲೂ ಅದೇ ಆಗುತ್ತೆ. ಬಟ್ ಈ ಕ್ಷಣದ ಅವರ ಸಂತೋಷ ನಿಮಗೊಂಚೂರು ತಲೆ ಕೆಡಿಸ್ಬೋದು, ಇದೇನಪ್ಪ ಮೋಸ ಮಾಡಿದವ್ರು ಹಿಂಗವ್ರೆ, ನಾನು ಹಿಂಗಿದ್ದೀನಿ ಅಂತ. ಆದರೆ ಧರ್ಮ ಸತ್ಯ ಅನ್ನೋದು ಯಾವಾಗಲೂ ಅದು ಜೀವಂತವಾಗಿರುತ್ತೆ. ಅದರ ಮೇಲೊಂದಷ್ಟು ಸಮಯ ನೀವು ಅದು ಹೇಗೆ ಅಂದರೆ ಯಾರಿಗೂ ಕಾಣಬಾರ್ದು ಅಂತ ಒಂದೊಂಚೂರು ಹುಲ್ಲು ಮುಚ್ಚಬಹುದು, ಒಂಚೂರು ಮಣ್ಣೆಳಿಬೋದು, ಆದರೆ ಒಳಗಡೆ ಅದು ಜೀವಂತವಾಗಿರುತ್ತೆ. ಅದು ಹೊರಗಡೆ ಬರೋ ಸಮಯ ಬಂದೇ ಬರುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕು. ಅಕ್ರಮವಾಗಿ ಅನ್ಯಾಯವಾಗಿ ಸುಖದ ಹಿಂದೆ ಹೋದವರು ಯಾರೂ ಕೂಡ ಆ ಸುಖವೇ ಅವರಿಗೆ ಪಾಶವಾಗಿರುತ್ತೆ, ಸ್ಮಶಾನಕ್ಕೆ ದಾರಿ ತೋರಿಸುತ್ತೆ. ಇರಲಿ, ಅವ್ರ ಬಗ್ಗೆ ನಿಮಗೆ ಯೋಚನೆ ಬೇಡ. ಇರೋ ಜೀವನವನ್ನು, ಉಳಿದ ಜೀವನವನ್ನು ಆ ಆಟೋ ದುಡಿಮೆ ಮಾಡ್ತಾ 4 ಕಾಸು ಸಂಪಾದಿಸ್ತಾ ಕೈ ನೀಡಿ ಒಬ್ಬರಿಗೆ ಕೊಡ್ತಾ ತಂದೆ ತಾಯಿ ನೋಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗಲಿ, ಆರೋಗ್ಯ ಕಾಪಾಡ್ಕೊಳ್ಳಿ ಪಾಪ. ಬಟ್ ಭಾಳ ಸಂತೋಷ ಏನಂದರೆ ಹೆಂಡತಿ ವಿಚಾರವಾಗಿ ಒಂದು ಹೆಣ್ಣಿನ ಸಮಸ್ಯೆಗೆ ನೀವು ಸ್ಪಂದಿಸಿದ ರೀತಿ, ಅದೆಷ್ಟಾದರೂ ಖರ್ಚಾಗಲಿ ಅಥವಾ ಆಕೆಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ನನ್ನಲ್ಲೇ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಿದ್ದು, ಇವೆಲ್ಲ ಭಾಳ ದೊಡ್ಡ ಗುಣಗಳು. ಬಟ್ ಅದಕ್ಕೆ ಹೇಳ್ತಾರಲ್ಲ, ನಿಮ್ಮ ದೊಡ್ಡ ಗುಣಕ್ಕೆ ಬೆಲೆ ಕೊಡಬೇಕು ಅಂದ್ರೆ ಅವರಲ್ಲೊಂದು ದೊಡ್ಡ ಗುಣ ಇರಬೇಕು. ಅದಿಲ್ಲದೆ ಹೋದವರು ನಿಮ್ಮ ದೊಡ್ಡ ಗುಣವನ್ನು ಗುರುತಿಸೋಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಗೌರವ ಕೊಡೋದು, ಬೆಲೆ ಕೊಡೋದು, ಮರ್ಯಾದೆ ಕೊಡೋದು ನಮ್ಮ ದೊಡ್ಡತನ, ಉಳಿಸ್ಕೊಳ್ಳೋದು ಅವ್ರ ಯೋಗ್ಯತೆ. ಉಳಿಸ್ಕೊಂಡಿಲ್ಲ ಅಂದಾಗ ಯಾರು ಶಾಶ್ವತವಲ್ಲ,
ಬೇಕಾದವ್ರು ಇರ್ತಾರೆ, ಬೇಡವಾದವ್ರು ಹೋಗ್ತಾರೆ. ಬಟ್ ಇರೋರನ್ನು, ತಂದೆ ತಾಯಿಯನ್ನು ಗೌರವಯುತವಾಗಿ ನೋಡ್ಕೊಳ್ಬೇಕು. ಕುಡಿಯೋದನ್ನು ಬಿಟ್ಟು ಸ್ವಲ್ಪ ಈ ಆಧ್ಯಾತ್ಮಿಕತೆ, ಏನಿದು ಜಗತ್ತು, ಯಾಕೆ ಯಾರ್ಯಾರು ಹಿಂಗೆ, ಅಥವಾ ಯಾಕೆ ಅವರವ್ರ ಮೂಗಿನ ನೇರಕ್ಕೆ ನಡ್ಕೊಳ್ತಾರೆ, ಇಲ್ಲೇನು ನಡೀತಾ ಇದೆ, ಕರ್ಮ ಏನು, ಅಥವಾ ನಾನು ಯಾಕೆ ಕುಡಿತಾ ಇದ್ದೀನಿ, ಕುಡಿಯೋದು ನಿಜವಾಗ್ಲೂ ಪರಿಹಾರನ, ಅಥವಾ ಆರೋಗ್ಯ ಅನ್ನೋದು ಜ್ಞಾನ ಸಂಪಾದನೆಗೆ ಎಷ್ಟು ಮುಖ್ಯ, ನಾನು ಸ್ವಲ್ಪ ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿದ್ದರೆ ಇನ್ನೂ ಏನೇನು ತಿಳ್ಕೊಳ್ಬೋದು. ಹೀಗೆ ಸ್ವಲ್ಪ ನಿಮ್ಮ ಮನಸ್ಸಲ್ಲಿ ಅಂತರಾತ್ಮದಲ್ಲಿ ಯೋಚನೆ ಮಾಡಿದಾಗ ನಿಮಗೆ ಲೋಕ ಇನ್ನಷ್ಟು ಸ್ಪಷ್ಟವಾಗುತ್ತೆ. ಇಲ್ಲಾಂದರೆ ಇದೇ ಯೋಚನೆಯಲ್ಲಿ ಅಜ್ಞಾನಿಯಾಗಿ ಬದುಕಿ ಅಜ್ಞಾನಿಯಾಗಿಯೇ ಸಾಯ್ಬೇಕಾಗುತ್ತೆ ಅಷ್ಟೇ. ಹಾಗಾಗಿ ಪ್ರತಿಯೊಬ್ಬರ ವರ್ತನೆಯನ್ನು ಪಾಠವಾಗಿ ತಗೊಳ್ಳಿ. ಓಹೋ ಹೆಂಗೂ ವರ್ತಿಸ್ತಾರಾ, ಹೆಂಗೂ ಇರುತ್ತಾ, ತತ್ವಜ್ಞಾನಿ ಆಗ್ಬಿಡ್ಬೇಕು. ಇಲ್ಲ ನಾನು ಅವಳು ಹೊಡಿತೀನಿ, ಅವನಿಗೆ ಹೊಡಿತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ. ನೋಡಪ್ಪ, ಯಾರನ್ನೂ ಕೂಡ ಬಲವಂತವಾಗಿ ಹೋಲಿಸ್ಕೊಳ್ಳೋಕ್ಕಾಗಲ್ಲ. ಆಯ್ತಾ? ಆಕೆಗೆ ಇನ್ಯಾರ್ದೋ ಕಡೆ ಹೋಗಬೇಕು ಅಂತ ಅದು ಯಾಕೆ ಅನ್ನಿಸ್ತೋ, ಏನಕ್ಕೆ ಅನ್ನಿಸ್ತೋ, ಒಟ್ಟಿನಲ್ಲಿ ಒಂದಂತೂ ಸತ್ಯ, ನಿಜವಾದ ಪ್ರೇಮ ಅದಲ್ಲ. ಯಾವಾಗ ಗಂಡ ಅತ್ಯಂತ ಹೀನಾಯ ಸ್ಥಿತಿಲಿ ಇರ್ತಾನೋ ಆಗ ಬಿಟ್ಟು ಹೋಗುವುದು ನಿಜವಾದ ಪ್ರೇಮ ಅಲ್ಲ. ಇಷ್ಟು ಮಾತ್ರ ಕಂಡುಕೊಂಡೆ ನಾನು ನಿಮ್ಮ ಕಥೆಯಲ್ಲಿ. ಯಾವಾಗ ಮನೆಯಲ್ಲಿ ಹೇಳೋರು ಕೇಳೋರು ಇರಲ್ವೋ ಆಗ ಒಂದು ಚಿಕ್ಕ ಮಗು ಕೂಡ ಆ ಮನೆಯ ನಾಶಕ್ಕೆ ಕಾರಣವಾಗುತ್ತೆ. ಆಗ್ಲಿ, ಒಳ್ಳೇದಾಗ್ಲಿ. ದಯವಿಟ್ಟು ಕುಡಿತ ನಿಧಾನ ಕಡಿಮೆ ಮಾಡ್ಕೊಳ್ಳಿ. ಅದರ ಬದಲು ಬೇರೆ ಹವ್ಯಾಸ ಮಾಡ್ಕೊಳ್ಳಿ. ನೀವಿನ್ನೂ ಆರೋಗ್ಯವಾಗಿರಬೇಕು. ಇನ್ನೂ 4 ದಿನ ಅವ್ರ ಮುಂದೆ ನೀವು ಚೆನ್ನಾಗಿ ಬದುಕು ತೋರಿಸಬೇಕು. ಇದು ನನ್ನ ಆಸೆ ಅಷ್ಟೇ. ಯಾಕಂದ್ರೆ ಸರಿ ಗುರುಗಳೇ, ಬದುಕ್ತೀನಿ ಗುರುಗಳೇ. ನಾನು ನೆಕ್ಸ್ಟ್ ಟೈಮ್ ನಾನು ಫೋನ್ ಮಾಡ್ತೀನಿ ಗುರುಗಳೇ ನಿಮ್ಗೆ. ನಾನು ಎಲ್ಲ ಬಿಟ್ಟಿದ್ದೀನಿ ಗುರುಗಳೇ, ನಾನು ಚೆನ್ನಾಗಿದ್ದೀನಿ ಇವತ್ತು ಅಂತ ನಾನು ಫೋನ್ ಮಾಡೇ ಮಾಡ್ತೀನಿ ಗುರುಗಳೇ. ನಿಮ್ಮ ಸಂಕಲ್ಪ ಶಕ್ತಿ, ನಿಮ್ಮ ಸ್ನೇಹಿತರು ಹೇಳ್ತಾರಲ್ಲ, ಅಪ್ಪ ನೀನು ಒಂದ್ಸಲಿ ಮಾತು ಕೊಟ್ರೆ ಅದನ್ನ ಉಳಿಸ್ಕೊಳ್ದಿ ಕಣಿಯ, ಹಂಗೆ ಈಗ ಯಾರಿಗೋ ಮಾತು ಕೊಟ್ಟು ಹಿಂಗೆ ಆಯ್ತು. ನಿಮಗೆ ನೀವು ಮಾತು ಕೊಟ್ಕೊಳ್ಳೋ ಸಮಯ ಈಗ. ಸಂಜೆ ಆಗುತ್ತೆ, ಸೂರ್ಯ ಮುಳುಗ್ತಾನೆ, ಎಣ್ಣೆ ಹೊಡೆಯೋ ಯೋಚನೆ ಬರುತ್ತೆ. ಆದ್ರೆ ಆ ಸಮಯದಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಅಡ್ಡಡ್ಡ ಗರ್ಭಗುಡಿ ಮುಂದೆ ಮಲ್ಕೊಂಡ್ಬಿಡೋಣ. 9 ಗಂಟೆ ತನಕ ಎದ್ದೇಳಬಾರ್ದು. ಅಪ್ಪ ನೀನೇ ಕಾಪಾಡಬೇಕು. ಹೀಗೆ ನಿಮ್ಮ ದೇಹ ಮನಸ್ಸುಗಳನ್ನ ಯಾವುದು ಬಾರ್ ಕಡೆ ಎಳ್ಕೊಂಡೋಗುತ್ತೋ, ಉದ್ದೇಶಪೂರ್ವಕ 1 ವಾರ ನೀವು ದೇವಸ್ಥಾನದ ಕಡೆನೋ ಇನ್ಯಾವುದ್ರ ಕಡೆನೋ ಹೋಗಿ ಒತ್ತಾಯವಾಗಿ ಇದ್ದುಬಿಟ್ರೆ ಆಮೇಲೆ ನಿಮ್ಮ ಮನಸ್ಸೇ ಅದಕ್ಕೆ ರೂಢಿ ಆಗುತ್ತೆ. ಆಗ್ಲಿಪ್ಪ, ಎಲ್ಲ ಒಳ್ಳೇದಾಗಲಿ, ಶುಭವಾಗಲಿ, ಒಳ್ಳೇದಾಗಲಿ. ನೋಡಿ, ನನಗೆ ಈ ಪ್ರೀತಿ ಮಾಡಿ ಮದುವೆ ಆಗೋರು ಮಾತು ನನಗೆ ಯಾವಾಗಲೂ ಕೆಲವೊಮ್ಮೆ ವಿಚಿತ್ರ ಅನಿಸುತ್ತೆ. ಸರ್ ನಾನು ಜಾತಿ ನೋಡಲ್ಲ ಸರ್. ವೆರಿ ಗುಡ್, ವೆರಿ ಗುಡ್. ಜಾತಿ ನೋಡಬಾರ್ದಯ್ಯ, ಮದುವೆ ಆಗಬೇಕು, ಏನು ತೊಂದರೆ ಇಲ್ಲ. ಆದರೆ ಹೆತ್ತೋರು ವಿಚಾರವಾಗಿ ನನಗೆ ಅವಳೇ ಮುಖ್ಯ ಸರ್. ನನಗೆ ಅವಳು ತುಂಬ ಪ್ರಾಣ ಸರ್. ಅಪ್ಪ ಅಮ್ಮ ಆಮೇಲೆ ನೋಡ್ಕೊಳ್ಳೋಣ ಸರ್. ಅಪ್ಪ ಅಮ್ಮ ಆಮೇಲೆ ಕರೀತಾರೆ, ಒಂದು ಮಗು ಆದಮೇಲೆ ಏನು ತೊಂದರೆ ಇಲ್ಲ ಕರೀತಾರೆ. ಅದಕ್ಕೆ ಮುಂಚೆ ಏನಾಗುತ್ತೆ ಅನ್ನೋದನ್ನು ಈ ಕತೆ ಮೂಲಕ ತಿಳ್ಕೊಳ್ಳಿ. ಮದುವೆಯಾಗಿ ಇಲ್ಲಪ್ಪ ನಮ್ಮ ಅತ್ತೆ ಮಾವ ಮನೇಲಿ ಸ್ವಲ್ಪ ಅದ್ದಬಸ್ತಲ್ಲಿರಬೇಕು, ಭಯ ಭಕ್ತಿಲಿರಬೇಕಪ್ಪ, ಹಿರಿಯರಿದ್ದಾರೆ, ಅದು ಯಾವುದೂ ಇಲ್ಲದಿರೋ ಹೆಣ್ಮಗಳು ಇರ್ತಾರೆ ಕೆಲವೊಬ್ಬರು. ಎಲ್ಲೋ 100ರಲ್ಲಿ ಒಬ್ಬರೋ ಇಬ್ಬರೋ. ಹೌದಪ್ಪ, ಎಲ್ಲರೂ ಎದುರಾಕೊಂಡು ನಾವು ಮದುವೆ ಆಗಿದ್ದೀವಿ, ನಾವು ಯಾರ ಬಾಯಿಗೂ ಸಿಗದಂಗೆ, ಹೊರಗಡೆ ಅವರು ಆಡ್ಕೊಳ್ಳೋ ಥರ ಆಗದಂಗೆ ನಾನು ನನ್ನ ಗಂಡ ಬದುಕು ತೋರಿಸ್ಬೇಕು ಅನ್ನೋ ಥರ ಯೋಚನೆ ಮಾಡಿ ತುಂಬ ಸಂಕಲ್ಪವಾಗಿ ಬದುಕೋರು ಇದ್ದಾರೆ. ಆದರೆ ಬಹುತೇಕ ಜನ ನನ್ನ ಗಂಡ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ, ನಂಗೆ ಅತ್ತೆನೂ ಬೇಡ, ಮಾವನೂ ಬೇಡ, ಯಾರು ಬೇಡ, ನನ್ನ ಗಂಡ ನಾನು ಕೇಳಿದ್ದು ತಂದು ಕೊಡ್ತಾನೆ, ಇವನು ಹಂಗೆ ಇರ್ತಾನೆ ಪುಣ್ಯಾತ್ಮ. ಅಯ್ಯೋಪ್ಪ, ನಿನ್ನ ಪಾದ ನೆಲಕ್ಕೆ ಸೋಕಂಗಿಲ್ಲ, ಮನೆಯೊಳಗಡೆ ಶೂ ಹಾಕೊಂಡು ಓಡಾಡ್ಬೇಕಾರೆ ಆಚೆ ಬಂದ್ಬೇಡ, ಸೂರ್ಯನು ಏನೋ ಕಿರಣಗಳು ಬಿದ್ದು ಕಪ್ಪಾಗ್ಬಿಡ್ತೀಯ. ಹೀಗೆ ಅತಿ ಮೋಹ ಆ ಹೆಣ್ಮಗಳಿಗೋ ಅಥವಾ ಆ ಹುಡುಗನಿಗೋ ದಾರಿ ತಪ್ಪಲಿಕ್ಕೆ ಅವಕಾಶ. ಅಂದರೆ ಅತಿ ಸ್ವಾತಂತ್ರ್ಯ ಎಲ್ಲಿ ಸಿಗುತ್ತಲ್ಲ, ಅಂದರೆ ವಿವೇಕವಿಲ್ಲದ, ನಿಯಂತ್ರಣವಿಲ್ಲದ, ಒಂದು ಗೊತ್ತು ಗುರಿ ಇಲ್ಲದ, ಒಂದು ಹಿಡಿತ ಇಲ್ಲದ ಸ್ವಾತಂತ್ರ್ಯ ಯಾವಾಗಲೂ ದುರಂತಕ್ಕೆ ಕಾರಣ ಆಗುತ್ತೆ. ಕೇಳೋಕೆ ಅಪ್ಪ ಅಮ್ಮ ಇಲ್ಲ, ಅತ್ತೆ ಮಾವ ಇಲ್ಲ, ಯಾರ್ದು ಭಯ ಭಕ್ತಿ ಇಲ್ಲ, ಗಂಡ ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾನೆ. ಆಗ ನೋಡಿ ಹೆಣ್ಣು ಮಕ್ಕಳು ಏನೇನು ಎಡವಟ್ಟು ಮಾಡಿಕೊಳ್ತಾರೆ. ಏನು ಮಾಡಲಿಕ್ಕಲ್ಲ, ಎಲ್ಲ ತಿಳ್ಕೊಳ್ಬೇಕು. ಆಮೇಲೆ ಅಯ್ಯೋಯ್ಯೋ ನಾನು ತಪ್ಪು ಮಾಡ್ಕೊಂಬಿಟ್ಟೆ, ನಾನು ಹೆಂಡತಿಗೆ ಸ್ವಾತಂತ್ರ್ಯ ಅತಿಯಾಗಿ ಕೊಟ್ಬಿಟ್ಟೆ,
ಒಂದು ಫೋನ್ ಕೊಡಿಸ್ಬೇಕು, ಒಂದೇನೋ ತರಬೇಕು ಅಂದಾಗ ಏನು ಕಷ್ಟ ಇದೆ ಅಂತ ತಿಳಿಸ್ಬೇಕು, ಮಕ್ಕಳಿಗಾದರೂ ಹೆಂಡತಿಗಾದರೂ ಗಂಡನಿಗಾದರೂ. ನನಗೆ ಇವತ್ತಿಗೂ ನಾನು ಸುಮ್ಮನೆ ನನ್ನ ದೊಡ್ಡ ಸ್ಥಿತಿಗೆ ಹೇಳ್ತಾ ಇಲ್ಲ. ನನ್ನ ಸ್ನೇಹಿತರು ಹೇಳ್ತಾರೆ, ಗುರುಗಳೇ ನೀವು ಒಂದು ಫೋನ್ ತಗೊಳ್ಳಿ. ನಾನು ಈ ಫೋನ್ ತಗೊಂಡು ಈಗ ನಿಮಗೆ ಕಾಣ್ದೈತಲ್ಲ, ಇದು 5 ವರ್ಷದಿಂದ, 5 ವರ್ಷ ಅಲ್ಲ 4.5 ವರ್ಷ ಆಯಿತು. ಇದಕ್ಕಿಂತ ಮುಂಚೆ ನಾನು ಒಂದು ಜಿಯೋ ಫೋನ್ ಅಂತ ಬರ್ತಿತ್ತು, ಕೀಪ್ಯಾಡೇ, ಬಟ್ ಒಂಚೂರು ಚೆನ್ನಾಗಿರ್ತಿತ್ತು, ಸ್ಕ್ರೀನೆಲ್ಲ ಒಂಚೂರು ದೊಡ್ಡದಾಗಿ, ಅದನ್ನು ಬಳಸ್ತಾ ಇದೆ. ಈಗ ನೋಡಿ ಈ ಫೋನ್ ಇದೆಯಲ್ಲ, 5 ವರ್ಷ ಆಯಿತು. ತಗೊಳ್ಳೋ ಶಕ್ತಿ ಇಲ್ಲ ಅಂತಲ್ಲ, ನನಗೆ ಬೇರೆ ಬೇರೆ ವಿಚಾರಗಳಿದ್ದಾವೆ, ನಾನು ಅದನ್ನು ಚೆನ್ನಾಗಿ ನಿಭಾಯಿಸ್ಬೇಕು. ಆಶ್ರಮಕ್ಕೆ ಏನೋ ಬೇಕು, ಅಥವಾ ಒಂದೇನೋ ಕ್ಯಾಮ್ರಾ ತಗೊಳ್ಬೇಕು, ಅಥವಾ ಒಂದೇನೋ ಅಮ್ಮ ಏನೋ ಹೇಳ್ತಾರೆ, ಅಥವಾ ಮನೆಗೆ ಏನೋ ಬೇಕು. ಫೋನ್ ನನಗೆ ಕಾರ್ಯಕ್ರಮ ಮಾಡಲಿಕ್ಕೆ ಯಾರೋ ನೊಂದು ಬಂದವ್ರ ಹತ್ರ ಕರೆ ಮಾಡಿ ಮಾತಾಡಲಿ, ಅದು ಬಿಟ್ಟು ನನಗೇನು ಬೇಕಿಲ್ಲ. ಅಥವಾ ನನಗೆ ಐಫೋನ್ ತಗೊಳ್ಳೋ ಶಕ್ತಿ ಭಗವಂತ ಗಾಡ್ ಗ್ರೇಸ್ ನನಗೆ ಕೊಟ್ಟಿದ್ದಾನೆ. ಆದರೆ ನನಗೆ ಒಂದೇನೋ ತಗೊಳ್ಬೇಕು ಅಂದರೆ ಇವತ್ತಿಗೂ ನಮ್ಮ ಅಮ್ಮನ ಕೇಳ್ತೀನಿ, ಅಥವಾ ನಮ್ಮ ಅಮ್ಮ ಏನೋ ತಗೊಳ್ಬೇಕು ಅಂದ್ರೆ ನನ್ನ ಕೇಳ್ತಾರೆ. ಪರಸ್ಪರ ನಿಮ್ಮ ಹಿನ್ನೆಲೆ ಹಂಗಿರಬೇಕು. ಹಾಗಾಗಿ ನೀವು ದೊಡ್ಡ ಫೋನ್ ತಗೊಂಡ್ರವ್ರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ದೇವ್ರ ದಯೆ, ನಿಮಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ನೀವು ಚೆನ್ನಾಗಿರಿ, ತಪ್ಪಿಲ್ಲ. ಆದರೆ ಒಂದು ಬೆಲೆ ಗೊತ್ತಿರಬೇಕು ಅಲ್ವಾ? ಒಂದು ಗಂಡನ ಬೆಲೆ, ಒಂದು ಫೋನ್ ಬೆಲೆ, ಒಂದು ಮಕ್ಕಳು ಬೆಲೆ, ತಂದೆ ತಾಯಿ ಬೆಲೆ, ಅಪ್ಪ ಅಮ್ಮ ಅತ್ತೆ ಮಾವನ ಬೆಲೆ, ಇದು ಗೊತ್ತಿಲ್ಲದೆ ಹೋಗ್ಬಿಟ್ರೆ ಯಾರಿಗೂ ಬೆಲೆ ಕೊಡಲ್ಲ. ಅಥವಾ ಬೆಲೆ ಗೊತ್ತಿಲ್ಲದೆ ಹೋಗೋದಿದೆಯಲ್ಲ, ಅದು ಸುಮ್ಮನೆ ವ್ಯರ್ಥ. ವಸ್ತುವಿದೋ ವ್ಯಕ್ತಿಗಳದೋ ಬೆಲೆ ಗೊತ್ತಿರಬೇಕು ಅಂತ. ಸೊ ನನಗೆ ಭಾಳ ಖುಷಿ ಇದೆ. ನಾನು ಫೋನ್ಗೋ ನನಗೂ ಮೊದಲೆಲ್ಲ ಒಂದು ಅನಿಸೋದು, ಇದು ಒಂದು ದೊಡ್ಡ ಫೋನ್ ತಗೊಬೇಕು, ಅದು ಇದು. ಅಯ್ಯೋ, ಒಂದು ಮನೆ ಕಟ್ಟಿ ಒಂದು ಮಟ್ಟಿಗೆ ಸೆಟ್ಲ್ ಆಗಬೇಕು ಅಂದಾಗ ನನಗೆ ಇವತ್ತಿಗೂ ಅಯ್ಯಪ್ಪ ಎಷ್ಟು ಸುಲಭ ಅಲ್ಲ, ಏನೂ ಇಲ್ಲ. ನಾನು ನಮ್ಮಮ್ಮ, ನನ್ನದೊಂದು ಪುಟ್ಟ ಕುಟುಂಬ, ನಾನು ನನ್ನ ತಾಯಿ, ಇನ್ನು ಹೆಂಡತಿ ಬಂದರೆ ಏನು ಅಂತ ಅನಿಸೋದು ಕೆಲವೊಮ್ಮೆ. ಬಟ್ ಏನು ಮಾಡೋದು, ಭಗವಂತ ನಿಮಗೆ ಅಂಥದ್ದೊಂದು ಹೊಂದಾಣಿಕೆ ಮಾಡಿಕೊಂಡು ಬದುಕುವ ಸಂಗಾತಿ ಸಿಕ್ಕರೆ ಪುಣ್ಯ ಅಲ್ವಾ? ನನಗೆ ಅದಕ್ಕೆ ನಮ್ಮ ಸ್ನೇಹಿತರು ಹೇಳ್ತಾರೆ, ಗುರುಗಳೇ ಇದು ಯಾವಾಗ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ, ಫೋನ್ ಒಂದು ಹೊಸ ತಗೊಳ್ಳಿ, ತಗೊಳ್ಳೋಣ ಬಿಡಯ್ಯ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇರ್ತೀನಿ ನಾನು. ಸೊ ನನ್ನ ಫೋನು ನೋಡಿ ಹಳೇದು ಅಂತ ತೋರಿಸ್ಕೊಳ್ಳಿಕ್ಕೆ ನನಗೇನು ಬೇಜಾರಿಲ್ಲ. ಆ್ಯಂಡ್ ನನಗೆ ಅದ್ರ ಬಗ್ಗೆ ಅಯ್ಯೋಯ್ಯೋ ಹಳೆ ಫೋನು ಯಪ್ಪ ಏನು ಅಂತಾರೋ ಏನೂ ಇಲ್ಲ. ಅಬ್ಬಬ್ಬ ಅಂದ್ರೆ ಅದನ್ನು ಏನು ಮಾತಾಡೋಕ್ಕೆ ಬಳಸ್ತೀನಿ. ಗ್ರೂಪ್ಗಳಿಗೆಲ್ಲ ಲಿಂಕ್ ಕಳಿಸ್ತಾರೆ ನಮ್ಮವರು, ಮತ್ತು ಸ್ಟೇಟಸ್ ವೀಡಿಯೋಸ್ಗಳಿಗೆ ಕಳಿಸ್ತಾರೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನನ್ನ ಪರ್ಸ್ನಲ್ಗೆ ಅಂತ ಒಂದು ಚಿಕ್ಕ ಫೋನ್, ಒಂದು ನೋಕಿಯಾ ಫೋನ್, ಒಂದು ಪರ್ಸ್ನಲ್ ನಂಬರ್ಗೆ ಅಂತ ಇರಲಿ ಅಂತ. ಸೊ ನಂದು ಜಿಪುಣ ಅನ್ಕೊಂಬಿಡಿ. ಆಮೇಲೆ ಎಲ್ಲಿ ಖರ್ಚು ಮಾಡಬೇಕು ಧಾರಾಳವಾಗಿ ಮಾಡ್ತೀನಿ. ಬಟ್ ಇವುಗಳಲ್ಲೆಲ್ಲ ಸ್ವಲ್ಪ ಈ ಬಟ್ಟೆ ವಿಚಾರ, ವಾಚು, ಪೆನ್, ಫೋನು, ಗಾಡಿ, ಬೈಕು, ಇದು ಸ್ವಲ್ಪ ನನಗೆ ಕ್ರೇಜ್ ಕಡಿಮೆ. ಅದು ಏನೂ ಇಲ್ಲ. ಎಲ್ಲರಿಗೂ ಹಾಗೆ ಇರಬೇಕು ಅಂತ ಏನಿಲ್ಲ. ನಾನು ಪಾಪ ಬಟ್ಟೆಗಳಿಗೆ, ಬೈಕ್ಗಳಿಗೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋರು ಇರ್ತಾರೆ, ಅದು ಅವ್ರ ವ್ಯಕ್ತಿತ್ವ, ಅದು ತಪ್ಪು ಅಂತ ನಾನು ಹೇಳಲ್ಲ. ಬಟ್ ನಮ್ಮ ದುಡಿಮೆಯಲ್ಲಿ ನಾವು ಮಾಡಬೇಕು, ಆಯಿತಾ? ಅಪ್ಪ ಅಮ್ಮನ ದುಡಿಮೆಯಲ್ಲಿ ಮಾಡಬೇಡಿ ಅಂತ ನಾನು ಹೇಳಲ್ಲ. ಬಟ್ ಎಲ್ಲದ್ರ ಬೆಲೆ ತಿಳ್ಕೊಂಡಿರಿ, ಅಷ್ಟು ಮಾತ್ರ ಸತ್ಯ, ಆಯಿತಾ? ಒಳ್ಳೆಯದಾಗಲಿ. ಪಾಪ ಇವರು ದೇವರು ಆರೋಗ್ಯ ಕೊಡಲಿ, ಹೆತ್ತವ್ರ ಜೊತೆ ಸಂತೋಷವಾಗಿರಿ, ದೇವರು ಒಳ್ಳೇದು ಮಾಡಲಿ.